ಓಕೆ ಓಕೆ. ನೋಡೋಣ ಇವತ್ತು ಅದೃಷ್ಟ ಇದ್ರೆ ಸಿಗುತ್ತೆ ಅನ್ಕೊಂಡ್ ಕುತ್ಕೊಂಡೆ, ಸಿಕ್ಕೋಯ್ತು ಗುರುಗಳೇ ಇವತ್ತು. ಈಗ ಮಧ್ಯದಲ್ಲಿ ಡ್ಯೂಟಿ ಬಿದ್ದುಬಿಡ್ತಪ್ಪ, ಎಂತ ಮಾಡ್ತೀರಿ ನೀವು? ಇಲ್ಲ ಗುರುಗಳೇ, ನನ್ಗ್ ಡ್ಯೂಟಿಗಿಂತ ನೀವ್ ಇಂಪಾರ್ಟೆಂಟ್. ಅಯ್ಯೋ ದೇವ, ಆಯ್ತು ನಿಮಗೆ. ಇಲ್ಲ ಗುರುಗಳೇ, ಡ್ಯೂಟಿ ಇವತ್ತಿಲ್ಲ ನಾಳೆ ಮಾಡಬಹುದು ಗುರುಗಳೇ, ಆದ್ರೆ ನಿಮ್ದು ಇವತ್ತಿಲ್ಲ ನಾಳೆ ಕಾಲ್ ಸಿಗಲ್ವಲ್ಲ. ಇಲ್ಲ ಇಲ್ಲ ಹಾಗೇನಿಲ್ಲ, ಆ ಡ್ಯೂಟಿಗೆ ದೊಡ್ಡ ಸ್ಥಾನ. ಒಳ್ಳೇದಾಗ್ಲಿ, ನಿಮ್ ದೊಡ್ಡ ಸ್ಥಾನ ಅದು. ಊಟ ಮಾಡಿದ್ರಾ? ಇನ್ನು ಇಲ್ಲ ಗುರುಗಳೇ, ನಮ್ದು ಊಟ ಡೈಲಿ 11 o'clock, 2 o'clock, 1 o'clock ಗುರುಗಳೇ. ಮಾರ್ನಿಂಗು ಲೇಟ್ ಗುರುಗಳೇ, ಮಾಮೂಲು ಮಾರ್ನಿಂಗು ಲೇಟೆ. 10 o'clock, 10:30, 11 o'clock, ಮಧ್ಯಾಹ್ನ 2 o'clock ಆಗುತ್ತೆ ಗುರುಗಳೇ. ಅಂದ್ರೆ ಬೆಳಿಗ್ಗೆ 11-11:30 ಒಂದ್ಸತಿ ಊಟ, 2-3 ಗಂಟೆಗೆ ಒಂದ್ಸತಿ ಊಟ, ರಾತ್ರಿ 11 ಗಂಟೆಗೆ ಒಂದ್ಸಲಿ ಊಟ. 11 ಗಂಟೆ ಆದ್ರೂ ಆಯ್ತು ಗುರುಗಳೇ, ಇಲ್ಲ 1 ಗಂಟೆ ಆದ್ರೂ ಆಯ್ತು. ಅಂದ್ರೆ ಗುರುಗಳೇ ಬೆಂಗಳೂರಲ್ಲಿ ಊಟ ಸಿಗುತ್ತೆ, ನಾನು ತುಂಬಾ ಸತಿ ಡ್ರೈವ್ ಮಾಡ್ತಿರ್ತೀನಲ್ವಾ. ಊಟ ಮಾಡ್ಕೊಂಡು ನಿಂತ್ಕೊಂಡ್ರೆ ಗುರುಗಳೇ ಡ್ಯೂಟಿ ಸಿಗಲ್ಲ. ಅಯ್ಯಯ್ಯೋ ಪಾಪ, ನೋಡಿ ಆರೋಗ್ಯದಲ್ಲಿ ವ್ಯತ್ಯಾಸ ಮಾಡ್ಕೊಂಬೇಡಿ ಪಾಪ. ಟೈಮ್ ಊಟ ಮಾಡ್ಬೇಕು ನೀವು. ಇದ್ದಿದ್ದೆ ಹಾಗಂತ ನೀವು ಸಂಜೆ 7:30-8 ಗಂಟೆಗೆ ಒಂದು ಊಟ ಮಾಡಬೇಡಿ, ಮಧ್ಯಾಹ್ನ 1:30 ಒಂದು ಊಟ ಮಾಡಬೇಡಿ, ಬೆಳಗ್ಗೆ ಏನೋ ಒಂಚೂರು 9-8:30 ಒಂದು ಊಟ ತಿಂಡಿ ಮಾಡಬೇಡಿ. ಆಮೇಲೆ ಯಾಕೆ ಹಿಂಗೆ ಮಧ್ಯರಾತ್ರಿ ಎಲ್ಲ ಉಂಟ್ರೆ ಅದು ಹೆಂಗೆ, ಅದು ಜೀರ್ಣ ಆಗುತ್ತೆ. ಅಂದ್ರೆ ಗುರುಗಳೇ ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ಡ್ಯೂಟಿ ಇರುತ್ತೆ ಗುರುಗಳೇ. ಪಾಪ, ಹೌದು ಹೌದು, ನಂಗೆ ಅರ್ಥ ಆಗುತ್ತೆ. ಈ ಟೈಮಲ್ಲಿ ಡ್ಯೂಟಿ ಇರುತ್ತೆ. ಅಂದ್ರೆ ನಮ್ಮ ಅದೃಷ್ಟಕ್ಕೆ ಏನಂದ್ರೆ ಗುರುಗಳೇ, ಊಟ ಮಾಡೋ ಟೈಮಲ್ಲಿ ಒಳ್ಳೊಳ್ಳೆ ಡ್ಯೂಟಿಗಳು ಬೀಳ್ತವೆ ಗುರುಗಳೇ. ಅದು ಅದೃಷ್ಟ. ತಟ್ಟೆಗೆ ಅನ್ನ ಹಾಕೊಂಡು ಬಾಯಿಗೆ ಇಡ್ತಾ ಇದೀವಿ, ಆಗ ಮಿರಾಕಲ್ ಡ್ಯೂಟಿಗಳೇ ಸಿಗ್ತವೆ ಗುರುಗಳೇ ನನ್ಗೆ ಆ ಟೈಮಲ್ಲಿ. ಅದಕ್ಕೆ ಅನ್ನನೂ ಬಿಡಕ್ಕಲ್ಲ, ಇದಕ್ಕೆ ಡ್ಯೂಟಿ ಬಿಡಕ್ಕಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಒಂದ್ 11 o'clock, ಇಲ್ಲ 12 o'clock, ಇಲ್ಲ 1 o'clock. ಯಾಕೆ ಬೆಂಗಳೂರಲ್ಲಿ ಎಲ್ಲ ಸಿಗುತ್ತೆ. ಲಾಸ್ಟ್ ಅಲ್ಲಿ 11 o'clock ಇಂದ ಆ ಕಡೆಗೆ ಊಟ ಸಿಗೋ ರೂಟ್ ಹಾಕೊಂಡು ಹೋಗ್ತೀನಿ ಗುರುಗಳೇ. ನಾನು ಮೊದ್ಲೇ ಭೋಜನ ಪ್ರಿಯ. ನಿಮ್ ಜಾಗದಲ್ಲಿ ನಾರು ಇದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ಇಲ್ಲ ಗುರುಗಳೇ, ಈಗ ಡ್ಯೂಟಿ ಬೀಳುತ್ತಲ್ಲ 9:00 ಅಂದ್ಕೊಳ್ಳಿ, ಓಕೆ 8:00 ಊಟ ಟೈಮಿಗೆ ಡ್ಯೂಟಿ ಬೀಳುತ್ತೆ ಅಂದ್ಕೊಳ್ಳಿ. ನಿಮ್ಮಂತವ್ರು ಯಾರೋ ಕಸ್ಟಮರ್ ಬಂದ್ರು, ಮೊದ್ಲು ಕೇಳ್ತೀನಿ, ಸರ್ ಏನಾದ್ರು ಡ್ರೈವಿಂಗ್ ಬರುತ್ತಾ ಅಂತ. ಹಿಂದ್ಗಡೆ ಬರುತ್ತೆ ಅಂದ್ರೆ ಬನ್ನಿ ಒಂಚೂರು ಓಡಿಸಿ, ನಾನು ಊಟ ಮಾಡು. ಇಲ್ಲ ಗುರುಗಳೇ, ಅದರ ಒಬ್ಬೊಬ್ರು ತುಂಬಾ ಜನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಗುರುಗಳೇ. ಹೌದಾ? ಅಂದ್ರೆ ನಾನು ಈಗ ರೀಸೆಂಟ್ ಆಗಿ ಗುರುಗಳೇ, ನಾನು ಈಗ ನನ್ ಫಸ್ಟ್ ಕಂಪ್ನಿ ಮಾಡ್ತಿದ್ದೆ ಗುರುಗಳೇ. Day 1 ಕಂಪ್ನಿ, Night 1 ಕಂಪ್ನಿ, ಟೋಟಲ್ 90,000 ಬಿಲ್ ಮಾಡ್ತಿದ್ದೆ ಗುರುಗಳೇ. ಓಕೆ. ಅಂದ್ರೆ ಗುರುಗಳೇ, ನಂದು ಲೈಫ್ ಅಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನನ್ಗೆ ಗೊತ್ತಿಲ್ಲ. ಹೇಳಿ, ಏನ್ ಕತೆ? ನಾನು ಚಿಕ್ಕ ವಯಸ್ಸಿಂದನು ಗುರುಗಳೇ, ಅಂದ್ರೆ ಸುಖ ಅನ್ನೋದೇನು ನೋಡಿಲ್ಲ, ಕಷ್ಟ ಅನ್ನೋದೇ. ನಾನು 6th standard ಇಂದ ಹಿಡಿದು ಕಷ್ಟದಲ್ಲೇ ನಾನು ದುಡ್ದು ಸ್ವಲ್ಪ ಎಜುಕೇಶನ್ 7th standard ವರೆಗೂ ಮಾಡಿದೆ. ಎಷ್ಟು ಜನ ಮಕ್ಳು ನೀವು ತಂದೆ ತಾಯಿಗೆ? ಗುರುಗಳೇ ಇಬ್ಬರು ಆಗ್ತಿರೋ, ನಾನೊಬ್ಬ ಲಾಸ್ಟ್. ಅಂದ್ರೆ ನೀವು ಲಾಸ್ಟ್ನೇವ್ರ ತಮ್ಮ? ಲಾಸ್ಟ್ನೇ ತಮ್ಮ ಗುರುಗಳೇ. ಅಂದ್ರೆ ತಂದೆ ತಾಯಿ ಕೃಷಿ ಕುಟುಂಬನಾ? ಹೌದು ಗುರುಗಳೇ, ತಂದೆ ತಾಯಿ ಕೃಷಿ ಕೂಟ ಮಾಡ್ತಿದಾರೆ. ಯಾಕೆ 6ನೇ ಕ್ಲಾಸ್? ಅಂದ್ರೆ ಗುರುಗಳೇ, ನನ್ನ ತಗೊಂಡೋಗಿ ಹೋಟ್ಲಲ್ಲಿ ಇರಿಸ್ಬಿಟ್ರು ಗುರುಗಳೇ. ಅಕ್ಕನ ಮದುವೆ ಮಾಡ್ಬೇಕಾಯ್ತು, ದೊಡ್ಡ ಅಕ್ಕನ ಮದುವೆ. ಅವಾಗ 50,000 ರೂಪಾಯಿಗೆ ತಗೊಂಡೋಗಿ ನನ್ಗೆ ತಿಂಗಳಿಗೆ 1,500 ಕೊಡ್ತಿದ್ರು ಗುರುಗಳೇ ಆಗ ಹೋಟ್ಲಲ್ಲಿ. ಓಕೆ. ಅವಾಗ 50,000ಕ್ಕೆ ನನ್ನ ತಗೊಂಡೋಗಿ ಹೋಟ್ಲಲ್ಲಿ ತಟ್ಟೆ ತೊಳಿಕೆ ಅಂತ ಇಟ್ಟಿದ್ರು ಗುರುಗಳೇ. ಎಲ್ಲಿ ಅಂದ್ರೆ ಸಾರಕ್ಕಿ ಸಿಗ್ನಲ್ ಅಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಹೋಟ್ಲ್ ಅಂತಿದೆ ಗುರುಗಳೇ. ಇಲ್ಲಿ ಉತ್ತರಳ್ಳಿ, ಅಂದ್ರೆ ಈ ಕಡೆ ಬನಶಂಕರಿ ರೋಡ್ ಅಲ್ಲ? ಹೌದೌದು ಗುರುಗಳೇ. ಟೆಂಪಲ್ ಇಂದ ಹಂಗೆ ನಾವು ಸಾರಕ್ಕಿ ಜರ್ಮಳಿ ಸೈಡ್ ಹೋಗ್ತೀವಿ ನೋಡಿ, ಮೆಟ್ರೋ ಸ್ಟೇಷನ್ ಹತ್ರ. ಅಲ್ಲಿ ನನ್ನ ಪ್ರಥಮ ಫಸ್ಟ್ನೇ ಕೆಲಸ ಗುರುಗಳೇ ಆ ಹೋಟ್ಲಲ್ಲಿ. ಈಗ ಆ ಹೋಟ್ಲ್ ನೋಡಿದ್ರೆ ಗುರುಗಳೇ ಒಂಥರ. ಅಂದ್ರೆ ಅವಾಗ ನಿಮ್ಗೆ ಎಷ್ಟು ವರ್ಷ ಮೊದ್ಲು ಸೇರಿದಾಗ? ನನಗೆ ಒಂದು 16-17 ವರ್ಷ ಗುರುಗಳೇ ಆಗ ಬೆಂಗಳೂರಿಗೆ. ಅಲ್ಲ, ಈಗ ನೀವು 6ನೇ ಕ್ಲಾಸ್ಗೆ ಬಿಟ್ರಿ ಅಲ್ವಾ ಸ್ಕೂಲ? ಅಂದ್ರೆ ಆಗ ಊರಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಗುರುಗಳಾಗ. ಏನ್ ಮಾಡ್ತಿದ್ರಿ? ಅಂದ್ರೆ ಊರಲ್ಲಿ ಮರಳು ಫಿಲ್ಟರ್ ಮಾಡ್ತಿರೋ, ಗೊತ್ತಾ ಗುರುಗಳೇ? ಏನಪ್ಪಾ? ಮರಳು ಫಿಲ್ಟರ್ ಮಾಡ್ತಿರೋ ಮರಳು. ಗೊತ್ತಾಯ್ತು. ಅದನ್ನ ತುಂಬೋದು, ಲೋಡಿಂಗ್ ಮಾಡೋದು ಕೆಲಸ ಮಾಡ್ತಿದ್ದೆ ಗುರುಗಳೇ ಜೊತೆಲಿ ಹೋಗಿ. ಬಟ್ ನೀವೇ ಸ್ಕೂಲ್ ಬಿಟ್ಟಿದ್ದ, ಮನೆಯವ್ರು ಬಿಡಿಸಿದ್ದ? ಇಲ್ಲ, ಮನೆಯವ್ರಿಗೋಸ್ಕರನು ಬಿಡ್ಬೇಕಾಯ್ತು, ಪರಿಸ್ಥಿತಿಗೋಸ್ಕರನು ಬಿಡ್ಬೇಕಾಯ್ತು ಗುರುಗಳೇ. ಅಕ್ಕನ ಮದುವೆ ಇತ್ತ ಆ ಸಮಯದಲ್ಲಿ? ಅಕ್ಕನ ಮದುವೆ ಇತ್ತು ಗುರುಗಳೇ. ಅಂದ್ರೆ ನಮ್ಗೆ ಏನಾಯ್ತು ಅಂದ್ರೆ, ನಮ್ ತಂದೆ ನಮ್ನ ಹೊಡೆದಿ ಆಚಕ್ ಹಾಕ್ಬಿಟ್ಟಿದ್ರು ಗುರುಗಳೇ. ಯಾಕೆ? ಅಂದ್ರೆ ನಮ್ ತಂದೆ ತಾಯಿ ಮಾತು ಕೇಳ್ತಾವ್ರ ಅವಾಗ. ಅವ್ರ ಮಾತು ಕೇಳ್ಕೊಂಡು ನಮ್ನ ಆಚಕ್ ಹಾಕಿದ್ರು. ಆ ಟೈಮಲ್ಲಿ ಅಕ್ಕನ್ ಮದುವೆ ಮಾಡ್ಬೇಕಾಯ್ತು, ಚಿಕ್ಕ ಅಕ್ಕನ್ ಮದುವೆ ಮಾಡ್ಬೇಕಾಯ್ತು. ಅಂದ್ರೆ ನಿಮ್ಮೊಬ್ರನ್ನೇ ಆಚೆಗೆ ಹಾಕಿದ್ದ ಅಥವಾ ಯಾರ್ಯಾರನ್ನ? ಇಲ್ಲ, ನಮ್ಮ ಅಕ್ಕನ, ನಮ್ಮ ಅಮ್ಮನ ಗುರುಗಳೇ.
ನಿಮ್ಮನ್ನ, ನಿಮ್ಮ ಅಕ್ಕನ್ನ, ನಿಮ್ಮ ಅಮ್ಮನ್ನ, ಇನ್ನೊಬ್ಬರ ಅಕ್ಕ ಅಂದ್ರೆ ಒಬ್ಬ ಅಕ್ಕನ್ನ? ಇಲ್ಲ ನಾಲ್ಕು ಜನ, ಟೋಟಲ್ 4 ಜನ ನಾವು ಆಚೆನೆ ಇದ್ದು. ಅಂದ್ರೆ ಅವ್ರವ್ರ ಮನೇಲಿ ಇದ್ಕೊಂಡು ಊಟ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಒಂದ್ ತಿಂಗಳವರೆಗೂ ಮಾಡ್ದ ಗುರುಗಳೇ ಅವ್ರವ್ರ ಮನೇಲೆ. ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪರ ಮನೆಗಳಲ್ಲಿ ಇದ್ಕೊಂಡೆ. ಆಮೇಲೆ ಊರಲ್ಲಿ ಪಂಚಾಯತಿ ಮಾಡಿ ಮತ್ತೆ ಅಲ್ಲೇ ಸೇರ್ಸ್ರು ಗುರುಗಳೇ. ಅವಾಗ ಅಕ್ಕನಿಗೆ ಒಂದು ಮದುವೆ ಸೆಟ್ ಆಗಿತ್ತು ಆ ಟೈಮಲ್ಲಿ. ಅವಾಗ ಹೋಟ್ಲಿ ಕೆಲ್ಸಕ್ಕೆ ಇರ್ಸಿರು. ಹೋಟ್ಲಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊಂಡು ಕೈಯಲ್ಲೆಲ್ಲ ಸ್ವಲ್ಪ ಒಂಥರ ಕಜ್ಜಿ ಬರುತ್ತೆ ಗೊತ್ತಾ ಗುರುಗಳೇ, ತೊಳಿತಾವ್ರೆ ಪ್ಲೇಟ್ಗಳು ತೊಳಿತಾರೆ. ಆತರ ಎಲ್ಲ 2 ಕೈಲೂ ಆಗ್ಬಿಟ್ಟಿದ್ರು ಗುರುಗಳೇ. ಅನ್ನ ಉಣ್ಣಕ್ಕೂ ಆಯ್ತಿರ್ಲಿಲ್ಲ. ನೋಡಿದವರೆಲ್ಲ ನನ್ನ ಒಂಥರ ಅಸಹ್ಯ ಪಟ್ಕೊತಿದ್ರು ಗುರುಗಳೇ. ಅಂದ್ರೆ ನನ್ನ ಲೈಫ್ ಹೆಂಗಿದ್ರು ಗುರು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದಂತ ನನ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಒಂದು ಅಕ್ಕಿ ಒಂದು ಎಷ್ಟು ಮರಿಗಳನ್ನ ಗೂಡಲ್ಲಿ ಇಟ್ಕೊಂಡು ಸಾಕ್ಬೇಕು ಅನ್ನೋ ಇದಿರುತ್ತೆ. ಆತರ ಅಕ್ಕನ್ನ, ಅಮ್ಮನ್ನ, ಅಪ್ಪನ್ನ, ತಾಯಿನ ಇಷ್ಟು ಜನನ ಸಾಕಿದೆ. ಆದ್ರೆ ಈಗ ನನ್ನ ವಿಚಾರದಲ್ಲಿ ಎಲ್ಲಾ ದೂರ ಆಗ್ಬಿಟ್ರು ಗುರುಗಳೇ. ಯಾವ ತರ ಅಂದ್ರೆ ಮದ್ವೆ ಮಾಡ್ಬೇಕು ಅವನಿಗೆ ಅಂತ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಗುರುಗಳೇ, ಮಗನ್ ಮದ್ವೆ ಮಾಡ್ಬೇಕು ಅನ್ನೋದ. ಒಂದ್ ನಿಮಿಷ, ಈಗ ನೀವು ಅಕ್ಕಂದಿರ್ ಇಬ್ರದ್ದು ಮದ್ವೆ ಆಯ್ತಾ ಅಲ್ಲೇ ಅಂದ್ರೆ ಹೋಟ್ಲಲ್ಲಿ ಕೆಲಸ ಮಾಡಬೇಕು? ಇಲ್ಲ ಒಬ್ರದ್ದು ಅಕ್ಕದ ಮದ್ವೆ ಆಯ್ತು ಗುರುಗಳೇ. ಮತ್ತೆ ಬೆಂಗಳೂರು ಬಿಟ್ಟು ನಾನು ಊರ್ಗ್ ಹೋಗಿ ಸೇರ್ಕೊಂಡೆ ಗುರುಗಳೇ. ಹೋಟ್ಲು ಬಿಟ್ಟು? ಆ ಹೋಟ್ಲು ಬಿಟ್ಟು ಮತ್ತೆ ಕೈಲೆಲ್ಲ ಜಾಸ್ತಿ ಗಾಯ ಆಗೋಯ್ತು. ಹೋಟ್ಲು ಬಿಟ್ಬಿಟ್ಟು ನಮ್ ಸೈಡ್ ಅಲ್ಲಿ ಕಲ್ಲಿನ ಲಾರಿ ಅಂತ ಕೇಳಿರ್ತೀರಾ ಅನ್ಕೋತೀನಿ ಗುರುಗಳೇ ನೀವು? ಗೊತ್ತು. ಆ ಲಾರಿಗೆ ಕ್ಲಿಯರ್ ಆಗಿ 3 ವರ್ಷ ಕೆಲಸ ಮಾಡಿದೆ ಗುರುಗಳೇ. ಅವರು ನಮ್ಗೆ ಒಂಥರ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲಸ ಎಲ್ಲ ಕಳಿಸಿ, ಹೊಡೆದಿ ಕೆಲಸ ಎಲ್ಲ ಕಳಿಸಿ ಆ ಲಾರಿನ ನಾನು 3 ವರ್ಷ ನಾನು ಓಡಿಸ್ದೆ ಗುರುಗಳೇ. ಮತ್ತೆ ಆ ಲಾರಿನ ಕಲ್ತಿದ್ ಲಾರಿನೇ 3 ವರ್ಷ ಅವರೇ ನನಗೆ ಟ್ರೈನಿಂಗ್ ಕೊಟ್ಟಿರು. ಅಂದ್ರೆ 50 ಟನ್ 60 ಟನ್ ಲೋಡ್ ಮಾಡ್ತಿದ್ದ ಗುರುಗಳೇ. ಜಿಗಣಿಗೆ, ಆನೆಕಲ್ಲು, ಹೊಸೂರು, ಸೇಲಂ, ಚೆನ್ನೈ, ಈ ಕಡೆ ಪಾಂಡಿಚೇರಿ ಆ ಕಡೆ ಎಲ್ಲ ಲೋಡ್ ಮಾಡ್ಕೊಂಡು ಹೋಗುನಿ ಗುರುಗಳೇ. ಅವಾಗ ನನಗೆ 20-21 ವರ್ಷ ಗುರುಗಳೇ. ಹಂಗೆ ಮಾಡ್ತಾ ಸ್ವಲ್ಪ ಆ ದೊಡ್ಡ ಅಕ್ಕನ ಮದುವೆ ಆಗೋಯ್ತು ಗುರುಗಳೇ. ಮತ್ತೆ ಚಿಕ್ಕ ಅಕ್ಕನ ಮದುವೆ ಮಾಡ್ದ. ಅದ್ರ ಲಾರಿಲಿ ಇಟ್ಕೊಂಡೆ ಮತ್ತೆ ಅದೇ ಕೆಲಸ ಮಾಡ್ತಾ ಇದ್ದೆ ಗುರುಗಳೇ. ಆವಕ್ಕಂದು ಮದುವೆ ಮಾಡ್ದೆ. ಅಂದ್ರೆ ನನಗೆ ಇದ್ರಲ್ಲಿ ಸ್ವಾದ್ರ ಮಾವ ಅನ್ನೋರು ತುಂಬಾ ಸಪೋರ್ಟ್ ಮಾಡಿದ್ರು. ನಮ್ ತಾಯಿಯವ್ರ ತಮ್ಮ ಅವ್ರು ಸಪೋರ್ಟ್ ಮಾಡಿದ್ರು. ಆಮೇಲೆ ಇನ್ನೊಂದ್ರು ನನ್ ಜೊತೆಲಿ ಗಾಡಿ ಕಲ್ಸಿದ್ ಗುರುಗಳು ಗಾಡಿ ಕಲ್ಸಿ ನಿನ್ ಜೀವನ ನೀನ್ ಕಲ್ತ್ಕೋ, ನಿನ್ ಜೀವನದ ಮೇಲೆ ನೀನ್ ನಿತ್ಕೋ ಅಂತ ಅವರೇ ಓನರ್ ಹತ್ರ ಹೇಳಿ ಒಂದ್ ಚಾನ್ಸ್ ಕೊಡ್ತಿದ್ರು ಗುರುಗಳೇ. ಫಸ್ಟ್ ಒಳಗೆ ಚಾನ್ಸ್ ಕೊಟ್ಟು ಲೋಡ್ ಮಾಡಿ ಅನ್ಲೋಡ್ ಮಾಡಿ ಗಾಡಿನ ಹೆಂಗ್ ತಗೊಂಡೋಗಿದ್ದೆ ಹಂಗೆ ತಂದು ನಿಲ್ಸ್ತೆ. ಆಮೇಲೆ ಓನರ್ಗೆ ತುಂಬಾ ಖುಷಿ ಆಯ್ತು ಗುರುಗಳೇ. ಅವಾಗಿಂದ ಮತ್ತೆ ನನಗೆ ಗಾಡಿ ಕೊಟ್ಟು ಲೋಡ್ ಅನ್ಲೋಡಿಂಗ್ ಮಾಡ್ಸಕ್ಕೆ ಇದ್ ಮಾಡ್ತಿರು ಗುರುಗಳೇ. ಮತ್ತೆ ಅದಾದ್ಮೇಲೆ ಒಂದು ಇಲ್ಲೇ ಮರವಾಡಿ ಹತ್ರ ಒಂದು ಆಕ್ಸಿಡೆಂಟ್ ಆಗುತ್ತೆ ಗುರುಗಳೇ. ಒಂದು ಕಬ್ಬನ್ ಗಾಡಿ ರಿವರ್ಸ್ ಬಂದ್ಬಿಡುತ್ತೆ ಗುರುಗಳೇ ಆ ಟೈಮಲ್ಲಿ. ಅವಾಗ ನಾನು ಒಂಚೂರು ನನ್ನಿಂಚರ ಒಂದು ಟಾಟಾ ಎಸಿ ಇರುತ್ತೆ ಗುರುಗಳೇ, ಅದು ಮದ್ವೆಗೆ ಹೋಗ್ತಾ ಇತ್ತು. ಅವರು ಒಂಚೂರು ಲಾರಿ ಫ್ರಂಟ್ ಗ್ಲಾಸ್ ಹೊಡೆದೋಗುತ್ತೆ ಗುರುಗಳೇ, ಹಿಂದ್ಗಡೆ ಒಂಚೂರು ಲೈಟ್ ಆಗಿ ಗುದ್ದಿದ್ಕೆ. ಅವಾಗ ಎಳ್ಕೊಂಡು ಕಬ್ಬಿನ ಜಳೆಲ್ಲ ಹೊಡೆದ್ಬಿಟ್ಟಿದ್ರು ಗುರುಗಳೇ. ಅಲ್ಲಿ ಜನ ಗುರುಗಳೇ. ಅಂದ್ರೆ ಏನು ತಪ್ಪು ಸರಿ ಏನು ಕೇಳಿರ್ಲಿಲ್ಲ ಗುರುಗಳೇ. ಹೊಡೆದಾಗ ಕಬ್ಬಿನ ಜಳೆಲ್ಲ ಹೊಡೆದಾಗ ಮೈ ಎತ್ತಕ್ ಆಗ್ತಿರ್ಲಿಲ್ಲ ಗುರುಗಳೇ, ಎದಳಕ್ಕೂ ಆಯ್ತಿರ್ಲಿಲ್ಲ, ಏನೋ ಆಯ್ತಿರ್ಲಿಲ್ಲ. ಯಾಕಂದ್ರೆ ಹೊಡೆದಿರೋ ಏಟ್ಗಳು ಮೈಯಿನ ಗಂಟ್ಗಳು ಗುರುಗಳೇ ಹಂಗೆ ಇತ್ತು ಗುರುಗಳೇ ಜೀವನದಲ್ಲಿ. ಮತ್ತೆ ಅದಾದ್ಮೇಲೆ ಮತ್ತೆ ಊರಲ್ಲಿ ಹೋಗಿ ಟ್ರಾಕ್ಟರ್ ಸ್ವಲ್ಪ ನಮ್ ಗುರುಗಳು ಇನ್ನೊಬ್ರು ಇದಾರೆ ಗುರುಗಳೇ. ಅವರು ಟ್ರಾಕ್ಟರ್ನ ಕಲ್ಸ್ಕೊಟ್ರು. ಟ್ರಾಕ್ಟರ್ ಓಡಿಸು, ಬೇಡ ಈ ಲಾರಿ ಕೆಲಸ ಬಿಟ್ಬಿಡು ಅಂದ್ಬಿಟ್ಟು ಟ್ರಾಕ್ಟರ್ ಓಡಿಸ್ಕೊಂಡ್ ಕುತ್ಕೊಂಡಿದ್ದ ಗುರುಗಳೇ. ಆಮೇಲೆ ಅವಾಗ ಚಿಕ್ಕಕ್ಕನ ಮದುವೆ ಆಯ್ತು ಗುರುಗಳೇ. ಟ್ರಾಕ್ಟರ್ ಓಡಿಸ್ಕೊಂಡಿದ್ನಲ್ಲ, ಅವಾಗ ಚಿಕ್ಕಕ್ಕನ ಮದುವೆ ಆಯ್ತು. ಅವ್ರ ಮದುವೆ ಆಗಿ ಒಂದ್ 6 ಮಂತ್ಗೆ ಗುರುಗಳೇ ಮತ್ತೆ ಅವ್ರಿಗೆ ಡೈವರ್ಸ್ ಆಗೋಯ್ತು. ಆ ಹುಡ್ಗನ್ಗೆ ಪಿಡ್ಸ್ ಬತ್ತಿತ್ತಂತೆ ಗುರುಗಳೇ, ಗೊತ್ತಿರ್ಲಿಲ್ಲ ನಮ್ಗೆ. ಅವಾಗ ಯಾರು ಹಿಂಗೆ ಸೇರಿ ಮದುವೆ ಮಾಡಿಸ್ಕೊಟ್ಟಿದ್ರು ಗುರುಗಳೇ. ಚಿಕ್ಕಕ್ಕನ್ಗೂ ಯಜಮಾನ್ರು ಪಿಡ್ಸ್ ಬರ್ತಿದ್ದು ಬಿಟ್ಬಿಟ್ರು ಗುರುಗಳೇ ಅವರು. ನಮ್ಮ ಅಕ್ಕ ಎದ್ರಕೊಂಡು ಮತ್ತೆ ಡೈವರ್ಸ್ ತಗೋಬಿಟ್ಟ ಗುರುಗಳೇ ಅವ್ರ ಹತ್ರ. ಮತ್ತ ಚಿಕ್ಕಕ್ಕ ನಮ್ ಜೊತೆಲೆ ಬಂದು ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ರು ಗುರುಗಳೇ. ಒಂದು ಅಪಾರ್ಟ್ಮೆಂಟ್ಸ್ ಅಲ್ಲಿ ಅವರು ಕರ್ಕೊಂಡೋಗಿ ನಮ್ಮ ಅಕ್ಕನೊಬ್ರು ನಿಲ್ಸ್ಕೊಂಡಿದ್ರು ಗುರುಗಳೇ. ಅವರು ಸ್ವಲ್ಪ ದುಡ್ದು ಕೊಡೋರು, ನಾನು ಸ್ವಲ್ಪ ದುಡ್ದು ಕೊಟ್ಟ. ಆಮೇಲೆ ನಮ್ಮ ಅಪ್ಪ ಫುಲ್ಲು ನಮ್ನ ಸಂಪೂರ್ಣ ಆಚೆ ಹಾಕ್ಬಿಟ್ರು ಗುರುಗಳೇ.
ಹಿಂಗಾಯ್ತು ಮಗ್ಳಿಗೆ ಮದ್ವೆ ಮಾಡ್ದೆ ಹಿಂಗಾಗೋಯ್ತು, ಅವಳ ಮಗ್ಳದ್ದು ಹಿಂಗಾಗೋಯ್ತು ಅಂದ್ಬಿಟ್ಟು ಆಚೆ ಹಾಕ್ಬಿಟ್ಟು ಅಂದ್ರೆ ಹೊಡೆದಿ ನನ್ನ ತಾಯಿನ ಹೊಡೆದಿ ಆಚೆ ಹಾಕ್ಬಿಟ್ಟಿರು ಗುರುಗಳೇ. ಅವಾಗ ಬಂದಿ ಒಂದು ಕನಕಪುರಲ್ಲಿ ಒಂದು ಚಿಕ್ಕ ಅದು ಒಂದ್ ಮನೆ ಮಾಡಿ, ಅದಂದ್ರೆ ನಮ್ ತಾಯಿಯವ್ರ ತಮ್ಮನೆ ಮನೆ ಮಾಡ್ಕೊಟ್ಟಿರು ಗುರುಗಳೇ. ಸ್ವಲ್ಪ ನಾನಾಗ ಸ್ವಲ್ಪ ಏಜ್ ಪರ್ಸನ್ ಆಗಿ ಒಂದು 22 to 23 ನಲ್ಲಿ ಸ್ವಲ್ಪ ದುಡಿ ನೀನು, ಈ ಟೈಮಲ್ಲಿ ದುಡಿ, ನಿನ್ ತಾಯಿನ ನೀನ್ ಸಾಕು ಅಂತ ಅನ್ಬಿಟ್ಟು ಆಗೊಂದ್ ಸ್ವಲ್ಪ ಎಲ್ಲ ಕೆಲಸ ಮಾಡ್ದೆ ಗುರುಗಳೇ. ಮತ್ತೆ ಇಲ್ಲಿ ನಮ್ಮ ಅಕ್ಕ ಒಬ್ರು ಲವ್ ಮಾಡಿ ಒಬ್ರು ಮದುವೆ ಮಾಡ್ಕೊಂಡಿದ್ರು ಗುರುಗಳೇ, ಬೆಳ್ಳೂರು ಕ್ರಾಸ್ಗೆ. ನಿಮ್ಮ ಅಕ್ಕನ ಯಾವಾಗ? ಎಳ್ನೇ ಅಕ್ಕನ? ಎಳ್ನೇ ಅಕ್ಕ ಒಂದ್ ಮದುವೆ ಆಗಿ ಡೈವರ್ಸ್ ಆಗಿ ಇನ್ನೊಬ್ರು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು ಗುರುಗಳೇ. ಅವ್ರು ನಮ್ ಭಾವನ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರು ಲವ್ ಮಾಡಿ ನಾವೇ ಲವ್ ಕಂಡ್ ಅರೇಂಜ್ ಮ್ಯಾರೇಜ್ ತರ ಮಾಡ್ಕೊಟ್ಟಿದ್ದೆ ಗುರುಗಳೇ ಅವ್ರ ಊರಲ್ಲಿ ಹೋಗಿ. ಅವರು ಮತ್ತೆ ಬೆಂಗಳೂರಿಗೆ ನನ್ನ ವಾಪಸ್ ಕರ್ಕೊಂಡ್ ಬಂದ್ರು ಗುರುಗಳೇ. ಲಾರಿ ನೀನ್ ಟ್ರ್ಯಾಕ್ಟರ್ ಕೆಲಸ ಬೇಡ, ಇರೋನ್ ಒಬ್ನೇ ಮಗ, ನೀನ್ ನಮ್ ಜೊತೆಲಿ ಇಟ್ಕೊಂಡು ಬೆಂಗಳೂರಲ್ಲಿ ಕಾರ್ ಓಡ್ಸು ಅಂತ. ಅವಾಗ ನಂಗ್ ಕಾರ್ ಗೊತ್ತಿರಲಿಲ್ಲ ಗುರುಗಳೇ, ಹಿಂಗೆ ಒಬ್ರು ಆಟೋದವ್ರು ಪರಿಚಯ ಮಾಡ್ಕೊಟ್ಟಿರೋರು. ಅವಾಗ ಸಿಂಗಲ್ 2 ಟ್ರಾಕ್ ಅಂತ ಒಂದು ಆಟೋ ಬರ್ತಾ ಇತ್ತು ಗುರುಗಳೇ, ಸಿಂಗಲ್ ಡೂಮ್ದು. ಅವಾಗ ಮೀಟ್ರ್ ಗುರುಗಳೇ. ಅವಾಗ ಈ ತರ ಆಟೋ ಓಲಾ ಬರ್ತಾರೆ, ಯಾವ್ದು ಬುಕಿಂಗ್ ಇರ್ಲಿಲ್ಲ ಗುರುಗಳಾಗ. ಆಗ ಅಡ್ರೆಸ್ ಹೇಳ್ದಂಗ ಹೋಗೋದು ಬರೋದು ಬಾಡಿಗೆ ಮಾಡ್ತಾ ಇದೆ ಗುರುಗಳೇ. ಆಗ ಸ್ವಲ್ಪ ಆಟೋ ಕಳ್ಸ್ಕೊಟ್ರು ಗುರುಗಳೇ. ಅದೊಂದು ಒಂದ್ ವರ್ಷ ಓಡಿಸ್ತೆ ಗುರುಗಳೇ ಅದನ್ನ. ಆಮೇಲೆ ಮತ್ತೆ ಒಂದ್ ಕಾರಲ್ಲಿ ಹಿಂಗೆ ಒಬ್ರು ಪರಿಚಯ ಆದ್ರು ಗುರುಗಳೇ. ಹಿಂಗೆ ಒಂದ್ ಕಾರ್ ಓಡಿಸಿ ಈ ತರ ತಿಂಗಳಿಗೆ 13,000 15,000 ಸಂಬಳ ಇಸ್ಕೊಡ್ತೀನಿ ಅಂತ ಅಂದ್ರು ಗುರುಗಳೇ. ಮತ್ತೆ ಕಾರ್ಗೆ ಹೋಗಿ ಮತ್ತೆ ಕಾರಲ್ಲಿ 1 ವರ್ಷ ಡ್ಯೂಟಿ ಮಾಡಿದೆ ಗುರುಗಳೇ. ಕಾರಲ್ಲಿ 1 ವರ್ಷ ಡ್ಯೂಟಿ ಮಾಡಿ ಮತ್ತೆ ನಾನೇ ಸ್ವಂತ ಒಂದು ಗಾಡಿ ಅಂತ ಬೆಂಗಳೂರಲ್ಲಿ ಮಾಡ್ಕೊಂಡೆ ಗುರುಗಳೇ. ಒಬ್ರು ಓನರ್ ಇದಾರೆ ಗುರುಗಳೇ, ಇವತ್ತು ಒಂದೊಂದ್ ಟೈಮಲ್ಲಿ ಚಂದ್ರಶೇಖರ್ ಅಂತ. ಅವ್ರ ಕಂಪ್ನಿ ಬಂದಿ ಗುರುಗಳೇ ಹೊಸನ್ ನಗರದಲ್ಲಿ ಎಕ್ಸ್ಪೆಕ್ಟ್ ಮೌಂಟ್ ಕರ್ಮಲ್ ಕಾಲೇಜ್ ಎದುರುಗಡೆ ಒಂದು ಎಂಬಸಿ ಬಿಲ್ಡಿಂಗ್ ಇದೆ ಗುರುಗಳೇ. ಅಲ್ಲಿ 1 ವರ್ಷ ಡ್ರೈವಿಂಗ್ ಕೆಲಸ ಮಾಡಿ ಅವರೇ ಒಂದು ಗಾಡಿ ತಗೊಂಡಿರು ಗುರುಗಳೇ. ಮತ್ತೆ ಆ ಗಾಡಿ ಲೋನ್ ಎಲ್ಲ ತೀರ್ಸಿ ಮತ್ತೆ ಅದೆಲ್ಲ ಇನ್ನೊಂದು ಹೊಸ ಗಾಡಿ ಮಾಡಿದೆ ಗುರುಗಳೇ. ಆ ಹೊಸ ಗಾಡಿ ಮಾಡೋ ಟೈಮಲ್ಲಿ ಗುರುಗಳೇ ನಮ್ ತಾಯಿಗೆ ಎದೆಲ್ಲಿ ಹಳ್ಳು ಇದೆ ಗುರುಗಳೇ. ಅವಾಗ ಹಿಂಗಿದೆ ಅಪ್ಪ ನಿಮ್ ತಾಯಿಗೆ ಆಪರೇಷನ್ ಮಾಡಿದ್ರೆ ಮಾತ್ರ ಉಳ್ಕೋತಾರೆ, ಅದ್ರಲ್ಲಿ ಗ್ಯಾರಂಟಿ ಇಲ್ಲಪ್ಪ ಅಂತ ಆಪರೇಷನ್ ಮಾಡೋಕ್ರೂ ಹೇಳಿದ್ರು ಗುರುಗಳೇ ಜಯದೇವದಲ್ಲಿ. ಗ್ಯಾರಂಟಿ ಇಲ್ಲಪ್ಪ, ಒಟ್ಟಿನ ರಿಪೋರ್ಟ್ ಸೈನ್ ಮಾಡ್ಕೊಡಿ, ಬದುಕಿರ ನಿಮ್ಮ ಅದೃಷ್ಟ, ಬದುಕಿಲ್ಲ ಅಂದ್ರೆ ನಿಮ್ಮ ಅದೃಷ್ಟಪ್ಪ ಅಂತ ಅನ್ಬಿಟ್ಟು ಸೈನ್ ಮಾಡ್ಸ್ಕೊಂಡಿರು ಗುರುಗಳೇ. ಅವಾಗೂ ಒಂದು 3.5 ಲಕ್ಷ ಖರ್ಚಾಗಿದ್ ಗುರುಗಳೇ. ಅವಾಗ ಒಂದ್ ಡೇ ಒಂದ್ ಕಂಪ್ನಿ ಮಾಡ್ತಾರೆ ಗುರುಗಳೇ. ಮತ್ತೆ ನೈಟ್ ಒಂದು ಜನನಿ ಟ್ರಾವೆಲ್ಸ್ ಅಂತ ನೀವು ಕೇಳಿರ್ತೀರಾ ಅನ್ಕೋತೀನಿ ಗುರುಗಳೇ. ಏನಪ್ಪ? ಜನನಿ ಟ್ರಾವೆಲ್ಸ್ ಅಂತ ಗುರುಗಳೇ. ಏನದು? ಅದು ಒಂದು ಟ್ರಾವೆಲ್ಸ್ ಗುರುಗಳೇ, ದೊಡ್ಡ ಬೆಂಗಳೂರಿಗೆ ನಂಬರ್ 1 ಟ್ರಾವೆಲ್ಸ್ ಗುರುಗಳೇ, ಜನನಿ ಟ್ರಾವೆಲ್ಸ್ ಅಂತ. ಈಗ SRS ಟ್ರಾವೆಲ್ಸ್ ಹೇಗಿದೆ ಗುರುಗಳೇ? ಟ್ರಾವೆಲ್ಸ್. ಅದು ಜನನಿ ಟ್ರಾವೆಲ್ಸ್ ಅಂತ. ಆ ಕಂಪ್ನಿಲಿ 3 ವರ್ಷ ಕೆಲಸ ಮಾಡಿದೆ ಗುರುಗಳೇ, ನೈಟ್ ಡ್ಯೂಟಿ. ಡೇ ಇಲ್ಲೊಂದ್ ಶಿಫ್ಟ್, ನೈಟ್ ಅಲ್ಲೊಂದ್ ಶಿಫ್ಟ್. ಅದನ್ನ ಮಾಡ್ಕೊಂಡೆ. ಅಕ್ಕಗೂ ಸ್ವಲ್ಪ ಪ್ರೆಗ್ನೆಂಟ್ ಆಗಿ ಒಂದ್ ಮಗುನು ಆಯ್ತು. ಮಗು ಆಗಿ ಒಂದು 6 ಮಂತ್ ಚೆನ್ನಾಗಿದ್ರು ಗುರುಗಳೇ. ನಮ್ಮ ಅಕ್ಕ ನಮ್ಮ ಭಾವ ಎಲ್ಲ ಚೆನ್ನಾಗಿದ್ರು. 2ನೇ ಅಕ್ಕನ ಬಗ್ಗೆ ಹೇಳ್ತಿರೋದ? 2ನೇ ಅಕ್ಕನ ಬಗ್ಗೆ. 1ನೇ ಅಕ್ಕನ ಬಗ್ಗೆ ಏನು ಕಿರಿಕಿಲ್ಲ ಗುರುಗಳೇ. ಅವ್ರ ಜೀವನ ಸೆಟ್ಲ್ ಆಗೋಯ್ತು ಗುರುಗಳೇ. ಅವ್ರ ಪಾಡ್ಗೆ ಅವ್ರು ಇದಾರೆ. ಈ ಲವ್ ಮಾಡಿ ಮದುವೆ ಆಗಿದ್ರಲ್ಲ ಅವರು, ಅವ್ರದ್ದು ಸ್ವಲ್ಪ ಕಿರಿಕ್ ಸ್ಟಾರ್ಟ್ ಆಯ್ತು ಗುರುಗಳೇ. ಹಂಗೆ ಹಿಂಗೆ ಅಂತ ನಮ್ ಭಾವ ಅದು ಈ ತರ ಮಾಡೋದು, ಬೇರೆ ಬೇರೆ ಹೆಣ್ಮಕ್ಳು ಜೊತೆಲ್ಲ ಇದ್ ಮಾಡೋದು, ಸ್ವಲ್ಪ ಹಿಂಗೆ ಗಲಾಟೆ ಆಗಿ ನಮ್ ಭಾವ ಇದ್ದಕ್ಕಿದಂಗೆ ಬಿಯರ್ ಬಾಟ್ಲಿಗೆ ಪಾಯ್ಸನ್ ಹಾಕೊಂಡು ಪುಟ್ಟೆನಲ್ಲಿ ಒಂದು 100 ರೂಪಾಯಿ ಇದೆ ಗುರುಗಳೇ. ಆ 100 ರೂಪಾಯಿ ನಮ್ಮ ಅಮ್ಮನ ಹೆಸರು ನಮ್ಮ ಅಕ್ಕನ ಹೆಸರು ಬರ್ದ್ಬಿಟ್ಟು ಸೂಸೈಡ್ ನೋಟಿಸ್ ಬರ್ದ್ಬಿಟ್ಟು ಡೆತ್ ಆಗ್ಬಿಟ್ರು ಗುರುಗಳೇ. ನಿಮ್ಮ ಅಮ್ಮ ಅಕ್ಕನ ಹೆಸರ? ಅಮ್ಮನ ಹೆಸರು ಅಕ್ಕನ ಹೆಸರು. ಬಟ್ ಅಮ್ಮ ಅಷ್ಟೊತ್ತಿಗೆ ಆಸ್ಪತ್ರೆಯಿಂದ ಸುಧಾರಿಸಿದ್ರ? ಗುರುಗಳೇ ಆಸ್ಪತ್ರೆಯಿಂದ ಸುಧಾರಿಸಿ ಊರಲ್ಲಿ ಒಂದು 6 ಮಂತ್ ಏನೋ ಆಗಿತ್ತು ಗುರುಗಳಾಗ. ಅವ್ರ ಹೆಸರು ಯಾಕೆ ಬರ್ದಿಕ್ಕಿದ್ರ ಅವರು? ಅಂದ್ರೆ ಅವ್ರಿಗೆ ಒಂದು ಕ್ರಿಶ್ಚಿಯನ್ಸ್ಗೆ ಅವ್ರನ್ನ ಸಾಕೊಂಡಿರಂತೆ ಗುರುಗಳೇ. ಆಗಿಂದನೂ ಅವ್ರನ್ನ ಸಾಕೊಂಡಿದ್ರಂತೆ. ಅವ್ರ ಮಗಳನ್ನೇ ಅವ್ರಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅವ್ರಿಗೆ ಇಷ್ಟ ಆಗಿತ್ತಂತೆ ಗುರುಗಳೇ. ಇವ್ರ ಅಪ್ಪ ಅಮ್ಮ ನಮ್ ಕ್ಯಾಸ್ಟ್ ಬೇಡ ಬೇರೆ ಕ್ಯಾಸ್ಟ್ ಅಂದ್ಬಿಟ್ಟು ನಾವು ಈ ಹುಡ್ಗಿನ ಇಷ್ಟಪಟ್ಟಿದ್ರಲ್ಲ, ಈ ಹುಡುಗಿ ನಮ್ಮನೆಲ್ಲ ಬಂದ್ ಮಾತಾಡಿ ನಾವೇ ಲವ್ ಕಂಡ್ ಅರೇಂಜ್ ಮ್ಯಾರೇಜ್ ಮಾಡ್ಕೊಟ್ಟಿದ್ದೆ ಗುರುಗಳೇ. ಪ್ರತಿಯೊಂದು ಒಂದ್ ಬೈಕ್ ಕೊಡ್ಸಿ ಒಂದ್ 30 ಫಸ್ಟ್ ನಲ್ಲಿ ಏನು ವರದಕ್ಷಿಣೆ ಕೊಟ್ಟಿರ್ತೀವಿ, 7ನೇ ಹಳ್ಳಿ ಅದೇ ಸೇಮ್. ಫಸ್ಟ್ ನಲ್ಲಿ ಒಂದ್ ಬೈಕ್ 30,000 ದುಡ್ಡು,
ಎಣ್ಣೆ ಹೇಳಿಂಗು ಒಂದ್ ಬೈಕು 30,000 ದುಡ್ಡು ಗುರುಗಳೇ ಎಲ್ಲ ನಂದೆ. ನಿಮ್ ಕಡೆ ಮದುವೆ ಆದ್ರೆ ಹಂಗ್ ಕೊಡ್ತಾರಾ? ಗುರುಗಳೇ ವರದಕ್ಷಿಣೆ ಇತ್ತು ಗುರುಗಳೇ ಆಗ. ಆಗ ಆಗಿತ್ತು ಗುರುಗಳೇ, ಈಗಿಲ್ಲ ಗುರುಗಳೇ. ಈಗ ವರದಕ್ಷಿಣೆ ಕೊಡಿ ಅಂದ್ರೆ ಮನೆಯಿಂದ ಆಚೆ ಆಗ್ತಿರ ಗುರುಗಳೇ. ವರದಕ್ಷಿಣೆ ಬೆಳೆ ಹೆಣ್ಣು ಕೊಟ್ರೆ ಸಾಕಾಗ್ತಿ. ನನ್ ಹಂಗೆ ಗುರುಗಳೇ, ಹಂಗೆ ಅವ್ರಿಗೂ ಕೊಟ್ಟೆ. ನಮ್ ಭಾವ ಡೆತ್ ಆಗೋದು ಗುರುಗಳೇ. ಓಕೆ. ಅವಾಗಿಂದ ಗುರುಗಳೇ ಲೈಫ್ ಬ್ಯಾಡ್ ಲ್ಯಾಕ್ ಅಂತ ಸ್ಟಾರ್ಟ್ ಆಗಿದ್ ಗುರುಗಳೇ ಲೈಫ್. ಅಮ್ಮ ಜೈಲಲ್ಲಿ ಇದಾರೆ, JP ನಗರ ಜೈಲಲ್ಲಿ ಇದಾರೆ. ಅಕ್ಕನೂ ಜೈಲಲ್ಲಿ ಇದಾರೆ. ಅಂದ್ರೆ ಅವರು ಡೆತ್ ನೋಟ್ ಬರ್ದಿಟ್ಟಿದ್ರಿಂದ ಇವ್ರಿಗೆ ಜೈಲ್ಗೆ ಹಾಕುದ್ರಾ? ನನ್ನ ಸಾವಿಗೆ ನಮ್ಮ ಅತ್ತೆ ನನ್ನ ಹೆಂಡ್ರು ಕಾರಣ ಅಂತ ಬರ್ದಿದ್ರು ಗುರುಗಳೇ. ಅಂದ್ರೆ ಆ ಕ್ರಿಶ್ಚಿಯನ್ ಹುಡುಗಿ ವಿಚಾರಕ್ಕೆ ಹೋಗ್ಲಿಕ್ಕೆ ಇವ್ರು ಬಿಡ್ತಿರ್ಲಿಲ್ಲ ಅನ್ನೋ ನೋವಿಗೆ ಅವ್ರು ಸತ್ತಿದ್ದು ಅಂತ. ಬಿಡ್ತಿರ್ಲಿಲ್ಲ ಗುರುಗಳೇ. ಅವ್ರ ಮನೇಲಿ ಯಾವಾಗ ಎನಿ ಟೈಮ್ ಇದ್ರು. ನಾವು ಹೇಳ್ತಿದ್ದ, ನಾವೇನಂತಂದ್ರೆ ಗಂಡ್ ಮಕ್ಳಲ್ಲ ಬಿಡು, ಹೆಂಗಾರ ಹಾಳಾಗೋರು ಬಂದೇ ಬರ್ತಾರೆ ಬಿಡು, ನೀನ್ ಯಾಕೆ ತಲೆ ಕೆಡ್ಸ್ಕೊತಿ ಅಂತ ನಾನು ಸ್ವಲ್ಪ, ಯಾಕಂದ್ರೆ ನನ್ಗೆ ಕಮಿಟ್ಮೆಂಟ್ ಇದ್ದಿಲ್ಲ ಗುರುಗಳೇ. ಅಮ್ಮ ನೋಡ್ಕೋಬೇಕಾಯ್ತು, ಕನಕಪುರದಲ್ಲಿ ಮನೆ ಬಾಡಿಗೆ ಕಟ್ಟಬೇಕಾಯ್ತು, ಈ ಅಕ್ಕನ್ ಸಾಲ ಆ ಅಕ್ಕನ್ ಸಾಲ ಎಲ್ಲಾನು ನನ್ ಮೇಲೆ ನಿಂತಿತ್ತು ಗುರುಗಳೇ. ಅಂದ್ರೆ ನಮ್ ತಂದೆ ಯಾವ್ದಕ್ಕೂ ಗುರುಗಳೇ ಇವತ್ತಿನವರೆಗೂ ಗುರುಗಳೇ ಯಾವ್ದು ಒಂದ್ ರೂಪಾಯಿ ಸಾಲಕ್ಕೂ ಎಲ್ಲೂ ತಲೆ ಕೊಟ್ಟಿಲ್ಲ ಗುರುಗಳೇ. ನಾನು ನಮ್ ತಾಯಿನೇ ತಲೆ ಕೊಟ್ಟಿದ್ದು ಇವತ್ತವರೆಗೂ ಗುರುಗಳೇ. ಊರಲ್ಲಿ 1 ಲಕ್ಷ ದುಡ್ಡು ಬೇಕು ಅಂದ್ರೆ ನಮ್ ತಾಯಿ ಹೋಗಿ ಹೇಳಿದ್ರೆ ಇಮಿಡಿಯೇಟ್ಲಿ ದುಡ್ಡು ಕೊಟ್ಕೊಳ್ತಾರೆ ಗುರುಗಳೇ. ಓಕೆ, ಬಟ್ ಅವ್ರು ಡೆತ್ ನೋಟ್ ಬರ್ದಿದ್ದು ಯಾರಿಗ್ ಸಿಕ್ಕಿತ್ತು ಅದು, ಅಥವಾ ಏನಾಯ್ತಾ? ಇಲ್ಲ ಗುರುಗಳೇ, ಅಲ್ಲಿ ಜನ ನೋಡಿದ್ರಲ್ಲ, ಕುಡಿದ್ಬಿಟ್ಟು ಅಲ್ಲೇ ಒದ್ದಾಡ್ತಿದ್ರು. ಅವಾಗ ನೋಡ್ಬಿಟ್ಟು ಡೆತ್ ನೋಟ್ ಅಲ್ಲೇ ಪೇಪರ್ ಇತ್ತಂತೆ, ಅವ್ರ ಜೇಬಲ್ಲೇ ಇತ್ತಂತೆ. ಅದನ್ನೆಲ್ಲ ಮಾಡಿದ್ರು. ಆಮೇಲೆ ನಾವು ನಮ್ಗೆ ಒಬ್ರು JP ನಗರಲ್ಲಿ ಇನ್ಸ್ಪೆಕ್ಟರ್ ಒಬ್ರು ಗೊತ್ತಿರೋರು ಇದ್ರು ಗುರುಗಳೇ. ಇಲ್ಲಿ ನಮ್ ಪ್ರವಾಸ ಕಡೆಯಿಂದ ಹೇಳಿಸಿ ಸ್ವಲ್ಪ ಗೊತ್ತಿರೋರು ಇದ್ರು. ನಾವು ಅವ್ರಿಗೆಲ್ಲ ಸಿಂಗಲ್ ಸ್ಟಾರ್ ಗುರುಗಳೇ. ಅವ್ರಿಗೆ ಇರೋದ್ ಫ್ಯಾಟ್ ಎಲ್ಲ ಹೇಳ್ದ ಗುರುಗಳೇ, ನಾವ್ ಹಿಂಗಿದೀವಿ ಅಂತ. ಅವ್ರು ಈ ತರ ಇದೆ ಅಂತ ಹೇಳ್ದ. ಅವ್ರು ಕಾಲ್ ಲಿಸ್ಟ್ ತೆಗ್ದಾಗ ಸ್ವಲ್ಪ ಆ ಹುಡ್ಗಿ ಕಡೆಯಿಂದಾನೆ ಜಾಸ್ತಿ ಇದಿತ್ತು ಗುರುಗಳೇ, ತಪ್ಪಿತ್ತು. ಆಮೇಲೆ ಅವ್ರ ಮನೆಯವ್ರನ್ನೆಲ್ಲ ಮನ ಒಲಿಸಿ, ನಿಮ್ ಹುಡ್ಗಂದೇ ತಪ್ಪಿದೆ, ಈ ಹುಡುಗಿದೇನೋ ತಪ್ಪಿಲ್ಲ ನೋಡಿ, ಕಾಲ್ ಲಿಸ್ಟ್ ಇದೆ, ಈ ತರ ಎಲ್ಲ ಮಾತಾಡಿದಾರೆ, ಯಾವ ಹುಡುಗಿ ತನ ತಡ್ಕೋತಾಳೆ ಅಂದ್ಬಿಟ್ಟು ಆಮೇಲೆ ಏನೋ ಇವ್ರು ಕೇಸ್ ಹಾಕಿದ್ರು ಗುರುಗಳೇ ನಮ್ ತಂದೆ ತಾಯಿ ಮೇಲೆ. ಯಾರು? ಇವ್ರು ಹುಡ್ಗಾರ ಅಪ್ಪ ಅಮ್ಮ ಕೇಸ್ ಹಾಕಿದ್ರು ನಮ್ಮ ಅಮ್ಮನ ಮೇಲೆ, ಅಕ್ಕನ ಮೇಲೆ. ಅದನ್ನ ಕೋರ್ಟ್ ಅಲ್ಲಿ ಇಟ್ಟಿ ಮತ್ತೆ ಲಾಯರ್ಗೆಲ್ಲ ದುಡ್ಡು ಕೊಟ್ಟಿ ಸ್ವಲ್ಪ ಅವ್ರನ್ನೆಲ್ಲ ಬಿಡ್ಸ್ಕೊಂಡು ಆಚೆ 6 ತಿಂಗಳಾಗೋಯ್ತು ಗುರುಗಳೇ ಅವ್ರ ಆಚೆ ತರೋದಕ್ಕೆ. ಬಟ್ 6 ತಿಂಗಳು ಜೈಲಲ್ಲಿ ಇದ್ರಾ? ಹಾ ಗುರುಗಳೇ, ಅಲ್ಲೇ ಬೇಲ್ ಬೇಕಲ್ಲ ಗುರುಗಳೇ. ಬೇಲ್ ಕೊಡ್ಲಿಲ್ಲ ಸಡನ್, ನಮ್ಗೆ ಬೇಲ್ ಸಿಗದೆ ಹೋಯ್ತು ಸಡನ್. ಅದಕ್ಕೆ 6 ತಿಂಗಳು ಇದ್ರು. 6 ತಿಂಗಳು ಅಲ್ಲೇ ಇಟ್ಕೊಂಡಿರು ಗುರು. 6 ತಿಂಗಳಾದ್ಮೇಲೆ ಮತ್ತೆ ನಮ್ಮ ಅಮ್ಮಂಗೆ ನಮ್ಮ ಅಕ್ಕಂಗೆ ಬೇಲ್ ಆಯ್ತು. ಇದು ಹುಡುಗಿ ಕಡೆಯಿಂದ ಏನು ತಪ್ಪಿಲ್ಲ ಅಂದ್ರೆ ನಮ್ಮ ಅಕ್ಕ ಆಚೆನೇ ಇದ್ರು ಗುರುಗಳೇ. ಅವ್ರಿಗೆ ಪಾಪವಾಗಿತ್ತಲ್ಲ ಗುರುಗಳೇ. ನಮ್ ತಾಯಿ ಮಾತ್ರ ಅಲ್ಲಿ ಇಟ್ಕೊಂಡಿರು, ಸಾಕ್ಷಿದಾರಕ್ಕೆ ಅಂತ ನಮ್ದೆಲ್ಲ ಸೈನ್ ತಗೊಂಡಿರು. ಅಕ್ಕ ಬಂದು ಬೆಂಗಳೂರಲ್ಲಿ ಗೌಡಂಪಳ್ಳಿದಲ್ಲಿ ನಮ್ಮ ಅಕ್ಕ ಇದ್ರು ಗುರುಗಳೇ. ಅವ್ರು ಮಗು ಇತ್ತಲ್ಲ, ಅದರಿಂದ ಇಟ್ಕೊಳಕ್ ಆಗಲ್ಲ ಅಮ್ಮ ಇದೆಲ್ಲ ಮಗುನ, ನೀವ್ ಏನಿದ್ರು ನಾವ್ ಕರ್ಕೊಂಡ ತಕ್ಷಣ ನೀವ್ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು ಗುರುಗಳೇ. ಅವ್ರಿಗೆ ಇನ್ಸ್ಪೆಕ್ಟರ್ಗೆ 1 ಲಕ್ಷ ದುಡ್ಡು ಕೊಟ್ಟು ಅವ್ರ ಹತ್ರ ಮಾತಾಡ್ಸಿ, ನಮ್ದೇನು ತಪ್ಪಿಲ್ಲ ಇವ್ರು ತಪ್ಪಿದೆ ಅಂತ ಮಾತಾಡ್ಸಿ ಲಾಸ್ಟ್ಗೆ ಕೇಸ್ ನಮ್ ಕಡೆನೆ ಮಾಡ್ಕೊಂಡ ಗುರುಗಳೇ. ಸ್ವಲ್ಪ ಇಷ್ಟಪಟ್ಟಿ ಲಾಯರ್ಗೆಲ್ಲ ದುಡ್ಡು ಕೊಟ್ಟಿ ಗುರುಗಳೇ. ಅಲ್ಲಿಂದ ಸ್ಟಾರ್ಟ್ ಆಗಿದ್ ಗುರುಗಳೇ. ಮತ್ತೆ ಈಗ ಅಕ್ಕ ಏನ್ ಮದುವೆ ಆಗಿಲ್ಲ, ಊರಲ್ಲೇ ಇದಾರೆ ಗುರುಗಳೇ. ನಾವೇ ಸಾಕೊಂಡಿದೀವಿ, ನಮ್ಮನೇಲೇ ಇದಾರೆ ಗುರುಗಳೇ. ಹಂಗಾಗಿ ಗುರುಗಳೇ ಮತ್ತೆ ಇದೆಲ್ಲ ಮಾಡ್ಕೊ ಬಂದೆ ಪ್ರತಿಯೊಂದು ಗುರುಗಳೇ. ಹಿಂಗಿಲ್ಲ ಅನ್ನೋಂಗಿಲ್ಲ ಗುರುಗಳೇ. ನಾನು ಬಟ್ಟೆ ತಗೋತೀನೋ ತಗೊಳ್ಳಿಲ್ಲ ಗೊತ್ತಿಲ್ಲ ಗುರುಗಳೇ. ನನಗೆ ಇಂಪಾರ್ಟೆಂಟ್, ನನಗೆ ನನ್ನ ತಾಯಿ ಚೆನ್ನಾಗಿರ್ಬೇಕು, ನನ್ ನಂಬಿದವರು ಯಾರಿದ್ದಾರೆ ಅವ್ರು ಚೆನ್ನಾಗಿರ್ಬೇಕು ಗುರುಗಳೇ. ಈ ಗಾಡಿ ಹೊಸ ಗಾಡಿ ತಗೊಂಡೆ ಗುರುಗಳೇ. ಹೊಸ ಗಾಡಿ ತಗೊಂಡಾದ್ಮೇಲೆ ಸ್ವಲ್ಪ ನಂದು ದರಿದ್ರ ಅನ್ನೋದೆಲ್ಲ, ಆ ಗಾಡಿ ಎಲ್ಲ ಸ್ವಲ್ಪನೇ ಎಲ್ಲ ನೈಟ್ ಡೇ ದುಡ್ದು ಎಲ್ಲ ಆಲ್ಮೋಸ್ಟ್ ನನ್ ಕಮಿಟ್ಮೆಂಟ್ ಸಾಲ ಅನ್ನೋದ ತೀರ್ಸ್ಕೊಂಡ್ಬಿಟ್ಟೆ ಗುರುಗಳೇ. ಕಮಿಟ್ಮೆಂಟ್ ಎಲ್ಲ ಸಾಲ ತೀರ್ಸ್ಕೊಂಡು ಎಲ್ಲ ಬಂದೆ. ನನ್ಗೆ ಮದುವೆ ಮಾಡಿ ಅಂತ ಒಂದು 26-27 ವರ್ಷದಲ್ಲಿ ಗುರುಗಳೇ ಕೇಳ್ಕೊಂಡೆ ನಮ್ಮ ಮನೇಲಿ. ಮದುವೆ ಮಾಡಿ ಏಜ್ ಆಗ್ತಿದೆ, ಹಿಂಗಾದ್ರೆ ಹೆಣ್ ಕೊಡಲ್ಲ ನನ್ಗೆ, ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ. ಅವಾಗ ನಮ್ ತಾಯಿ ಏನಂತ ಅಂದ್ರು, ನೀ ಒಂದೇ ಮತ್ಗೆ ನಿನ್ಗೆ ಈ ಟೈಮಲ್ಲಿ ನಿನ್ಗೆ ಎತ್ತಿ ಮಗಳು ಕಟ್ಬಿಟ್ರೆ ನಮ್ನ ನೋಡ್ಕೊಳ್ಳೋರು ಯಾರಿದ್ದಾರೆ ಅನ್ನೋ ಮಾತು ಬಂದ್ಬಿಡ್ತು ಗುರುಗಳೇ ನಮ್ ತಾಯಿ ಹತ್ರ. ಅಂದ್ರೆ ನೀವ್ ಒಂದ್ 26-27 ಇದ್ದಾಗ್ಲಿ ಶುರು ಅವ್ರ ಗಮನಕ್ಕೆ ತಂದ್ರಿ ಒಂದ್ ಮದುವೆ ಮಾಡ್ಕೊಬೇಕು ಅಥವಾ ಈ ವಿಚಾರ? ಲಾಕ್ಡೌನ್ ಅಲ್ಲೂ ತಂದೆ ಗುರುಗಳೇ. ಅವ್ರ ಹತ್ರ ಹೇಳ್ತಿದೆ, ನಮ್ಮಮ್ಮ ಹುಡುಕಿ ಅಮ್ಮ ನೀವೆಲ್ಲ ಹುಡುಕಿ, ನೀವ್ ಇದ್ದೀರ ಫ್ರೀ ಆಗಿದ್ರೆ, ನಾನಂತೂ ಫ್ರೀ ಆಗಿರೋಕ್ಕಾಗಲ್ಲ, ನಾನ್ ಸಾಲ ಆದ್ಮೇಲೆ ನಿಂತಿದ್ದೀನಿ, ನೀವ್ ಹುಡುಕಿ ಅಂತ. ಅವಾಗ ನಮ್ಮಮ್ಮ ಅಂತ ಅಂದ್ರು, ನಿನ್ಗೆ ಈಗ ಎತ್ತಿ ಕಟ್ಬಿಟ್ರೆ ನಮ್ನ ನೋಡ್ಕೊಳ್ಳೋರು ಯಾರಿದ್ದಾರೆ
ಇವಾಗ ಏನ್ ಏಜ್ ಆಗ್ಬಿಟ್ಟಿದೆ ನಿನ್ಗೆ, ಇವಾಗ 27 ವರ್ಷಕ್ಕೆಲ್ಲ ಏನ್ ನಿನ್ ಮದುವೆ ಮಾಡ್ಬಿಟ್ಟು ಏನ್ ಮಾಡ್ಬಿಡೋಣ ನಾವು ಅಂತ ಅಲ್ಲಿಂದ ಇಲ್ಲಿವರೆಗೂ ಗುರುಗಳೇ ಮದ್ವೆ ಅನ್ನೋ ಸಿಕ್ಕೇ ಇಲ್ಲ ಗುರುಗಳೇ. ಈಗ ಊರಲ್ಲಿ ನಮ್ ತಂದೆಯವ್ರು ಮತ್ತೆ ನಾವು ನಮ್ ತಂದೆ ಎಲ್ಲ ಮತ್ತೆ ಒಂದಾದ ಗುರುಗಳೇ. ಒಂದಾಗಿ ಊರಲ್ಲಿ ಒಂದು ಮನೆ ಕಟ್ಸಿದೀನಿ ಗುರುಗಳೇ. 26 ಲಕ್ಷಕ್ಕೆ ಒಂದು ಮನೆ ಕಟ್ಸಿದೀನಿ ಗುರುಗಳೇ. ಇದ್ರಲ್ಲಿ ತಂದೆನೂ ಎಂಟ್ರಿಫೇರ್ ಇಲ್ಲ, ತಾಯಿನೂ ಎಂಟ್ರಿಫೇರ್ ಇಲ್ಲ ಗುರುಗಳೇ. ಒಂದು ಸಾಲ ತೀರ್ಸ್ಬೇಕು ಅಂದ್ರೆ ಗುರುಗಳೇ, ನಮ್ ತಂದೆ ಏನ್ ಹೇಳ್ತಾರೆ ಅಂತಂದ್ರೆ ನಾನು ಸಾಲ ಇಸ್ಕೊಳ್ಳಲ್ಲ, ನಾನು ಯಾವ ಸಾಲಕ್ಕೂ ತಲೆ ಬಗ್ಗಲ್ಲ. ನಮ್ ತಾಯಿನೂ ಅಷ್ಟೇ ಗುರುಗಳೇ, ನಾನು ಯಾವ ಸಾಲಕ್ಕೂ ನಾನು ತಲೆ ಬಗ್ಗಲ್ಲ. ಅಲ್ಲ ಅವ್ರ ಹೆಂಗ್ ತೀರಿಸ್ತಾರೆ ಅಂದ್ರೆ ಅವ್ರು ಹೆಂಗ್ ತೀರಿಸ್ಲಿ ಅಥವಾ ತೀರಿಸ್ತಾರೆ, ಅವ್ರ ಹೆಂಗ್ ತೀರಿಸ್ತಾರೆ? ಅಲ್ಲ ಗುರುಗಳೇ, ನಾನು ಹೇಳೋದು ನಾನು ಇದ್ದೀನಿ ಅನ್ನೋದಾರ ಒಂದ್ ಭರವಸೆ ಬೇಕಲ್ಲ ಗುರುಗಳೇ. ಅಟ್ಲೀಸ್ಟ್ ಮಾತಲ್ಲ ಆದ್ರೂ ಓಕೆ ನಾನು ಇದ್ದಿನ ಕಣೆಯ ಜೊತೆ ಇದ್ದೀವಿ, ನಾವು ಏನೋ ಇನ್ ಮುಂದೆ ನಿಂಗೆ ಯಾವುದೇ ರೀತಿ ಮಾನಸಿಕ ಹಿಂಸೆ ಕೊಡದಂಗೆ ಸಂಸಾರ ನಡ್ಸ್ಕೊಂಡು ಹೋಯ್ತೀವಿ ಅಂತ. ನಾನು ಅದನ್ನೇ ಹೇಳ್ತಾರೆ ಗುರುಗಳೇ, ನಾನು ಇದ್ದೀನಿ ಅನ್ನೋದೊಂದು ನನ್ಗೊಂದು ಭರವಸೆ ಕೊಡಿ. ನನಗೆ ನೀವು ದುಡ್ಡು ಕೊಡೋದ್ ಬೇಡ, ಏನೂ ಬೇಡ. ನೀವ್ ಒಂದ್ ಹೆಣ್ಣು ನೋಡಿ, ನೀವ್ ಈಗ ಗುರುಗಳೇ ಹೆಂಗ್ ಕಿತ್ತಾಡ್ತಾರೆ ಅಂದ್ರೆ ಗುರುಗಳೇ, ಸೌತಿ ಮಕ್ಳು ತರ ಕಿತ್ತಾಡ್ತಾರೆ ಗುರುಗಳೇ. ನಮ್ ತಂದೆ ನಮ್ ತಾಯಿ ಈಗೂ ತಂಗಿ ತಾಯಿ ತಂದೆ ಈಗ ಊರಲ್ಲಿದ್ದಾರೆ. ಇಲ್ಲ ಗುರುಗಳೇ, ತಂಗಿ ಬಂದು ನಮ್ ತಾಯಿಯರೂರಲ್ಲಿ ಒಂದ್ ಸ್ವಂತ ಮನೆ ಇದೆ ಗುರುಗಳೇ. ನಮ್ಮ ಹತ್ರ ತಾಯಿಯವ್ರ ಊರಲ್ಲಿ ಒಂದು ಮನೆ ಇದೆ ಗುರುಗಳೇ. ಅಲ್ಲಿ ನಮ್ಮ ಅಕ್ಕ ಇದಾರೆ ಗುರುಗಳೇ. ಅವ್ರದ್ದೇನು ಡಿಸ್ಟರ್ಬೆನ್ಸ್ ಇಲ್ಲ ಗುರುಗಳೇ. ಇನ್ನೊಬ್ರ ಅಕ್ಕ ಬಂದು ಅವ್ರ ಯಜಮಾನ್ ಊರಲ್ಲಿ ಇದಾರೆ. ನಮ್ಮ ತಾಯಿಯರೂರಲ್ಲಿ ಒಂದು 30-40 ಸೈಟ್ ಇದೆ ಗುರುಗಳೇ ಅಲ್ಲಿ. ಓಕೆ, ಗಂಡ ತೀರುವುದಂತ ಆ ಹೆಣ್ಮಗಳು ಯಾರು ನಿಮ್ಮ ಅಕ್ಕ ಇದ್ದಾರೆ, 2ನೇ ಅಕ್ಕ, ಅವರು ನಿಮ್ಮ ತಾಯಿಯವ್ರ ತವ್ರ ಮನೆಯಲ್ಲಿ ಇದ್ದಾರೆ. ತವ್ರ ಮನೆಯಲ್ಲಿ ಇದಾರೆ ಗುರುಗಳೇ. ಅಲ್ಲಿ ಒಂದು ಸಿಂಪಲ್ ಆಗಿ ಅಲ್ಲೂ ಒಂದು 5 ಲಕ್ಷದಲ್ಲಿ ಒಂದು ಮನೆ ಕಟ್ಟಿದೀನಿ ಗುರುಗಳೇ. ಅಲ್ಲಿವೆ ನಮ್ ತಂದೆ ನಮ್ನ ಆಚೆ ಹಾಕಿದ್ಮೇಲೆ ನಾವು ನಮ್ಮ ಕನಕಪುರದಲ್ಲಿ 4 ವರ್ಷ ಬಾಡಿಗೆ ಮನೇಲಿದ್ದೆ ಗುರುಗಳೇ. ಬಾಡಿಗೆ ಮನೆ ಕಟ್ಟಕ್ ಆಗಲ್ಲ ಅಂದ್ಬಿಟ್ಟು ನಾವು ನಮ್ ತಾಯಿಯವ್ರಿಗೆ ಶಿಫ್ಟ್ ಆಗ್ಬಿಟ್ಟ ಗುರುಗಳೇ. ಮತ್ತೆ ನಮ್ ತಾಯಿಯವ್ರಿಗೆ ಶಿಫ್ಟ್ ಆಗಿ ಅಲ್ಲಿ ಸಿಂಪಲ್ ಆಗಿ ಇಲ್ಲೇ ಬೆಂಗಳೂರಲ್ಲಿ ನಾನು ಕೆಲಸ ಮಾಡ್ಕೊಂಡು ನೈಟ್ ಡೇ ಕೆಲಸ ಮಾಡ್ಕೊಂಡು ಊರಲ್ಲಿ ಸಣ್ಣ ಪುಟ್ಟ ಚೀಟಿಗಳು ಅಂತ ಬರುತ್ತೆ ಗುರುಗಳೇ. ಈ 5,000 ರೂಪಾಯಿ ಕಟ್ಟೋದು ತಿಂಗಳಿಗೆ, 2,500 ಕಟ್ಟೋದು ತಿಂಗಳಿಗೆ, ಶಕ್ತಿ ಸಂಘಗಳಲ್ಲಿ ದುಡ್ಡುಗಳು ಎತ್ಕೊಂಡು ಮನೆ ಕಟ್ಸಿ ಎಲ್ಲಾ ಮಾಡಿದ್ರು. ಎಲ್ಲ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದೆ. ಈ ಚೀಟಿ ಕೂಗ್ತಾರೆ ಎಷ್ಟಕ್ಕೆ ಹೋಗುತ್ತೆ ಅಂತಾರಲ್ಲ ಅದು. ಹೌದು ಗುರುಗಳೇ. 1 ಲಕ್ಷಕ್ಕೆ 2,500 ಕಟ್ಟಿದ್ರೆ ಗುರುಗಳೇ 50,000 ಕೊಡ್ತಾರೆ. 5,000 ಕಟ್ಟಿದ್ರೆ 1 ಲಕ್ಷ ಕೊಡ್ತಾರೆ ಗುರುಗಳೇ. 1,10,000 ಕೊಡ್ತಾರೆ ಗುರುಗಳೇ, ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ. ಅದೇ ಗೌರ್ಮೆಂಟ್ ಇದು ಅದು ಅಂತ ಮುರ್ಕೊಂಡು ಇಲ್ಲ ಗುರುಗಳೇ, ಇದು ಮಾಮೂಲಿ ಹೆಂಗ್ಸುಗಳು ಸೇರ್ಕೊಂಡ್ ಮಾಡ್ತಾರೆ ಗುರುಗಳೇ ಎಲ್ಲರೂ. ಇದು ನಿಮ್ ಊರ್ ಕಡೆದು ಹಂಗುರುಗಳೇ. ಈ ಹೆಂಗ್ಸು ಒಂದ್ 7-8 ಜನ ಹೆಂಗ್ಸುಗಳು ಸೇರ್ಕೋದಾರ ಗುರುಗಳೇ. ಅವ್ರು ಸೇರ್ಕೊಂಡು ಇಷ್ಟಿಷ್ಟು ಜನ ಅಂತ ತಿಂಗಳ ಒಂದೊಂದ್ ತಿಂಗಳು ಕೊಟ್ಲಿ ಅಂದ್ರೆ ಇವ್ರು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು, ಕಟ್ಕೊಳ್ಳೋದು ಎಲ್ಲ ಮಾಡೋದೆಲ್ಲ ಮಾಡ್ದಾರ ಗುರುಗಳೇ. ಓಕೆ, ಹೇಳಪ್ಪ. ಆತರ ಮಾಡ್ಕೊಂಡು ಗುರುಗಳೇ ನನಗೆ ಈಗೂ ಏನಂತಂದ್ರೆ ಗುರುಗಳೇ, ನಮ್ ತಂದೆ ತಾಯಿ ಈಗೂ ಕಿತ್ತಾಡ್ತಾರೆ ಗುರುಗಳೇ. ನನಗೆ ಒಂದು ಹೆಣ್ ಸೆಟ್ ಆಗಿತ್ತು ಗುರುಗಳೇ. ಯಾವಾಗ? ನನಗೆ 29 ಏಜ್ ಅಲ್ಲಿ ಒಂದು ಹೆಣ್ ಸೆಟ್ ಆಗಿತ್ತು. ಅರ್ಥಾತ್ ಕಳೆದ ವರ್ಷ. ಹೌದಾ ಸರ್? ಅಂದ್ರೆ ಮನೆಯವ್ರು ನೋಡಿದ್ದ ಅಥವಾ ನೀವೇ ನೋಡ್ಕೊಂಡಿದ್ದ? ಇಲ್ಲ ಸರ್, ನಾನೇ ಹಿಂಗೆ ಫ್ರೆಂಡ್ ಸರ್ಕಲ್ ಅಲ್ಲಿ ನನ್ ಕಷ್ಟ ನೋಡ್ನಾರ್ದಾನೆ ಹಿಂಗೆ ಯಾರೋ ಒಬ್ರು ರೆಫರ್ ಮಾಡಿದ್ರು. ಒಳ್ಳೆ ಹುಡ್ಗ, ನನ್ಗೆ ಗೊತ್ತಿರೋ ಹುಡ್ಗ, ಅವ್ನ್ ತಪ್ಪು ಮಾಡಿದ್ರು ನಾನು ಅವನ್ನ ಕೇಳೋಷ್ಟು ಅಧಿಕಾರ ನನ್ನಲ್ಲಿದೆ, ಹುಡುಗಿ ಕೊಟ್ಟು ಮದುವೆ ಮಾಡ್ತೀರಾ ಅಂತ. ಅಲ್ಲಿ ತಂದೆ ತಾಯಿ ಹತ್ರ ಹೋಗಿ ಕೇಳಿದರೆ ಏನು ರೆಸ್ಪಾನ್ಸ್ ಇಲ್ಲ ಗುರುಗಳೇ. ಯಾರು ಕೇಳಿರೋದು? ಅಲ್ಲಿ ಅವ್ರ ಊರಿಂದ ಅಂದ್ರೆ ಈಗೆಲ್ಲ ಫೋನ್ ಕಾಂಟ್ಯಾಕ್ಟ್ ಅಲ್ಲ ಗುರುಗಳೇ. ಹುಡುಗಿ ಮನೆಯವ್ರು ಕೇಳಿರೋದಾ? ಆ ಹುಡುಗಿ ಮನೆಯವ್ರು ಕೇಳಿರೋದು, ಹುಡುಗ ಹೇಗೆ, ಹುಡುಗ ಅಪ್ಪ ಅಮ್ಮ ಹೇಗೆ ಅಂತ ಅವ್ರು ಹೇಳಿದ ರೀಸನ್ ಇಷ್ಟೇ ಗುರುಗಳೇ. ಹುಡುಗಿಯರ ಅಪ್ಪ ಅಮ್ಮ, ಹುಡುಗ ಅಪ್ಪ ಸ್ವಲ್ಪ ಸಿಕ್ಕಾಪಟ್ಟೆ ಹೊರಟು, ತಾಯಿ ಬಂದಿ ನಮ್ ತಾಯಿಗೆ ಜಡೆ ಬರುತ್ತೆ ಗುರುಗಳೇ ಹಿಂದೆ. ಅಂದ್ರೆ ಜಡೆ ಅಂತ ಅಂದ್ರೆ ಅವ್ರು ನಾನ್ ವೆಜ್ ಏನು ಮಾಡೋಂಗಿಲ್ಲ ಗುರುಗಳೇ ನಮ್ಮ ಮನೇಲಿ. ಯಾವ್ದಾರ ದೇವ್ರದ ಅದು? ಇದು ಜಡೆ ಮುನೇಶ್ವರ ಅಂತಾರಲ್ಲ ಗುರುಗಳೇ, ಮುನೇಶ್ವರದ್ದು. ಅದು ಈ ತರ ಇದೆ ಅವ್ರ ಮನೇಲಿ. ಅವ್ರ ತಾಯಿಗೆ ಈ ತರ ಇದೆ. ಅವ್ರ ಮನೇಲಿ ನಾನ್ ವೆಜ್ ಮಾಡಲ್ಲ, ಅವ್ರ ತಂದೆ ಸರಿ ಇಲ್ಲ, ಸಿಕ್ಕಾಪಟ್ಟೆ ಬರೀ ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ಅಂದ್ರೆ ನಿಮ್ 3 ಕಡೆಯವ್ರು ಹೇಳಿರೋದು ಇದು? ನಮ್ಮೂರ್ ಕಡೆ ಹೇಳಿದ್ರು ಗುರುಗಳೇ. ಮದ್ವೆ ಕಿತ್ತೋಗ್ಲಿಕ್ಕೆ ಏನೇನು ಬೇಕು ಎಲ್ಲ ಹೇಳ್ಯಾರೆ? ಎಲ್ಲ ಹೇಳಿದ್ರೆ ಗುರು. ಅವ್ರು ಪ್ರತಿಯೊಂದು ರೆಕಾರ್ಡಿಂಗ್ ಮಾಡಿ ನನಗೆ ಕಳ್ಸಿದ್ರೆ ಗುರುಗಳೇ. ಅಯ್ಯಯ್ಯೋ. ನಾನು ಅವ್ರ ಹತ್ರ ಒಂದೇ ಮಾತು ಕೇಳಿದ್ ಗುರುಗಳೇ, ನೀವು ನಮ್ಮ ಅಪ್ಪ ಅಮ್ಮನ್ ನೋಡ್ಬೇಡಿ, ನನ್ ನೋಡಿ ಮದುವೆ ಮಾಡ್ಕೊಡಿ, ನನಗೆ ಇಬ್ಬರು ಆಗ್ತಿರಿದ್ದಾರೆ, ನಾನು ಈ ತರ ಎಲ್ಲ ಮಾಡಿದೀನಿ, ನಾನು ಚೆನ್ನಾಗಿ ನೋಡ್ಕೋತೀನಿ ಅವಳನ್ನ, ನನ್ಗೆ ಕಷ್ಟ ಆದ್ರೂ ಸರಿ ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ ಅನ್ನೋದಕ್ಕೆ ಅವ್ರು ಹೇಳಿದ್ ಗುರುಗಳೇ.
ಅಪ್ಪ ಅಮ್ಮನ ಚೆನ್ನಾಗಿಲ್ಲ ಆಮೇಲೆ ನೀನೇ ಹಂಗಪ್ಪ, ನಾಳೆ ದಿನ ನೀನ್ ಬಿಟ್ಬಿಟ್ರೆ ನಾವೇ ಹತ್ರಕ್ ಹೋಗಪ್ಪ. ಮತ್ತೆ ಅದಾದ್ಮೇಲೆ ಅವ್ರಿಗಿನ್ನ ಕೇಳ್ದೆ ಗುರುಗಳೇ, ಅವ್ರಿಗೆ ಇಲ್ಲ ಆಗಲ್ತು ಅಂದ. ಮತ್ತೆ ಇನ್ನೂ ಒಂದ್ 7-8 ಹುಡುಗಿರ್ ನೋಡ್ದೆ ಗುರುಗಳೇ. ಎಲ್ಲ ಬರೀ ಇದೇ ರೀಸನ್ ಗುರುಗಳೇ, ಎಲ್ಲ ಇದೇ ರೀಸನ್. ಬಟ್ ನಿಮ್ ಊರ್ನವ್ರೇ ಹಂಗ್ ಹೋದಾಗ ನಿಮ್ ಊರ್ನವ್ರೇ ಆಗದವ್ರ ಹಂಗೆಲ್ಲ ಹೇಳ್ತಾರ? ಆತರ ಹೇಳಿದಾರೆ ಅಂದ್ರೆ ಇವ್ರು ಅದೇ ತರನೇ ಆಡ್ತಾರೆ ಗುರುಗಳೇ. ನಮ್ ತಂದೆ ತಾಯಿನೂ ಈಗೂನು ಗುರುಗಳೇ ಅದ್ ಇರೋದಕ್ಕೂ ಅವ್ರು ಹೇಳೋದಕ್ಕೂ ಸರಿ ಆಯ್ತು. ಈಗ ಅವ್ರಿಗೆ ಗುರುಗಳೇ ಒಂದು ಕಿಂಚಿತ್ ಗುರುಗಳೇ ಒಂದ್ ಮನೆ ಕಟ್ಸಿನ ಗುರುಗಳೇ, ಇನ್ನೂ ಸ್ವಲ್ಪ ಅದ್ರಲ್ಲಿ ಏನ್ ಕೆಲಸ ಇದೆ ಅಂದ್ರೆ ಗುರುಗಳೇ, ಒಂದ್ ಪೇಂಟ್ ಮಾಡಿಸ್ಬೇಕು, ಒಂದು ವೈರಿಂಗ್ ಮಾಡಿಸ್ಬೇಕು, ಒಂದು ಪ್ಲಂಬಿಂಗ್ ಮಾಡಿಸ್ಬೇಕು ಗುರುಗಳೇ ಆ ಮನೆಗೆ, ಈಗ ಕಟ್ಸಿರೋ ಮನೆಗೆ ಗುರುಗಳೇ. ಈಗ ಗುರುಗಳೇ ನಮ್ ತಂದೆ ಗರಿ ಮನೆ ಅಂತ ಗೊತ್ತಿರುತ್ತೆ ಗುರುಗಳೇ ನಿಮ್ಗೆ, ಗುಡ್ಸ್ಲು ಮನೆ. ಗುಡ್ಸ್ಲು ಮನೆ. ಈಗ ನಮ್ ತಂದೆ ಗುರುಗಳೇ ಅಷ್ಟು ಅಂತ ದೊಡ್ಡ ಊರಲ್ಲಿ ಈಗಲೂ ನಮ್ ತಂದೆ ಗುಡ್ಸ್ಲು ಮನೇಲಿ ಇರೋದು ಗುರುಗಳೇ. ಗುಡ್ಲು ತೆಂಗಿನ ಗರಿ ಗುಡ್ಲು, ತೆಂಗಿನ ಮರಿ ಗುಡ್ಲಲ್ಲೇ ಇರೋದು ಗುರುಗಳೇ. ಈಗುವೆ ಯಾರೇ ಕೇಳಿದ್ರು ಏನಂತಾರ ಅಂದ್ರೆ, ಇಂತ ದೊಡ್ಡೂರಲ್ಲಿ ಇಂತ ಗುಡ್ಲು ಮನೇಲಿದ್ದಾರೆ, ಅವ್ರ ತಂದೆಗೆ ಏನು ಇಲ್ಲ, ಆ ಹುಡ್ಗನೇ ದುಡಿಬೇಕು, ಆ ಹುಡ್ಗನೇ ಸಾಯ್ಬೇಕು, ಆ ಹುಡ್ಗನಿಗೆ ಮದುವೆ ಮಾಡಲ್ರು ಯಾರುವೆ, ಆ ಹುಡ್ಗನ ಜೀವನನ ದುಡ್ಸಿ ಆ ಹುಡ್ಗನ ಜೀವನನ ಹಾಳು ಮಾಡ್ಬಿಟ್ಟಿದ್ದಾರೆ. ಯಾವ ಹುಡ್ಗಿ ಅವ್ನ್ ನೋಡಿದ್ರೆ ಗುರುಗಳ ನಾನ್ ನೋಡಿದ್ರೆ ಯಾವ ಹುಡ್ಗಿನ ಒಪ್ಕೊಳಕ್ ರೆಡಿ ಇಲ್ಲ ಗುರುಗಳ. ಯಾಕಂದ್ರೆ ದುಡ್ದು ನೈಟ್ ಬೆಳಗನ ದುಡ್ದು ನನ್ ನೋಡಿದ್ರೆ ಒಂದು 40-45 ಆಗಿರೋ ಹುಡ್ಗನ್ ತರ ಕಾಣ್ತಾ ಇದೀನಿ ಗುರುಗಳ. ಹಂಗಾಗ್ಬಿಟ್ಟಿದೆ ನನ್ ಲೈಫ್ ಗುರುಗಳ. ಅಯ್ಯೋ. ಅದಲ್ದೇನ ಈಗನು ಗುರುಗಳ ನಾನು ಹೇಳೋದು ಇಷ್ಟೇ, ಅವ್ರು ಕಿತ್ತಾಡ್ಬೇಡಿ, ನಾನು ಎಂತೆ ಸಾಲ ಇದ್ರು ನಾನ್ ತೀರ್ಸ್ತೀನಿ, ಕಿತ್ತಾಡ್ಬೇಡಿ, ನೀವು ಒಂದು ಚೂರು ಸದ್ದು ಆಚೆ ಕೊಡ್ಬೇಡಿ. ಯಾರೇ ಬಂದ್ರು ಅಪ್ಪ ಅಮ್ಮನ್ ನೋಡ್ತಾರೆ, ಅಪ್ಪ ಅಮ್ಮನ್ ನೋಡಿ ಹೆಣ್ ಕೊಡ್ತಾರೆ, ನನ್ ನೋಡಿ ಹೆಣ್ ಕೊಡಲ್ಲ. ನನ್ ಜೀವನ ಮುಂದೆ ಹೋಯ್ತಾ ನನ್ನ ಹೇಗೆ ಅಂತ ನನ್ ಬಗ್ಗೆ ಮಾತಾಡ್ತಾರೆ. ನೀವು ಒಂದು ಚೂರು ಸದ್ದು ಆಚೆ ಕೊಡ್ದೇನೆ ನನಗೆ ಎಷ್ಟೇ ಕಷ್ಟ ಇಲ್ಲ, ನಾನೇ ಎಲ್ಲಾ ಸಾಲವನ್ನು ನಾನೇ ಹೊತ್ಕೊಂಡಿದ್ದೀನಿ ಗುರುಗಳ. ಇವತ್ತವರೆಗೂ ನಮ್ ತಂದೆ ₹1 ಬಡ್ಡಿ ಕಟ್ಟಲ್ಲ ಗುರುಗಳ, ನಮ್ ತಾಯಿ ಏನ್ ಕಟ್ಟಲ್ಲ, ಪ್ರತಿಯೊಂದು ನಂದೇ ಗುರುಗಳ. ನಾನು ಯಾಕೆ ಲೇಟ್ ಆಗಿ ಅಷ್ಟೊಂದು ಊಟ ಮಾಡ್ತೀನಿ ಗುರುಗಳ ಅಂದ್ರೆ, ಬೇಗ ಊಟ ಮಾಡ್ಬಿಟ್ರೆ ಗುರುಗಳ ಒಂದ್ 10-10:30 ನಿದ್ದೆ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಗುರುಗಳ. ಎಷ್ಟೋ ಸತಿ ಗುರುಗಳೇ ನೈಟ್ ಅಲ್ಲಿ ಒಬ್ಬನೇ ಕುತ್ಕೊಂಡು ಹತ್ತೀನಿ ಗುರುಗಳೇ. ಆದ್ರೆ ನನ್ನಂತ ಅನಾಥ ಯಾರಿಗೂ ಇರ್ಬಾರ್ದು, ಇಂತ ಅಪ್ಪ ಹೌದಿರೋ ಯಾವ ಮಕ್ಳಿಗೂ ಸಿಗ್ಬಾರ್ದು ಗುರುಗಳೇ. ಒಂದು ಅಕ್ಕಿ ತನ್ನ ಮಕ್ಳುಗಳನ್ನ ಹೆಂಗೆ ಗೂಡಾಕೊಂಡು ಎಲ್ಲಾರನು ಸಾಕಿ ಒಂದು ಲೆವೆಲ್ ತಂದು ನಿಲ್ಸುತ್ತೆ ಅಂದ್ರೆ ಗುರುಗಳೇ, ಹಂಗ್ ತಂದಿಸ್ತೀನಿ ಗುರುಗಳೇ. ಅಕ್ಕನೂ ಮಾತಾಡಲ್ಲ ಗುರುಗಳೇ, ಅಕ್ಕನ್ಗೆ ಹೇಳ್ತೀನಿ ಈ ತರ ಮಾತಾಡಿ, ನಿಮ್ ಅಪ್ಪ ಅಮ್ಮನ ಹತ್ರ ಮಾತಾಡಿ, ಈ ಒಂದು ಹೆಣ್ಣು ನೋಡಕ್ ಕೇಳಿ, ಈ ತರ ಹಿಂಗ್ ಮಾಡ್ತಿದ್ರೆ ಅಂತ ಅಂದ್ರೆ ಗುರುಗಳೇ ಯಾರು ತಲೆ ಕೆಡ್ಸ್ಕೊಳಕ್ ರೆಡಿ ಇಲ್ಲ ಗುರುಗಳೇ. ಸ್ವಂತ ಪ್ರಶ್ನೆಕ ಒಂದು ಓಪನ್ ಚಾಲೆಂಜ್ ಆಗ್ತಾರಲ್ಲ ಗುರುಗಳೇ ನಮ್ ತಂದೆ ತಾಯಿ ಹತ್ರ. ಅವ್ರ ಮಗಳಿದಾರೆ ಗುರುಗಳೇ, ಅವ್ರ ಮಗಳಿದಾರೆ. ಈಗ ಅವ್ರ ಮಗಳು ಮದುವೆ ಆಯ್ತು, ಒಂದ್ ಮಗುನು ಆಗೋಯ್ತು ಗುರುಗಳೇ. ಅವ್ರ ಮಗಳು ಮದುವೆ ಆಗೋಕ್ ಮುಂಚೆನೇ ಒಂದ್ ಚಾಲೆಂಜ್ ಆಗ್ತಾರೆ, ಏನಂತ ಅಂದ್ರೆ ನನ್ ಮಗಳನ್ನ ಬಿಟ್ಟು ನಿಮ್ ಕೈಲಿ ಬೇರೆ ಹುಡುಗಿನ ತಂದು ಮದುವೆ ಮಾಡೋ ವ್ಯಕ್ತಿ ಇದೆಯಾ ನಿಮ್ ಕೈಲಿ ಅಂತ ಒಂದು ಓಪನ್ ಚಾಲೆಂಜ್ ಆಗ್ತಾರೆ ಗುರುಗಳೇ ನಮ್ಮ ಅಪ್ಪ ಅಮ್ಮನ ಹತ್ರ. ಅಂದ್ರೆ ಅವ್ರ ಮಗಳನ್ ಕೊಡೋ ಆಸೆ ಅವ್ರಿಗಿತ್ತ? ಇಲ್ಲ ಗುರುಗಳೇ, ಅವ್ರ ಮಗಳನ್ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಇವ್ರು ಡೈಲಿ ನೋಡ್ತಿದಾರಲ್ಲ ಗುರುಗಳೇ, ಹೆಂಗೆ ಏನು ಎತ್ತ ಅಂತ ಡೈಲಿ ನೋಡ್ತಿದಾರೆ. ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಅಥವಾ ಅವ್ರ ಅಂದ್ರೆ ನಿಮ್ ತಂದೆ ತಾಯಿ ಮೇಲೆ ಕೋಪಕ್ಕೆ ಕೇಳಿದ್ ಮಾತಾ ಅದು ಅಥವಾ ಏನು ಅದು? ಅದು ಕೋಪಕ್ಕೆ ಕೇಳಿದ್ ಮಾತು, ಏನಾರ ಮಾಡ್ತಾರೇನೋ, ಚೇಂಜ್ ಆಗ್ತಾರೇನೋ ಅಂತ. ಓಕೆ, ನನ್ನ ಮಗಳು ಬಿಟ್ಟು ಬೇರೆ ಯಾವಳನ್ನು ತಂದು ಮಾಡುವಷ್ಟು ಯೋಗ್ಯತೆ ನಿಮಗಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇವ್ರಿಗೆ ಮನ್ಸಿಗೆ ಏನೋ ಯಾಗರ್ಸ್ ಒದ್ದಂಗ ಆಗೋದು ಸರಿ ಹೋಗುತ್ತೆ ಅಂತ ಹೇಳಿದ್ರು ಗುರುಗಳ. ಈಗ ಗುರುಗಳ ಒಂಚೂರು ನನ್ ಮಗಳು ಈ ತರ ಅಂದಿದ್ದಾಳೆ, ನನ್ ಮಗಳು ಮದುವೆ ಆಗಿ ಆಗ್ಲೇ ಮೊಮ್ಮಗು ಕಂಡಿದ್ರು ಗುರುಗಳ. ಮೊಮ್ಮಗನ ಗೊತ್ತಿಲ್ಲ ಗುರುಗಳ, ಅದು ನಂಗ ಏನಾಗ್ಬೇಕಂತ. ಅವ್ರ ಮಗಳು ಮದುವೆ ಆಗಿ ಆಗ್ಲೇ ಒಂದ್ ಗಂಡ್ ಮಗು ಆಗಿದೆ ಗುರುಗಳ. ಆದ್ರೆ ಇವತ್ತವರೆಗೂ ಒಂದ್ ಕಿಂಚಿತ್ತು ನನ್ ಮಗನ್ ಒಂದ್ ಮದುವೆ ಮಾಡ್ಬೇಕು, ಅವ್ನಿಗೊಂದ್ ಜೀವನ ಕಟ್ಬೇಕು, ನನ್ ಜೊತೆಲಿ ಹುಟ್ಟಿ ಬೆಳೆದು ಹುಡುಗಿಯರೆಲ್ಲ ಮದುವೆ ಮಾಡ್ಕೊಂಡು 3ನೇ ಕ್ಲಾಸ್ 4ನೇ ಕ್ಲಾಸ್ ಓದ್ತಾರ ಗುರುಗಳೇ. ನನ್ನ ನೋಡಿದ್ರೆ ಒಂಥರ 30-35-40 ವರ್ಷ ಆಗಿರೋ ಹುಡ್ಗನ್ ತರ ಯಾರೇ ಅಂದ್ರು ಹಂಗೆ ಅಂತಾರೆ ಗುರುಗಳೇ. ಅದೂನು ಹಾಳಾಗೋಯ್ತು ಒಂದ್ ಹಾಳಾಗೋಗ್ಲಿ ಅಂದ್ಬಿಟ್ಟು ಗುರುಗಳೇ, ಒಂದು ಹುಡುಗಿಗೆ ಬಾಳ್ಕೊಡೋಣ ಅಂತ ಲೈಫ್ ಅಲ್ಲಿ ಡಿಸೈಡ್ ಮಾಡಿ ಹೋಗಿದೆ ಗುರುಗಳೇ. ಇದು ನನ್ ಸ್ವಂತ ಅಂದ್ರೆ ಗುರುಗಳೇ, ಹುಡುಗಿಗೆ ಮದುವೆ ಆಗಿ ಡೈವರ್ಸ್ ಆಗೈತೆ ಗುರುಗಳೇ. ಹಿಂಗೆ ಯಾರೋ ಗೊತ್ತಿರೋರು ಹೇಳಿದ್ರು, ಆ ಹುಡುಗಿಗೆ ಮದುವೆ ಆಗಿ ಡೈವರ್ಸ್ ಆಗಿದೆಯಪ್ಪ, ನೀನ್ ಬಾಳ್ಕೊಡ್ತೀನಿ ಅಂದ್ರೆ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ಅಂತ. ಅಂದ್ರೆ ಮಗು ಇತ್ತ ಅವ್ರಿಗೆ? ಇಲ್ಲ ಗುರುಗಳ, 6 ಮಂತ್ಗೆ ಅವ್ರಿಗೆ ಡೈವರ್ಸ್ ಆಗಿತ್ತು. ಮದುವೆ ಆಗಿ 6 ತಿಂಗಳಿಗೆ ಏನೋ ಕಾರಣಕ್ಕೆ ಗಂಡ ಡೈವರ್ಸ್ ಆಗಿ. ನನ್ ರೀಸನ್ ಏನು ಹೇಳಿಲ್ಲ ಗುರುಗಳ. 6 ಮಂತ್ಗೆ ಇದಾಯ್ತು, ಅವ್ರಿಗೆ ಡೈವರ್ಸ್ ಆಯ್ತು. ನಾನು ಹುಡುಗಿನ ಹೋಗಿ ನೋಡ್ದೆ,
ಹುಡ್ಗಿನ ಸ್ವಲ್ಪ ಒಪ್ಕೋತ ನನಗೂ ಒಂದ್ ಸ್ವಲ್ಪ ಇಷ್ಟ ಆಯ್ತು ಗುರುಗಳೇ. ಅವಳು ಎಂತ ನನ್ಗೆ ಆಗೇನಂದ್ರೆ ಯಾವ್ದಾರ ಒಂದ್ ಮದುವೆ ಆಗೋದ್ರೆ ಸಾಕು, ಅವಳು ಕಪ್ಗಿರ್ಲಿ ಬೆಳಗಿರ್ಲಿ, ನಂಗೆ ಅದೇನು ಇರ್ಲಿಲ್ಲ ಗುರುಗಳೇ. ಹುಡ್ಗಿ ಒಪ್ಪೋದು ಅಂತಂದ್ರೆ ನನಗೆ ತುಂಬಾ ಲೈಫ್ ನಲ್ಲಿ ಏನೋ ಒಂದ್ ದೊಡ್ಡ ಸಾಧನೆ ಮಾಡ್ದಂಗೆ ಅಂತ ಆಸೆ ಆಗೋಯ್ತು ಗುರುಗಳೇ ಆ ಟೈಮಲ್ಲಿ. ಈ ಹುಡುಗಿ ಒಪ್ಕೊಳ್ಳೋದು ಆ ಗುರುಗಳೇ ಒಪ್ಪಿರೋ ಒಂದ್ ಕಂಡೀಷನ್ ಗುರುಗಳೇ ಅವ್ರದ್ದು ಅಪ್ಪ ಅಮ್ಮಂದು. ಏನು? ಅವ್ರಿಗೆ 2 ಎಳೆ ಮಾಂಗಲ್ಯ ಚೈನು, ಒಂದ್ ಕತ್ತಿಗೆ ಒಂದ್ ನೆಕ್ಲೆಸ್, ಆಮೇಲೆ ಮದ್ವೆ ಸಿಂಪಲ್ ಆಗಿ ಮಾಡ್ಕೊಡ್ಬೇಕು. ಏನೇನ್ ಕೊಡ್ಬೇಕಂತೆ? 2 ಎಳೆ ಮಾಂಗಲ್ಯ ಚೈನ್ ಗುರುಗಳೇ. ಎಷ್ಟಾಗ್ಬೋದು ಅದಕ್ಕೆ ಗುರುಗಳೇ? ಈಗ ಇಲ್ಲಾದ್ರು ಒಂದ್ 4 ಲಕ್ಷ 5 ಲಕ್ಷಕ್ಕೆ ಹೋಗ್ಬೋದು ಗುರುಗಳೇ ಈಗ 2 ಎಳೆ ಮಾಂಗಲ್ಯ ಚೈನ್ಗೆ. ಆಮೇಲೆ ಒಂದ್ ನೆಕ್ಲೆಸ್ ಗುರುಗಳೇ. ಆಮೇಲೆ ಕಿವಿಗೆ ಒಂದ್ ನೆಕ್ಲೆಸ್ಗೆ ಎಷ್ಟಾಗ್ಬೋದು? ಆಗುತ್ತೆ ಗುರುಗಳೇ. ಅದು ಒಂದು ಟೋಟಲ್ ನಾವೆಲ್ಲ ಲೆಕ್ಕ ಹಾಕಿದ್ ಗುರುಗಳೇ 9 ರಿಂದ 10 ಲಕ್ಷ ಅವ್ರ ಒಡವೆಗೆ ಬರ್ತದೆ ಗುರುಗಳೇ. ಅಷ್ಟ್ ಹಾಕ್ಬಿಟ್ಟು ಬೇಕಾದ್ರೆ ಮದುವೆ ಮಾಡ್ಕೊಂಡು ಹೋಗು ಅಂತ? ಅಷ್ಟ್ ಕೊಟ್ಬಿಟ್ಟು ಮದುವೆ ಮಾಡ್ಕೊಂಡು ಹೋಗಿ, ಅದೇ ಫೈನಲ್ ಮಾತು ಗುರುಗಳೇ ಅವ್ರದ್ದು, ಬೇರೆ ಮಾತೇನಿಲ್ಲ. ಅದೇನ್ ನಿಮ್ಮ ಹೆಂಡತಿ ಜೊತೆ ನಿಮ್ಮ ಮನೆಗೆ ಬರುತ್ತಾ ಅಥವಾ ಅದನ್ನ ಅವ್ರು ಇಸ್ಕೊಳಕ? ಗೊತ್ತಿಲ್ಲ ಗುರುಗಳೇ ಅದೇನಂತ. ನಾನು ಅವ್ರ ಹತ್ರ ಕೇಳಿದ್ ಒಂದೇ ಮಾತು ಗುರುಗಳೇ, ನಾನು ಮದುವೆ ಮಾಡ್ಕೊಂಡು ನನ್ನ ಹುಡ್ಗಿಗ್ ನಾನು ಏನ್ ಬೇಕೋ ನಾನು ಹಾಕೋತೀನಿ, ಈಗ ಸದ್ಯಕ್ಕೆ ನನ್ನ ಹತ್ರ ಅಷ್ಟಿಲ್ಲ, ಸಿಂಪಲ್ ಆಗಿ ನಾನು ಮದುವೆ ಮಾಡ್ಕೋತೀನಿ ಅಂತ ನಾನು ಹೇಳಿದೆ. ಅದಕ್ಕೆ ಅವ್ರು ಒಂದೇ ಮಾತು ಹೇಳಿದ್ ಗುರುಗಳೇ, ನಾನು ಕೊಡಲ್ಲಪ್ಪ, ಬೇಜಾರ್ ಮಾಡ್ಕೋಬೇಡ, ಬೇಕಾದ್ರೆ ಹೊಂಟೋಗ್ಬಿಡು ಹಿಂಗೆ ಅಂತ. ಅವ್ರ ತಂದೆ ತಾಯಿ ಹೇಳಿದ್ದು? ಅವ್ರ ತಂದೆ ತಾಯಿ ಹೇಳಿದ್ ಗುರುಗಳೇ. ಅಂದ್ರೆ 10 ಲಕ್ಷ ಕೊಟ್ಬಿಟ್ಟು ಮದುವೆ ಆಗಿ ಹೋಗು ಅನ್ನೋ ಅರ್ಥ ಅದು. ಮದುವೆ ಆಗ್ಬೇಕಾಯ್ತು ಅಂತ ನಾನು ಹಿಂಗೆ ಅವರು ಡ್ರೈವರ್ ಗುರುಗಳೇ. ಅವರು ಇಲ್ಲೇ ಬೆಂಗಳೂರಲ್ಲೇ ನಮ್ ರೂಮ್ ಇಂದ ಸ್ವಲ್ಪ ಡೌನ್ ಅಲ್ಲಿ ಇದಾರೆ ಗುರುಗಳೇ. ಅವರು ಏನಂದ್ರೆ ಒಂದ್ ಒಳ್ಳೆ ಹುಡುಗನ್ ಒಂದ್ ಲೈಫ್ ಆಗುತ್ತೆ, ಇಷ್ಟು ಕಷ್ಟಪಟ್ಟಿದ್ದಾನೆ, ಅವ್ರ ಹುಡುಗಿಗೂ ಒಂದ್ ಜೀವನ ಈ ತರ ಹಾಳಾಗಿದೆ, ಇವನ್ ಮದುವೆ ಮಾಡ್ಕೊಂಡ್ರೆ ಒಂದ್ ಜೀವನ ಸೆಟ್ ಆಗ್ಬೋದು ಅಂತ ಅವ್ರ ಮಿಸ್ಸಸ್ ನಾನು 3 ಜನ ಹೋಗಿದೆ ಗುರುಗಳೇ. ನನ್ ಕಾರಲ್ಲೇ ಹೋಗಿದೆ. ನನ್ ಕಾರಲ್ಲೇ ಹೋಗಿ ಎಲ್ಲಾನು ಮಾತಾಡ್ದೆ ಗುರುಗಳೇ. ಅವರು ಈ ತರ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ಲಿಲ್ಲ ಗುರುಗಳೇ ಅವ್ರ ಪಾಪ ಈಗ ಎದುರುಗಡೆ ಸಿಕ್ತ್ರು ತರ ಮಕ್ಕ ಬೇಜಾರ್ ಮಾಡ್ಕೋದಾರ ಗುರುಗಳೇ. ಇಂತ ಹುಡುಗಿ ತೋರ್ಸಕ್ ಹೋದ್ರೆ ಪಾಪ ಇವ್ರು ಈ ತರ ಅಂದ್ರು ಅಂತ. ಅವ್ರು ನಮ್ ತಂದೆ ತಾಯಿ ಬಗ್ಗೆ ಏನು ಅನ್ಲಿಲ್ವಾ? ಅಂದ್ರೆ ಆ ಹುಡುಗಿ ಇದ್ರ ಬಗ್ಗೆ ಆ ಹುಡುಗಿ ಏನು ಮಾತಾಡ್ತಲ್ಲ ಗುರುಗಳೇ. ಸುಮ್ನೆ ಮದುವೆ ದಿನ ನೋಡಕ್ ಹೋದ ಹುಡುಗಿ ಓಕೆ ಇಷ್ಟ ಆಯ್ತು ಅಂತ ಅಂದ್ರು. ಆಮೇಲೆ ಇಷ್ಟ ಆಯ್ತು ಅಂತ ಅಂದ್ಮೇಲೆ ಹುಡುಗಿ ಒಳಗಡೆ ಹೋಗಿದ್ ಅಷ್ಟೇ ಗುರುಗಳೇ. ಆಮೇಲೆ ಅವ್ರ ಅಪ್ಪ ಅಮ್ಮ ಕುಂಡ್ರಿಸಿ ಮಾತಾಡ್ರು, ಏನ್ ಕೆಲಸ ಮಾಡ್ತೀಯ, ಎಷ್ಟು ಮಾಡ್ತೀಯ, ತಿಂಗ್ಳಿಗೆ ನಿಂಗೆ ಎಷ್ಟು ಸಂಪಾದನೆ ಬರುತ್ತೆ, ಎಷ್ಟು ದುಡಿತೀಯ, ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ, ನಿಮ್ದು ಏನಿದೆ ಅಂತ. ನಮ್ದು ಗುರುಗಳೇ ಸ್ವಂತ ಜಮೀನ್ ಅಂತ ಗುರುಗಳೇ ಇರೋದು 3 ಎಕರೆ ಜಮೀನ್ ಇದೆ ಗುರುಗಳೇ. 3 ಎಕರೆ ಜಮೀನ್ ಇದೆ. ಒಂದು 3 ಸೈಟ್ ಇದೆ ಗುರುಗಳೇ. ಒಂದಲ್ಲ ಅಂತ 3 ಸೈಟ್ ಮಾಡಿದೀನಿ ಗುರುಗಳೇ, ಸ್ವಂತ ಸೈಟ್. ಓಕೆ. ನಮ್ ತಂದೆ ಊರಲ್ಲೇ ಗುರುಗಳೇ 30-40 ಅವಾಗ ನಾನು ತಗೊಂಡಿದ್ ಗುರುಗಳೇ ಒಂದೊಂದ್ ಸೈಟ್ಗಳು ಬಂದು ಬರೀ 60,000 ಗುರುಗಳೇ. ಅಂದ್ರೆ ಖಾಲಿ ಸೈಟ್ ಗುರುಗಳೇ. ಈಗೂ ಖಾಲಿ ಸೈಟ್ ಇರೋದು. ಓಕೆ. ಈಗ ಅದು ನಮ್ ತಾಯಿಯರೂರಲ್ಲಿ ಒಂದ್ 30-40 ಸೈಟ್ ಅದು ನಮ್ ತಾಯಿಯವರು ತಾಯಿಗೆ ಗಿಫ್ಟ್ ಕೊಟ್ಟಿರ್ತಂದೆ ಅವಾಗ ಅದನ್ನ ನಮ್ ಅಕ್ಕರಿಗೆ ಬಿಟ್ಬಿಟ್ಟಿದೀನಿ ಗುರುಗಳೇ. ಈಗ ಅವ್ರ ಜೀವನಕ್ಕೆ, ಅವ್ರ ಮಗಳ ಜೀವನಕ್ಕೆ ಅಂತಾನೆ ಅವ್ರಿಗೆ ಆ ಸೈಟ್ ಬಿಟ್ಬಿಡಿ. ನನ್ನ ಖಾಲಿ ಸೈಟ್ ಒಂದ್ 3 ಇದೆ. ಈಗ ಕಟ್ಟಿರೋ ಒಂದ್ ಮನೆ ಒಂದಿದೆ ಗುರುಗಳೇ. ಆಮೇಲೆ ನಮ್ ಗುಸ್ಲು ಮನೆ ಒಂದಿದೆ. ಓಕೆ. ಅದನ್ನೆಲ್ಲ ಹೇಳಿದ್ರಿ ಈಗ ಅವ್ರಿಗೆ, ನಂಗೆ ಐತಿ ಅಂತ? ಇಷ್ಟೆಲ್ಲ ಇದೆ ನನ್ ಸಾಲನೂ ಇಷ್ಟಿದೆ ಅಂತಾನೆ ಹೇಳ್ದೆ. ಅವ್ರ ಹಂಗಂದ್ ಹೇಳಿದ ತಕ್ಷಣನೇ ಅವ್ರೇನಂತಂದ್ರು, ನಮ್ಗೆ ಇಷ್ಟು ಒಡವೆ ಕೊಟ್ರೆ ನಾವು ಹುಡುಗಿ ಕರ್ಕೊಂಡ್ ಮದುವೆ ಮಾಡ್ಕೋತೀವಿ, ಧರ್ಮಸ್ಥಳದೊಳಗೆ ಮದುವೆ ಮಾಡ್ಕೋಣ, ಯಾರು ಬೇಡ, ಹುಡುಗಿ ನೀವು ಅಷ್ಟೇ ಅಂತಾನೆ ಹೇಳಿದ್ರು ಗುರುಗಳೇ. ಬಟ್ ಅವ್ರ ಮೇನು ನಕ್ಲೇಸು, ಕೊಳ್ಚೇನು ಅಥವಾ ಏನೋ ಚಿನ್ನದ ಬಗ್ಗೆ ಮಾತಾಡಿದ್ರು. 2 ಎಳೆ ಮಾಂಗಲ್ಯ ಚೈನು, ಒಂದ್ ನೆಕ್ಲೆಸ್, ಒಂದ್ ಕಿವಿ, ಒಂದ್ ಸೆಟ್ ಓಲೆ. ಅಂದ್ರೆ ಅಷ್ಟು ನಾನು ತಗೊಡ್ಬೇಕು ಈಗ ಅಂದ್ರೆ ನಾನು ಸಾಲ ಮಾಡ್ಕೋಬೇಕು ಗುರುಗಳೇ. ಮತ್ತೆ 10 ಲಕ್ಷ ನಾನು ಸಾಲ ಮಾಡಿ ಮದುವೆ ಮಾಡ್ಕೋತೀನಿ ಅಂದ್ರೆ ನನ್ ಬಜೆಟ್ ಇಲ್ಲ ಗುರುಗಳೇ. ನೀವ್ ಬಜೆಟ್ ಬಿಡಿ, ಆಮೇಲೆ ನಿಮ್ ಕತೆ ಹೇಳಿ. ಹಂಗಾದ್ಮೇಲೆ ಗುರುಗಳೇ ಅದಾದ್ಮೇಲೆ ಗುರುಗಳೇ ಮತ್ತೆ ಒಂದ್ ಹುಡುಗಿನ ಇಷ್ಟಪಟ್ಟೆ ಗುರುಗಳೇ. ಹಿಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿತ್ತು. 1 ವರ್ಷ ಪ್ರೀತಿ ಮಾಡಿದೆ. ಆ ಹುಡುಗಿ ಅಂದ್ರೆ ನಮ್ಮೂರ್ಗೆ ನಮ್ಮೂರ್ ನೋಡ್ತೀನಿ ಅಂದ್ಬಿಟ್ಟು ಊರಬ್ಬ ಕರ್ಕೊಂಡೋಗಿದೆ ಗುರುಗಳೇ. ನಮ್ ಮನೇಲಿ ಒಂದ್ 15 ದಿವಸ ಇತ್ತು ಗುರುಗಳೇ. ಆ ಹುಡುಗಿ ನಮ್ಮ ಮನೇಲಿ ಒಂದ್ 15 ಡೇಸ್ ನಮ್ಮ ಮನೇಲಿ ಇತ್ತು ಗುರುಗಳೇ. ಅವಳು ಬೆಂಗಳೂರಲ್ಲೇ ಇದ್ಲು. ಜಾಬ್ ಒಂದು ಅಂಗಡಿಲಿ ಕೆಲ್ಸಕ್ಕೆ ಹೋಗ್ತಿದ್ಲು ಗುರುಗಳೇ. ಅಂದ್ರೆ ಒಂದ್ ಬಟ್ಟೆ ಅಂಗಡಿಲಿ ಕೆಲ್ಸಕ್ಕೆ ಹೋಗ್ತಿದ್ಲು. ಅಲ್ಲಿ ಅವಳನ್ನ ಕೆಲ್ಸನ ತೆಗೆದ್ಬಿಟ್ಟಿರೋ ಆ ಟೈಮಲ್ಲಿ. PGಗೆ ದುಡ್ಡು ಕಟ್ಬೇಕಾಯ್ತು.
ದುಡ್ಡಿರ್ಲಿಲ್ಲ ಅಂದ್ಬಿಟ್ಟು ನನ್ನ ಹತ್ರ ಹೇಳಿದ್ಲು, ನಾನು PG ಪೇ ಮಾಡಿದೆ ಗುರುಗಳೇ. ಆಮೇಲೆ PG ಪೇ ಮಾಡಿ ಅವಳು PG ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟಿದ್ಲು ಗುರುಗಳೇ. ಅಂದ್ರೆ ಇನ್ಸ್ಟಾಗ್ರಾಮ್ ಇಂದ ಪರಿಚಯ? ಇನ್ಸ್ಟಾಗ್ರಾಮ್ ಇಂದ ಪರಿಚಯ ಆಗಿದ್ದು ಗುರುಗಳೇ. ಅಂದ್ರೆ ನನ್ನ ಫ್ರೆಂಡ್ ಕಡೆಯಿಂದಾನೆ ಪರಿಚಯ ಆಗಿದ್ದು ಅದು ಹುಡುಗಿ. ಓಕೆ, ಸೊ ನೀವು ಮನೆಗೆ ಜಾತ್ರೆ ಸಮಯ ಅಂತ ಒಂದು 15 ದಿವಸ ಕರ್ಕೊಂಡು ಹೋಗಿದ್ರಿ? ನಾನು 15 ದಿವಸ ನಮ್ಮ ಮನೇಲಿ ಅಂದ್ರೆ ನಾನು ಕರ್ಕೊಂಡೋಗಿ ನಮ್ಮೂರಲ್ಲಿ ಬಿಟ್ಟಿದೆ. 15 ದಿವಸ 15 ಡೇಸ್ ನಮ್ಮ ಮನೇಲಿ ಇದ್ಲು ಗುರುಗಳೇ. ಚೆನ್ನಾಗಿ ನಮ್ಮ ಮನೇಲಿ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಗುರುಗಳ. ಅಂದ್ರೆ ಆ ಟೈಮಲ್ಲಿ ಇವ್ರು ಜಗಳ ಇದ್ದಂಗೆ ಇತ್ತು ಗುರುಗಳೇ. ಆ ಗುಡ್ಸ್ಲು ಮನೇಲಿ ಜಗಳ ಇದ್ದಂಗೆ ಇತ್ತು. ಅವಾಗ ಹೇಳಿದ್ ಏನಾರ ಒಂದ್ ಮಾಡ್ಬೇಕು, ನೀನ್ ಅಚೀವ್ಮೆಂಟ್ ಮಾಡು, ಏನಾರ ಅಚೀವ್ಮೆಂಟ್ ಮಾಡೋದು. ಇಲ್ಲ ಮನೆ ಕಟ್ತೀನಿ, ಸ್ವಲ್ಪ ನಂಗೆ ಅಮೌಂಟ್ ಯಾವ್ದು ಆಗೋದಿದೆ, ಸ್ವಲ್ಪ ಅಮೌಂಟ್ ಬರ್ಬೇಕು ನನಗೆ, ಸ್ವಲ್ಪ ಹಿಂಗ್ ದುಡಿತಾ ಇದೀನಿ ಅಂತ. ಆಮೇಲೆ ಅದೂನು ಒಂದು ಮತ್ತೆ ಅವಳಿಗೊಂದು ಇಲ್ಲೇ ಹುಡುಗಿ ಬೆಂಗಳೂರಲ್ಲಿ, ಮತ್ತೆ ನಾನು ಅಲ್ಲಿ ಫ್ರೆಂಡ್ ಸರ್ಕಲ್ ಹೇಳಿ ಒಂದು ಕೆಲಸ ಒಂದು ಬೆಂಗಳೂರಲ್ಲಿ ಪೋತಿಸಿದೆ ಗುರುಗಳೇ, ಬಟ್ಟೆ ಅಂಗಡಿ. ಅಲ್ಲಿ ನನ್ಗೆ ಗೊತ್ತಿರೋ ಫ್ರೆಂಡ್ ಒಬ್ರು ಇದ್ರು, ಅವ್ರಿಗೆ ಹೇಳಿದೆ ಹಿಂಗೆ ನಾನು ಇಷ್ಟಪಡೋ ಹುಡುಗಿ ಒಂದ್ ಸಿಕ್ಕಿದಾಳೆ ಈ ತರ, ಅವಳಿಗೆ ಒಂದ್ ಕೆಲ್ಸ ಬೇಕಾಯ್ತು ಅಂತ. ಸರಿ ಓಕೆ ಕೊಡಿಸ್ತೀನಿ, ಮದುವೆನಾ? ಮದುವೆ ಮಾಡ್ಕೋತೀನಿ ಹುಡುಗಿನ, ಮದುವೆ ಮಾಡ್ಕೋತೀನಿ ಅಂದ್ರೆ ಕೆಲ್ಸ ಕೊಡ್ಸ್ಕೊಡ್ತೀನಪ್ಪ, ನಾನು ನಮ್ ಸೂಪರ್ವೈಸರ್ಗಳಿಗೆ ಕೊಡ್ತೀನಿ ಅಂತ ಗುರುಗಳೇ. ಅಲ್ಲಿ ಅವಳು ಕೆಲ್ಸ ತಗೊಂಡೋಗಿ ಬಿಟ್ಟಿದ್ ಅಷ್ಟೇ ಗುರುಗಳೇ. 6 months PG ಮಾಡ್ಕೊಟ್ಟಿದ್ದೆ. 6 months ಅಷ್ಟೇ ಗುರುಗಳೇ ಅವಳು ನನ್ನ ಜೊತೆ ಚೆನ್ನಾಗಿದ್ದು. ಅಲ್ಲಿ ಏನ್ ಮೇನ್ ದೋಷ ಆಯ್ತೋ ಗೊತ್ತಿಲ್ಲ ಗುರುಗಳೇ. ಮತ್ತೆ ಅವಳು ಡೈವರ್ಟ್ ಆಗ್ಬಿಟ್ಲು ಬೇರೆ ಕಡೆ ಅಷ್ಟೇ ಗುರುಗಳೇ. ಅವಳು ಹೋಗ್ಬಿಟ್ಲು. ಮತ್ತೆ ಹೋದ್ಮೇಲೆ ಹೇಳ್ದು ಒಂದೇ ಮಾತು, ಇಲ್ಲ ನನ್ಗೆ ಇಷ್ಟ ಇಲ್ಲ, ನಿನ್ ತುಂಬಾ ಲೈಫಲ್ಲಿ ಸಾಲ ಇದೆ, ನಿನ್ಗೆ ತುಂಬಾ ಕಮಿಟ್ಮೆಂಟ್ ಇದೆ ನಿನ್ಗೆ, ನಾನು ಈ ತರ ಲೈಫ್ ಇಷ್ಟ ಪಡದಲ್ಲ, ನನ್ ಲೈಫ್ ಬೇರೆ ತರನೇ ಅಂತ ಅವಳು ಇಷ್ಟಪಟ್ಟು ಹೋಗ್ಬಿಟ್ಲು ಗುರುಗಳೇ. ಅದಕ್ಕೆ ಅದು ಟಾಪಿಕ್ ಎತ್ತಿಲ್ಲ ಗುರುಗಳೇ. ಯಾಕಂದ್ರೆ ಅದು ಒಂದ್ ಹೆಣ್ಣು ಹುಡುಗಿ, ಅವಳು ಒಳ್ಳೆ ಕೆಟ್ಟೊಳ ಗೊತ್ತಿಲ್ಲ ಗುರುಗಳೇ. ಒಟ್ಟಿನ ಟಾಪಿಕ್ ಎತ್ಬಾರ್ದು ಅನ್ಕೊಂಡಿದ್ದೆ. ಸೊ ಹಾಗೆ ಒಂದು ಹೆಣ್ಣನ್ನ ಪ್ರೀತಿಸಿದ್ದೆ, ಪಾಪ ಕೆಲ್ಸ ಕೊಡಿಸ್ದೆ, ಬಟ್ ಕಡೆಗೆ ಹಿಂಗ ಆಯ್ತು ಬಿಡು ಅಂತ ಬಿಟ್ರಿ ನೀವು? ಹಿಂಗಾಯ್ತು ಗುರುಗಳೇ. ಆಮೇಲೆ ಒಂದ್ ಲಕ್ಷ ಅಮೌಂಟ್ ಕೊಟ್ಟಿದ್ದೆ, ಅಮೌಂಟ್ ಯಾವ್ದು ಏನ್ ರಿಟರ್ನ್ ಬರ್ಲಿಲ್ಲ ಗುರುಗಳೇ, ಕೇಳೂ ಇಲ್ಲ ಗುರುಗಳೇ. ಇನ್ನೊಂದು 1 ಲಕ್ಷ ಗುರುಗಳೇ PG ರೆಂಟ್ ಕಟ್ತಿದೆ ಗುರುಗಳೇ ನಾನು, ಮತ್ತೆ PG ಅಡ್ವಾನ್ಸ್ ಕೊಟ್ಟಿದೆ. ಸರ್ ಆಯ್ತು. ಅವಳಿಗೆ ಕೆಲಸ ಇರ್ಲಿಲ್ಲ ಗುರುಗಳೇ. ಆ ಟೈಮಲ್ಲಿ ಅವಳಿಗೆ ಊರಿಗೆ ಅಮೌಂಟ್ ಕಳಿಸ್ಲೇಬೇಕಾಯ್ತು ಗುರುಗಳೇ ಅವಳು. ಆ ಟೈಮಲ್ಲಿ ಏನ್ ಮಾಡಕ್ಕಾಗಲ್ಲ ಅನ್ಬಿಟ್ಟು ಇನ್ ಮದ್ವೆ ಆಗ್ತೀನಿ ಅನ್ನೋ ಒಂದ್ ಇದಿತ್ತಲ್ಲ ಗುರುಗಳೇ. ಬಿಡು ಆಯ್ತು ಓಕೆ, ನಾನು ಇದು ಕೆಲಸ ಮಾಡಿ ಅದೇ ಕೆಲಸ ಮಾಡಿ ಸರಿ ಓಕೆ ಅಂದ್ಬಿಟ್ಟು ಒಂದ್ ಲಕ್ಷವರೆಗೂ ಕೊಟ್ಟಿದೆ ಗುರುಗಳೇ. ಅಂದ್ರೆ ಒಂದ್ ಹುಡುಗಿ ಬಗ್ಗೆ ಯಾವ್ದು ಗುರುಗಳೇ ಜೊತೆಲಿ ನಿಂತ್ಕೊಂಡು ಸರಿ ತಪ್ಪು ಅನ್ನೋದು ಅವಳ ಎದುರುಗಡೆನೆ ಹೇಳ್ಬೇಕು ಗುರುಗಳೇ. ಅವಾಗ ನಾವ್ ಒಂದ್ ಹೆಣ್ಣಿಗೆ ಏನ್ ಗೌರವ ಕೊಡ್ತೀವಿ ಅದಕ್ಕೆ ಕರೆಕ್ಟ್ ಆಗಿರುತ್ತೆ ಗುರುಗಳೇ. ಈಗ ಅವಳು ನಮ್ ಬಿಟ್ಟೋಗಿದ್ದಾಳೆ ಅನ್ಬಿಟ್ಟು ನಾವು ಕೆಟ್ಟದಾಗ ಯಾವತ್ತೂ ಹೇಳ್ಬಾರ್ದು ಗುರುಗಳೇ. ಯಾಕಂದ್ರೆ ನನಗೆ ನಮ್ಮ ಇಬ್ಬರು ಅಕ್ತಿರಿದ್ದಾರೆ. ನಾವೊಬ್ರು ಹೆಣ್ಮಕ್ಳ ಮೇಲೆ ಆರೋಪ ಮಾಡಕ್ ಹೋದ್ರೆ ನಮ್ಮ ಅಕ್ತಿರ ಮೇಲೆ ಮಾಡೋರು ತುಂಬಾ ಜನ ಇದಾರೆ ಗುರುಗಳೇ. ಇರ್ಲಿ, ಅದ್ ನಿನ್ ದೊಡ್ಡ ಗುಣನಪ್ಪ. ಆಯ್ತು, ಅದು ಆಕೆ ಹೋಗ ಆಯ್ತು. ಅಂದ್ರೆ ಇದು ಯಾವ ಸಮಯದಲ್ಲಿ ನಡೆದಿದ್ದು? ಅಂದ್ರೆ ಎಷ್ಟು ಸಮಯದ ಹಿಂದಿನ ಕತೆ ಅದು ಗುರುಗಳೇ? ಇದು 2 ವರ್ಷ ಆಯ್ತು ಗುರುಗಳೇ. ಅವಳಿಗೂ ನನಗೂ ಬ್ರೇಕಪ್ ಆಗಿದೆ ಗುರುಗಳೇ. ಪೋತಿಸ್ ಹುಡುಗಿ? ಪೋತಿಸ್ ಹುಡುಗಿ ಗುರುಗಳೇ. ಬ್ರೇಕಪ್ ಆಗೋಯ್ತು ಗುರುಗಳೇ. ಲಾಸ್ಟ್ ಅಲ್ಲಿ ಯಾರೋ ಚೆನ್ನಾಗಿರೋ ಹುಡುಗ ಸಿಕ್ತಾ ಅನ್ಬಿಟ್ಟು ಹೋದ. ಇವತ್ತರೆಗೂ ಕೇಳಲಿಲ್ಲ ಗುರುಗಳೇ, ಯಾಕೆ ಏನಾಯ್ತು ಅಂತ. ಯಾಕೆ ನಂದು ಕಮಿಟ್ಮೆಂಟ್ ಇತ್ತಲ್ಲ ಗುರುಗಳೇ. ನಮ್ಮ ಅಪ್ಪ ಅಮ್ಮ ಬೇರೆ ಈ ತರ ಹಿಂಗೆಲ್ಲ ಆಡ್ತಾ ಇದ್ರು. ಅವ್ರಿಗೆ ಅಲ್ಲಿ ಹುಡುಗಿ ಸಿಕ್ಕಿದ್ರ? ಇಲ್ಲ ಗುರುಗಳೇ. ಮತ್ತೆ ಒಂದು ಹುಲಿದುರ್ಗದಲ್ಲಿ ಒಂದು ಹುಡುಗಿ ನೋಡಿದೆ ಗುರುಗಳೇ. ಮೊನ್ನೆ ಒಂದು ರೀಸೆಂಟ್ ಆಗಿ 3 ತಿಂಗಳಾಯ್ತು ಎಕ್ಸಿಟ್ ಆಗೋಯ್ತು ಗುರುಗಳೇ. ಅದು ಅಂದ್ರೆ ಆ ಹುಡುಗಿ ನಮ್ಮಷ್ಟ ಈಗ ನಾವ್ ಹೆಂಗಿದೀವಿ ಗುರುಗಳೇ, ಅವರು ತುಂಬಾ ಗುಡ್ಸ್ಲು ಮನೇಲೆ ಇದಾರೆ. ಅಂದ್ರೆ ಹುಡುಗಿ ಅಕ್ಕರ ಒಬ್ರು ಇದಾರೆ ಗುರುಗಳೇ. ಆ ಹುಡುಗಿಯರ ಅಕ್ಕರ ನಮ್ಮಂಗೆ ಸೇಮ್ ಡ್ರೈವರ್ ಗುರುಗಳೇ ಅವರು. ಓಕೆ. ಅಪ್ಪ ಅಮ್ಮ ಆ ಹುಡುಗಿ ಎಲ್ಲಾರು ಒಪ್ಪಿದ್ರು ಗುರುಗಳೇ. ಓಕೆ ಹುಡ್ಗ ಬಡವ, ಓಕೆ ಅವ್ರು ಒಬ್ರು ಹೇಳಿದ್ರು ಗುರುಗಳೇ, ಹುಡ್ಗ ಏನೇ ಒಂದ್ ತಪ್ಪು ಮಾಡು ನಾನ್ ಕೇಳ್ತೀನಮ್ಮ, ನನ್ ಮಗನ್ ತರ ಹುಡ್ಗ, ಅವನೇನೇ ತಪ್ಪು ಮಾಡು ನಾನ್ ಕೇಳ್ತೀನಿ, ನನ್ ನಂಬಿಕೆ ಮೇಲೆ ನಿಮ್ ಮಗಳನ್ನ ಕೊಡಿ ಅಂತ ಹಿಂಗೆ ಯಾರೊಬ್ರು ಹೇಳಿದ್ರು ಗುರುಗಳೇ. ಅವ್ರು ಸ್ವಲ್ಪ ಪರ್ಸನಲ್ ಬಾಡಿಗೆಲ್ಲ ಮಾಡ್ಕೊಟ್ಟಿದೆ ಗುರುಗಳ ಅವ್ರಿಗೆ. ಅವ್ರು ಹೇಳಿದ್ರು ನನ್ಗೆ ಗೊತ್ತಿರೋ ಹುಡ್ಗ, ನಾವು ಸುಮಾರು ವರ್ಷದಿಂದ ನೋಡಿ ತುಂಬಾ ಕಷ್ಟದಲ್ಲಿದ್ದಾನ ಹುಡ್ಗ, ಏನೋ ಒಂದ್ ಕೊಟ್ರೆ ನಿಮ್ದು ಒಂದ್ ಮನೆ ಬೆಳಕಾಗುತ್ತೆ, ಅವನು ಒಂದ್ ಲೈಫ್ ಬೆಳಕಾಗುತ್ತೆ ಅಂತ ಅಂದ್ರು ಗುರುಗಳ. ಅವ್ರು ಇವತ್ತವರೆಗೂ ನಿಂತಿರೋದು ಗುರುಗಳ. ಅವ್ರು ಭಾವನೆಯಿಂದನೇ ಕಟ್ಟಾಗೋಯ್ತು ಗುರುಗಳ. ಅವ್ರ ಭಾವ ಹೇಳ್ತಾರ ನನ್ಗೆ ಯಾರ ಕೆಲ್ಸದವನು ಹುಡ್ಗ ಬೇಕು ನಮ್ ನಾದ್ನಿಗೆ, ನಾನ್ ಡ್ರೈವರ್ ಕೊಡಲ್ಲ. ನಾನು ಅದನ್ನ ಕೇಳ್ದೆ ಗುರುಗಳ ಅವ್ರ ಹತ್ರ, ಡ್ರೈವರ್ ಅಂದ್ರೆ ಅಷ್ಟೊಂದು ಕೀಳ ಅಂತ. ಇಲ್ಲ ನಾನ್ ಡ್ರೈವರ್ ಕೊಡಲ್ಲ, ಬೇರೆ ಜಾಬ್ ಇದ್ರೆ ಬೇರೆ ಜಾಬ್ ಮಾಡಿ ಬೇಕಾದ್ರೆ ಕೊಡ್ಸ್ತೀನಿ, ನೀವ್ ಈ ಕೆಲಸ ಬಿಟ್ಬಿಡಿ, ಡ್ರೈವಿಂಗ್ ಕೆಲಸ ಬಿಟ್ಬಿಟ್ಟು ಬೇರೆ ಜಾಬ್ ಮಾಡಿ ಕೊಡ್ಸ್ತೀನಿ ಅಂತಾರೆ ಗುರುಗಳ. ನಾನು ಕಲ್ತಿರೋದು ಗುರುಗಳ ಡ್ರೈವಿಂಗ್ ಬಿಟ್ರೆ ಬೇರೆ ನನ್ಗೆ ಯಾವ್ದು ಜಾಬ್ ಬರಲ್ಲ ಗುರುಗಳ.
ಬಟ್ ಡ್ರೈವರ್ಗಳ ಕುರಿತಾಗಿ ಈ ಒಂದು ಅಭಿಪ್ರಾಯ ಯಾಕಿದೆ ಅಂತ ಅನ್ಸುತ್ತೆ ನಿಮಗೆ? ಗುರುಗಳೇ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಇರೋ ಫ್ಯಾಕ್ಟ್ ಹೇಳ್ತೀನಿ. ಈ ಓಲಾ ಒಬ್ಬರು ಬರೋಕ್ ಮುಂಚೆ ಗುರುಗಳೇ ಡ್ರೈವರ್ಗಳಿಗೆ ತುಂಬಾ ವ್ಯಾಲ್ಯೂಯೇಷನ್ ಇತ್ತು ಗುರುಗಳೇ, ಒಂದು ತುಂಬಾ ಒಳ್ಳೆ ಮರ್ಯಾದೆ ಇತ್ತು. ಈ ಓಲಾ ಊಬರ್ ಅಲ್ಲಿ ಬಂದ್ ಏನಂತಂದ್ರೆ ಈ ಹೆಣ್ಮಕ್ಳು ಸ್ವಲ್ಪ ಡ್ರಿಂಕ್ಸ್ ಮಾಡಿರ್ತಾರೆ ಗುರುಗಳೇ. ಈಗ ನೋಟ ಈಗ ಹೆಂಗೆ ಅಂತಂದ್ರೆ ಉಪ್ಪು ಖಾರ ತಿಂದ ಹುಡುಗನ ದೇಹ ಹೇಗಿರುತ್ತೋ ಹಂಗೆ ಗುರುಗಳೇ ಈ ಹೆಣ್ಮಕ್ಳುಗಳು ಈ ನಾರ್ತ್ ನಮ್ಮವ್ರು ಸ್ವಲ್ಪ ಪರವಾಗಿಲ್ಲ ಗುರುಗಳೇ, ಸ್ವಲ್ಪ ಮನ ಮರ್ಯಾದೆಗೆ ಅಂತಾರೆ ಗುರುಗಳೇ. ಈ ನಾರ್ತ್ ಇಂದ ಹುಡುಗಿರ್ ಬರ್ತಾರಲ್ವಾ ಅವ್ರಿಗೆ ಮೈ ಮೇಲೆ ಪ್ರಜ್ಞೆನೇ ಇರಲ್ಲ ಗುರುಗಳೇ. ಅವ್ರಿಗೆ ಅವ್ರು ಏನ್ ಆಗ್ತಿದೆ ಒಬ್ಬ ಗುರುಗಳ ಗಾಡಿಲೇ ನಾವ್ ಡ್ರೈವಿಂಗ್ ಮಾಡ್ಬೇಕಲ್ಲ, ಒಂದ್ ಹುಡುಗಿ ಕುತ್ಕೊಂಡು ಹಿಂದ್ಗಡೆ ಬರೀ ಬ್ಯಾಡಾಗೆ ಮೂವ್ ಮಾಡ್ತಾರೆ ಗುರುಗಳೇ. ನಾನು ಎಷ್ಟೋ ಸತಿ ನನ್ ಗಾಡಿಲಿ ಇಳಿಸ್ಬಿಟ್ಟಿದ್ದೀನಿ ಗುರುಗಳೇ. ಒಬ್ಬ ಡ್ರೈವರ್ ಇದಾರೆ ನೋಡಿ ಈ ತರ ಮಾಡಿದ್ರೆ ನಿಮ್ಗೆ ಅಸಹ್ಯ ಅನ್ನಿಸಲ್ಲ ಅಂದ್ಬಿಟ್ಟು ನಾನೇ ಇಷ್ಟು ಅರ್ಧದ ದಾರಿಲಿ ನಾನೇ ಇಳಿಸೋಗಿದ್ದೀನಿ ಗುರುಗಳೇ. ಅದ್ರಿಂದ ನಮ್ಗೆ 2-3 ಸತಿ ಐಡಿನೇ ಸಸ್ಪೆಂಡ್ ಆಗಿದೆ ಗುರುಗಳೇ. ನಮ್ಗೆ ಹಿಂಗೆ ಮಿಡಲ್ ರೋಡ್ ಅಲ್ಲಿ ಬಿಟ್ಟೋಗಿದ್ದಾರೆ ಅಂತ ಮಾಡ್ತಾರೆ, ಡಿಸ್ಪೋಸ್ ಮಾಡಿದಾರೆ. ಅಂದ್ರೆ ತುಂಬಾ ಬಿಹೇವ್ ಯೂಸ್ ಮಾಡ್ತಾರೆ ಗುರುಗಳೇ. ಲಿಫ್ಟ್ ಲಾಕ್ ಮಾಡೋದು ಬೇರೆ ಒಂಥರ ಗಾಡಿಲೇ ಬಿಟ್ರೆ ಏನೋ ಮಾಡೋ ತರನೇ ಆತರ. ನಮ್ಗೆ ಒಂಥರ ಮನ್ಸು ಅಂತ ಹುಚ್ಚಂಗ್ ಆಡಂಗ್ ಆಡ್ಬಿಡ್ತಾರೆ ಗುರುಗಳು. ಆ ಟೈಮಲ್ಲಿ ಅವ್ರು ನೋಡ್ತಾವ್ರೆ ಅವ್ರನ್ನ. ಅಲ್ಲ ಓಕೆ, ಅವ್ರಂಗ್ ಆಡೋದಕ್ಕೂ ನಿಮ್ ಡ್ರೈವರ್ಗಳ ಬಗ್ಗೆ ಕೆತ್ತಪ್ಪ ಗುರುಗಳೇ ಏನಂತಂದ್ರೆ ಈಗ ಯಾರೊಬ್ರು ಬ್ಯಾಡಾಗ್ ಆಗ್ತಾರೆ. ಅಯ್ಯೋ ನನ್ನ ಒಬ್ಬ ಡ್ರೈವರ್ ಬಂದ ತುಂಬಾ ವರ್ಸ್ಟ್ ಆಗಿದ್ದ, ತುಂಬಾ ಬ್ಯಾಡಾಗಿ ನೋಡ್ತಿದ್ದ ಅಂತ ಒಂದು ಮಾತು ಎಲ್ಲಿ ಸ್ಪ್ರೆಡ್ ಆಗುತ್ತೆ ಗುರುಗಳೇ, ಅದು ಹಂಗೆ ಸ್ಪ್ರೆಡ್ ಆಯ್ತಾ ತುಂಬಾ ಇದಾಗಿದೆ ಗುರುಗಳೇ. ಅಂದ್ರೆ ನಮ್ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಗುರುಗಳೇ ಕಷ್ಟಪಟ್ಟು ದುಡಿಯೋರು ಇದಾರೆ, ಸೋಕಿ ಮಾಡೋ ಡ್ರೈವರ್ಗಳು ಇದಾರೆ ಗುರುಗಳೇ. ಇದ್ರಲ್ಲಿ 2 ತರನೂ ಇದೆ ಗುರುಗಳೇ. ಕೆಲವರಿಂದ ಆ ಒಂದು ಇಡೀ ಸಮುದಾಯಕ್ಕೆ ಕಳಂಕ ಇದೆ ಅನ್ನೋದು ಹೌದು ಗುರುಗಳೇ. ಈಗ ಯಾರು ಚಾಲುಕ್ಯ ಹುಡುಗ ಇರ್ತಾನೆ ಅವ್ರನ್ನೆಲ್ಲ ಚೆನ್ನಾಗಿ ಮಾತಾಡ್ಸೋದು, ಇಂಪ್ರೆಸ್ ಮಾಡೋದು, ಬೇರೆ ಬೇರೆ ತರ ಎಲ್ಲ ಬಿಹೇವ್ ಮಾಡೋದು ನಮ್ ಡ್ರೈವರ್ಗಳು ಇದಾರೆ ಗುರುಗಳೇ. ಯಾರು ಬೇಡ ಗುರುಗಳೇ, ನನ್ ಕ್ಲೋಸ್ ಫ್ರೆಂಡೇ ಇದ್ದಾನೆ ನನ್ ಫ್ರೆಂಡ್. ಅವ್ನು ಅದೇ ಕೆಲಸ ಗುರುಗಳೇ. ಅವ್ನು ಬರೀ ಓಲಾ ಊಬರೇ ಮಾಡೋದವನು. ಅವನು ಎಷ್ಟು ಹುಡುಗಿರ್ನ ಫ್ಲರ್ಟ್ ಮಾಡಿದಾನೆ, ಎಷ್ಟು ಹುಡುಗಿರ್ನ ಲೈಫ್ ನಾಳ್ ಮಾಡಿದಂತ ನನ್ಗೆ ಇವತ್ತವರೆಗೂ ಗುರುಗಳೇ ಲೆಕ್ಕ ಹಾಕೊಂಡ್ರೆ ಲೆಕ್ಕನೇ ಸಿಗಲ್ಲ. ಈ ನಾರ್ತಿ ಹುಡುಗಿರ್ ಏನ್ ಬರ್ತಾರೆ ಅಂದ್ರೆ ಗುರುಗಳೇ 1000, 1200, 1300 ರೂಪಾಯಿ ದುಡ್ಡು ಹಿಂಗ್ ಆಯ್ತು ಅಂದ್ರೆ ಗುರುಗಳೇ ಅವ್ರ ಬಿಹೇವಿಯರ್ ಬೇರೆ, ಇವನ್ ಬಿಹೇವಿಯರ್ ಬೇರೆ ಆಗ್ಬಿಡುತ್ತೆ ಗುರುಗಳೇ ಆ ಟೈಮಲ್ಲಿ. ಅಂದ್ರೆ ಬಿಲ್ ಜಾಸ್ತಿ ಬಿಲ್ ಜಾಸ್ತಿ ಆದಾಗ ಗುರುಗಳೇ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಯಾರೋ ಬೇರೆಯವ್ರು ಬುಕ್ ಮಾಡಿರ್ತಾರೆ, ಇವ್ರು ಎಣ್ಣೆ ಕುಡ್ದಿರ್ತಾರೆ, ಇವ್ರ ಮೇಲೆ ಪ್ರಜ್ಞೆ ಇರಲ್ಲ, ಇವ್ರು ಮಾತಾಡೋದು ಎಲ್ಲ ಕೇಳ್ತಾರೆ ಗುರುಗಳೇ. ನಮ್ಗೆ ಹೆಣ್ಮಕ್ಳು ಇಷ್ಟು ಅಷ್ಟ ಆಗ್ಬಿಟ್ಟಿದಾರ, ಹೆಣ್ಮಕ್ಳು ಈ ತರ ಇಷ್ಟು ಚಿಪ್ ಮೆಂಟಲಿ ಆಗ್ಬಿಟ್ಟಿದಾರ ಅಂತ ಅನಿಸ್ಬಿಡುತ್ತೆ ಗುರುಗಳೇ. ಅವ್ರು ಆ ಹೆಣ್ಮಕ್ಳುಗಳು ನೋಡ್ತಾರೆ ಗುರುಗಳೇ, ಮೈ ಮೇಲೆ ಪ್ರಜ್ಞೆನೇ ಇರಲ್ಲ ಗುರುಗಳೇ ಅವ್ರಿಗೆ. ಸೊ ಆ ಕಾರಣಕ್ಕೆ ಡ್ರೈವರ್ಗಳು ಯಾಕೋ ಸ್ವಲ್ಪ ಹಿಂಗ್ ದಾರಿ ತಪ್ತಾರ ಬಂದ್ಬಿಟ್ಟಿದೆ. ಹಂಗಾಗಿ ಗುರುಗಳೇ ಓಲಾ ಊಬರಲ್ಲಿ 2-3 ತರ ನಮ್ ಡ್ರೈವರ್ಗಳೇ ತುಂಬಾ ಹುಡುಗಿನ ಮಿಸ್ಯೂಸ್ ಮಾಡಿದಾರೆ. ಆಮೇಲೆ ಒಂದ್ ರೇಪು ಆಗಿದೆ ಗುರುಗಳೇ ನಮ್ ಡ್ರೈವರ್ ಅಲ್ಲೇ ಆಗಿದೆ. ಹೌದೌದು, ಕೆಲವೊಮ್ಮೆ ಚಾನಲ್ ಅಲ್ಲೂ ಕೇಳ್ಪಟ್ಟಿ, ಇವನ್ ನಮ್ಮಲ್ಲೂ ಮುರ್ಗೇಶ್ಪಳ್ಳಿದಲ್ಲಿ ಒಂದ್ ರೇಪು ಆಗಿತ್ತು ಗುರುಗಳೇ. ಅವಾಗ ಏನಂತಂದ್ರೆ ಹುಡುಗನ ಅವ್ನು ನೋಡೋ ದೃಷ್ಟಿ ಅವ್ನು ಏನಾಗುತ್ತೆ ಅಂತ ಅನ್ನೋದು ಗೊತ್ತಾಗಲ್ಲ ಗುರುಗಳೇ. ಆ ಟೈಮಲ್ಲಿ ಆ ಹೆಣ್ಣನ್ನು ನೋಡ್ತಿದಾಗ ಅವ್ನಿಗೆ ಯಾಕೆಂದ್ರೆ ಉಪ್ಪು ಖಾರ ತಿಂದಿರುತ್ತೆ ದೇಹ, ಅದು ಹೆಂಗ್ ಕಂಟ್ರೋಲ್ ಮಾಡ್ಕೋತಾನೋ ಏನಂತ ಗೊತ್ತಿಲ್ಲ ಗುರುಗಳೇ. ಆದ್ರೆ ನನಗೆ ಗುರುಗಳೇ ಆ ಹೆಣ್ಮಕ್ಳು ನೋಡ್ತಿದ್ರೆ ನನ್ ಜೀವನ ನನ್ ಕಷ್ಟನೇ ಮುಂದೆ ಬಂದ್ಬಿಟ್ಟಿರ್ತದೆ ಗುರುಗಳೇ. ಯಾಕೆಂದ್ರೆ ನನಗೆ ಜೀವನ ಮಾಡಕ್ಕೆ ಅಂತ ಗುರುಗಳೇ ಇರೋದು DL ಒಂದೇ. ನನ್ DL ಮೇಲೆ ಒಂದು ಸತಿ ಬ್ಲಾಕ್ ಆಯ್ತು DL ಅಂತಂದ್ರೆ ಮತ್ತೆ ಓಪನ್ ಆಗಲ್ಲ ಗುರುಗಳೇ DL. ನನ್ನ ಆಸೆ ಆಕಾಂಕ್ಷೆ ಏನಿದೆ ಎಲ್ಲಾನು ಬಿಟ್ಬಿಟ್ಟು ನಾನು ನನ್ ಕಷ್ಟಕ್ಕೆ ನೋಡ್ಬೇಕು ಗುರುಗಳೇ. ಎಷ್ಟೋ ನನಗೆ ಆಫರ್ ಆಗಿದೆ ಗುರುಗಳೇ, ನನ್ನ ಲೈಫಲ್ಲೇ ನನಗೆ ಆಫರ್ ಆಗಿದೆ ಗುರುಗಳೇ ಎಷ್ಟೋ ಸತಿ. ಅಂದ್ರೆ ನಾನು ಫೋನ್ ಇಸ್ಕೊ ಬಂದಿದ್ದೀನಿ, ಮಾಡಿದ ನಂಬರ್ ಕೊಟ್ಟಿದ್ದೀನಿ ಅವ್ರದ. ಆ ಫೋನ್ ಬಂದು ನಮ್ಮ ಅಮ್ಮನ ಈಗ ಯೂಸ್ ಮಾಡ್ತಾರೆ ಗುರುಗಳೇ ಆ ಫೋನ್. ಎಷ್ಟೋ ಸತಿ ಆಫರ್ ಕೊಟ್ಟಿದ್ದಾರೆ ಗುರುಗಳೇ. ಪೈಸಾ ಇಲ್ಲ, ಪೈಸಾ ನೈ ಹೋ, ಇದರ್ से माल में रूम में जाते हैं, मैं आगे मार्निंग निकालते हैं ಅಂತ ಹಿಂದಿ. ನಮ್ಗೆ ಸ್ವಲ್ಪ ಹಿಂದಿ ಈ ತಮಿಳು ತೆಲುಗು ಸ್ವಲ್ಪ ಅರ್ಧ ಬರುತ್ತೆ ಗುರುಗಳೇ. ಅಷ್ಟು ಕಷ್ಟಕ್ಕೂ ಇಲ್ಲ, ಇಷ್ಟಕ್ಕೂ ಇಲ್ಲ. ಚೆನ್ನಾಗಿ ಹಿಂದಿ ಮಾತಾಡ್ತೀಯ? ಇಲ್ಲ ಗುರುಗಳೇ, ಸ್ವಲ್ಪ ಅಂದ್ರೆ ಸ್ವಲ್ಪ ಮಾತಾಡ್ತೀನಿ ಗುರುಗಳೇ. ಅವ್ರು ಹೇಳೋದು ಸ್ವಲ್ಪ ಅರ್ಥ ಆಗುತ್ತೆ, ಸ್ವಲ್ಪ ಅರ್ಥ ಆಗಲ್ಲ ಗುರುಗಳೇ. ಅವ್ರು ಹೇಳೋದು ಅರ್ಥ ಮಾಡ್ಕೊಳಕ್ಕೆ ಯಾರು ಹಿಂದಿ ಕಲ್ತಿದ್ಯಾ? ಸ್ವಲ್ಪ ಅರ್ಥ ಆಗುತ್ತೆ ಗುರುಗಳೇ. ಓಕೆ ಸೊ ಇರ್ಲಿ. ಸೊ ಇಲ್ಲಿ ಅವರು ಬಹಳ ಮುಖ್ಯವಾಗಿ ಡ್ರೈವರ್ಗಳಿಗೆ ಕೊಡಲ್ಲ, ಅಥವಾ ಡ್ರೈವರ್ ಕೆಲಸ ಬಿಡು ಬೇರೆ ಏನಾದ್ರು ಮಾಡಿ ಕೊಡ್ತೀನಿ ಅಂತ ಹೇಳೋದು. ಈಗ ಗುರುಗಳೇ ಅವ್ರು ನೋಡೋದು ಏನಂತಂದ್ರೆ ಡ್ರೈವರ್. ಈಗ ಗುರುಗಳೇ ಎಷ್ಟೋ ಫ್ಯಾಮಿಲಿಗಳಲ್ಲಿ ಡ್ರೈವರ್ಗಳು ಚೆನ್ನಾಗಿದ್ದಾರೆ ಗುರುಗಳೇ, ಫ್ಯಾಮಿಲಿ ಚೆನ್ನಾಗಿದ್ದಾರೆ ಗುರುಗಳೇ. ಇವತ್ತು ಗುರುಗಳೇ ಇಲ್ಲಿ ಮನೆ ಹತ್ತಿದ್ರೆ ಅವಳು ಅವ್ರ ಮನೆ ತಾವೇ ಇಲ್ಲಿದೆ ಗುರುಗಳೇ.
ಮಳೆ ಬಂದ್ಲಿ ಬಿಸಿಲು ಬರ್ಲಿ, ನಾನು ಊರಿಂದ ಬರ್ತಾ ಇದ್ದೀನಿ ಗುರುಗಳೇ, ನಾನು ಕನಕಪುರದಿಂದ ಸುಮಾರು ಸತಿ ಬರ್ತಾ ಇರ್ತೀನಿ. ಎಲ್ಲಾ ಟೂ ವೀಲರ್ ಅಲ್ಲಿ ಗುರುಗಳೇ ಜರ್ಕಿನ್ ಹಾಕೊಂಡ್ ಬರ್ತಾ ಇರ್ತಾರೆ. ಅವಾಗ ನೋಡ ನನ್ ಏನ್ ಕಡಿಮೆ ಆಗಿದೆ, ನನ್ನ ಹುಡುಗಿ ಆರಾಮಾಗಿ ಫ್ರೆಂಡ್ ಸೀಟ್ ಅಲ್ಲಿ ಕುತ್ಕೊಂಡು ಸೆಕೆ ಆಯ್ತು ಅಂದ್ರೆ AC ಹಾಕ್ತೀನಿ, ಕೋಲ್ಡ್ ಆಯ್ತು ಅಂದ್ರೆ ಹೀಟರ್ ಹಾಕ್ತೀನಿ. ಯಾಕೆ ನನಗೆ ಗುರುಗಳೇ ನನಗೆ ಭಗವಂತ ನನಗೆ ಎಲ್ಲಾ ಕೆಲಸನೂ ಕೊಟ್ಟಿದ್ದಾನೆ ಗುರುಗಳೇ, ಇಲ್ಲ ಅಂತಲ್ಲ. ಆದ್ರೆ ಹೆಣ್ಣಿನ ವಿಚಾರದಲ್ಲಿ ಮಾತ್ರ ನನಗೆ ಯಾಕೆ ಇಷ್ಟೊಂದು ಕ್ರೂರಿ ಆಗ್ಬಿಟ್ಟಿದೆ ಅಂತ ಗೊತ್ತಿಲ್ಲ ಗುರುಗಳೇ. ಆಯ್ತು ಪಾಪ ನಿಮಗೆ. ಅಂದರೆ ನೋಡಿ, ಇಲ್ಲಿ ಮನೆಯಲ್ಲಿ ಅಪ್ಪ ಅಮ್ಮ ಅಥವಾ ಮನೆಯ ವಾತಾವರಣಗಳು, ಊರಿನವ್ರು ಹೇಳ್ಕೊಡೋ ರೀತಿ, ಇವೆಲ್ಲ ಒಟ್ಟಿಗೆ ಸೇರಿದಾಗ ಪಾಪ ಹಿಂಗೆಲ್ಲ ಅನಿಸುತ್ತೆ. ಅದಕ್ಕೂ ಮೀರಿ ನೀವು ಒಂದು ಖುಷಿ ಪಡ್ಬೇಕು ಸರ್. ಅವ್ರು ಏನೇ ನಿಮಗೆ ಕೇಡು ಬಯಸ್ಕೊಂಡು ನಿಮ್ಮ ಬಗ್ಗೆ ನಿರ್ಲಕ್ಷ್ಯ ಮಾಡಿ ನಿಮ್ಮನ್ನು ಬದುಕನ್ನು ಒಂದು ದಡ ಸೇರಿಸ್ಬೇಕು ಅನ್ನೋ ಯಾವ ಯೋಚನೆ ಇಲ್ಲದೆ ಹೋದರೂ ಕೂಡ ನಿಮ್ಗೆ ಅವ್ರ ಮೇಲೆ ಕೋಪ ಇಲ್ಲ, ಸಿಟ್ಟಿಲ್ಲ, ತೃಪ್ತಿ ಇಲ್ಲ. ನಿಮ್ಮ ಜವಾಬ್ದಾರಿ ಮಗನಾಗಿ, ತಮ್ಮನಾಗಿ, ಅಥವಾ ಆ ಮನೆಗೆ ಮಗನಾಗಿ ಎಲ್ಲ ನೀವು ನಿಮ್ಮ ಜವಾಬ್ದಾರಿ ಮಾಡಿಕೊಂಡು ಅಕ್ಕ ತಂಗಿದಿರನ್ನ ದಡ ಸೇರಿಸಿದ್ದೀರಾ, ಕೈಲಾದಷ್ಟು ಮಾಡಿದ್ದೀರಾ. ನೋಡಿ, ಮೊದಲು ಅರ್ಥ ಮಾಡ್ಕೊಳ್ಳಿ, ಈ ಇವತ್ತಿನ ಪರಿಸ್ಥಿತಿ ಹಂಗಿದೆ. ಡ್ರೈವರ್ ಆಗಿ ನೀವು ಮಾತ್ರ 30 ವರ್ಷ ಆದರೂ ಹಿಂಗಿದ್ದೀರಾ ಅಂತ ಅಲ್ಲ. 35 ಇದ್ದಾರೆ, 39 ಇದ್ದಾರೆ. ಯಾಕೋ ಸಮಾಜಕ್ಕೆ ಅದು ಪಿಡುಗು ಬಂದ್ಬಿಟ್ಟಿದೆ. ಹೆಣ್ಣು ಇರೋದೇ ಕಡಿಮೆನಾ, ಅಥವಾ ಹೆಣ್ಣು ಎತ್ತಿರೋರು ಸ್ವಲ್ಪ ಬದಲಾಗ್ಬಿಟ್ಟಿದಾರಾ, ಅಥವಾ ಹೆಣ್ಣು ಮಕ್ಕಳ ಮನಸ್ಥಿತಿಗಳಲ್ಲಿ ಬದಲಾಗಿದೆಯಾ? ಈಗ ಡ್ರೈವರ್ ಬಿಡಿ ಸರ್, ರೈತರ ಮಕ್ಕಳಿಗೂ ಕೊಡಲ್ಲ. ಇವನ್ ಊರಲ್ಲಿ ಸೈಟ್ ಇರುತ್ತೆ, ಅಲ್ಲಿ ಕೊಡಲ್ವಂತೆ. ಬೆಂಗಳೂರಲ್ಲಿ ಮನೆ ಇರಬೇಕು, ಬೆಂಗಳೂರಲ್ಲಿ ಸೈಟ್ ಇರಬೇಕು. ಪಾಪ ಅವರವ್ರ ಹೆಣ್ಮಕ್ಳನ್ನ ಅವ್ರವ್ರು ಎಲ್ಲಿ ಕೊಡಬೇಕು ಅನ್ನೋದು ಹೆಣ್ಣೆತ್ತವರ ಬಿಟ್ಟಿದ್ದು. ಅದನ್ನು ನಾವು ಒತ್ತಾಯ ಮಾಡಿ ಕೇಳಲಿಕ್ಕಾಗಲ್ಲ. ಬಟ್ ಅದಾಗಿಯೂ ಯಾಕೋ ಇಂಥ ಕಾಲ ಬಂದ್ಬಿಟ್ಟಿದೆ. ಎಷ್ಟು 39 ಆದರೂ, 38 ಆದರೂ, 37 ಆದರೂ ಎಷ್ಟು ನೊಂದು ಹೋಗಿದ್ದಾರೆ. ಏಕೆಂದರೆ ಮದುವೆ ಅನ್ನೋದು ಅಷ್ಟೊಂದು ಪವಿತ್ರವಾದ ವಿಚಾರ. ಅದು ಮನುಷ್ಯನಿಗೆ ಬೇಕಾದಂತಹ ಅಗತ್ಯವಾದ ಸಂಗತಿ. ಒಂದು ತಂದೆ ತಾಯಿ ಇವರೆಲ್ಲರೂ ವಯಸ್ಸಾಗ್ತಾ ಹೋದಂಗೆ ನನ್ನ ಕತೆ ಏನಪ್ಪ ಅಂದಾಗ, ಒಂದು ಹೆಣ್ಣಿಗೊಂದು ಗಂಡು, ಒಂದು ಮಗು, ಒಂದು ಸಂಸಾರ, ಅದು ಸ್ವರ್ಗವೇ ಹೌದು ಹೊಂದಾಣಿಕೆಯಿಂದ ಇರೋರಾದರೆ. ಇಲ್ಲಾಂದ್ರೆ ಅದೇನು ದೊಡ್ಡ ನರಕ. ನಾನು ಹೇಳೋದು ಆ ಥರ ಬೀಳಬೇಡಿ, ಅವಸರ ಬೀಳಬೇಡಿ. ಯಾಕಂದರೆ ಅವರು ನಿಮಗೆ ಆಯಿತು ಏನೋ ಮದುವೆ ಆಗ್ಬಿಡ್ಲಿ ಅಂತ ನೀವು ಒಂದು 10 ಲಕ್ಷ ಸಾಲ ಮಾಡಿ ಒಡವೆ ಮಾಡಿಸ್ಕೊಟ್ಟು ಕರ್ಕೊಂಡು ಬಂದ್ರಿ ಅನ್ಕೋ. 3 ದಿವಸ ಆದಮೇಲೆ ಏನೋ ಕಾರಣ ಕೊಟ್ಟು ನಂಗೆ ಡೈವರ್ಸ್ ಬೇಕು ಅಂತ ಕೂತ್ಕೊಂಡ್ರು. ಒಡವೆನೂ ಇಲ್ಲ, ಹೆಂಗ್ಟೂ ಇಲ್ಲ, ದುಡ್ಡು ಇಲ್ಲ. ಆಮೇಲೆ ಏನಿಲ್ಲ. ಹೌದು ಇವತ್ತು ನನ್ನ ತಂದೆ ತಾಯಿ ಕೇಳೋದು ಏನ್ ಗೊತ್ತಾ ಗುರುಗಳೇ, ನಾನ್ ಮದುವೆ ಆಯ್ತು, ನನ್ನ ಹಣೆ ಬರ ಆಗಿಲ್ಲ, ಓಕೆ, ನನಗೆ ನೀವಿಬ್ರು ಚೆನ್ನಾಗಿರಿ, ಖುಷಿಯಾಗಿರಿ, ನೀವಿಬ್ರು ಖುಷಿಯಾಗಿರಿ. ನಾನು ನನ್ನ ಜೀವನ ನಿಮ್ಗೆ ತೇದ್ರು ಚಿಂತೆ ಇಲ್ಲ. ನೀವಿಬ್ರು ಕಿತ್ತಾಡ್ಬೇಡಿ. ಬೇರೆಯವ್ರಿಗೆ ಗುರುಗಳೇ ಅಷ್ಟು ಕಷ್ಟಪಟ್ಟು ಮನೆ ಕಟ್ಟಿ ಗುರುಗಳೇ ಅಷ್ಟೆಲ್ಲಾ ಮಾಡಿದೀನಿ. ಇವತ್ತವರೆಗೂ ಗುರುಗಳೇ ನಾನು ಒಂದ್ ಊರ್ಗ್ ಹೋದ್ರೆ ಒಂದ್ ಮನೆ ಬಾಕ್ಲಿಗೆ ಹೋಗಲ್ಲ ಗುರುಗಳೇ, ಎಲ್ಲೂ ಹೋಗಲ್ಲ. ನಾನಾಯ್ತು, ನನ್ ಜಮೀನ್ ಆಯ್ತು, ನನ್ ಕೆಲಸ ಆಯ್ತು, ನನ್ ಡ್ರೈವಿಂಗ್ ಆಯ್ತು, ಯಾರ ಮನೆಗೂ ಹೋಗಲ್ಲ ಗುರುಗಳೇ. ನಾನ್ ತಿಂತೀನಿ. ಈಗ ಇವತ್ತು ನಮ್ನ ವೇಸ್ಟ್ ಪೇಪರ್ ಅಂತ ಯಾರು ಬಿಸಾಕಿರೋ ಗುರುಗಳೇ, ನಮ್ ಚಿಕ್ಕಪ್ಪತಿರೆಲ್ಲ ಬಿಸಾಕಿರೋ. ಇವತ್ತು ಅಂತವ್ರ ಮುಂದೆ ನಾನು ಸ್ವಂತ ಮೋಡ್ ಮನೆ ಕಟ್ಟಿದೀನಿ ಗುರುಗಳೇ. ನನ್ನ ಊರಲ್ಲಿ ನಾನು ಅವ್ರ ಮುಂದೆ ಅವ್ರಿಗೆ ಈಗೂ ಸೀಟ್ ಮೇಲೆ ಇದಾರೆ ಗುರುಗಳೇ. ಅವರೆಲ್ಲ ಅವ್ರ ಅಣ್ಣ ತಮ್ಮದಿರಲ್ಲಿ ಯಾರ ಮನೇಲೂ ಕಾರಿಲ್ಲ ಗುರುಗಳೇ. ನಮ್ಮ ಮನೇಲಿ ಮಾತ್ರ ಕಾರ್ ಇದೆ. ಇವತ್ತು ನಮ್ಮ ಅಪ್ಪ ಅಮ್ಮ ಬೇಕಾದ್ರೆ ಕಾರಲ್ಲಿ ತಿರುಗಾಡ್ಬೋದು. ಅವ್ರ ಮನೇಲಿ ಯಾರ ಮನೇಲೂ ಇಲ್ಲ ಗುರುಗಳೇ. ಮೋಡ್ ಮನೆ ಕಟ್ಕೊಟ್ಟಿನಿ. ಎಲ್ಲಾನು ಅವ್ರ ಆಸೆ ತಕ್ಕಂತ ಏನೇನಿದೆ ಎಲ್ಲಾನು ಮಾಡಿದೆ. ಆದ್ರೆ ನನ್ನ ಆಸೆಗೆ ಯಾಕೆ ಇವ್ರು ನೀರ್ ಹರಿಸ್ತಿದಾರೆ ಅನ್ನೋದೇ ನಂಗೆ ಅರ್ಥ ಆಯ್ತಲ್ಲ ಗುರುಗಳೇ. ನಾನು ಹೇಳೋದು, ಅವರು ಯಾಕೋ ಉದ್ದಕ್ಕೂ ಹಾಗೆ ಬಂದವರು, ಅವರು ಮೊದ್ಲಿಂದಲೂ. ಆಯ್ತಾ, ಹಳ್ಳಿ ಕಡೆ ಇವೆಲ್ಲ ಏನು ಈ ಕುಡಿತ, ಈ ಹೊಂದಾಣಿಕೆ ಇಲ್ಲದ್ದು, ಜಗಳ ಇಲ್ಲದ್ದು, ಒಂದು ಅವ್ರಿಗೆ ಶಿಕ್ಷಣದ ಕೊರತೆ ಇದೆ. ಹೌದಲ್ಲಪ್ಪ? ಅವರಿಗೆ ಮಕ್ಕಳು ಬದುಕಿಗೆ ಏನಾಗುತ್ತೆ, ಸಮಾಜ ಏನನ್ನುತ್ತೆ, ಅಥವಾ ಹೆಣ್ಣು ಸಿಗುವ ವಿಚಾರದಲ್ಲಿ ಏನೇನು ಎಡವಟ್ಟಾಗುತ್ತೆ, ನಾವಿಬ್ರು ಹೆಂಗಿರಬೇಕು, ಅದಕ್ಕೆ ಶಿಕ್ಷಣ ಮಾತ್ರ ಅಲ್ಲ, ಅದಕ್ಕೊಂದು ಸಂಸ್ಕಾರ ಇದ್ರೆ ಸಾಕಿದ್ದು. ಏನು ಡಿಗ್ರಿ ಓದಬೇಕಾಗಿಲ್ಲ. ನಾವು ಹಿಂಗೆ ಆಡೋದ್ರಿಂದ ಮಗನ ಬದುಕು ಹಾಳಾಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಡಿಗ್ರಿ ಬೇಕಿಲ್ಲ. ಹೌದಲ್ಲ? ಹೌದು ಗುರುಗಳೇ. ಇನ್ನೊಂದೇನಂದ್ರೆ ಗುರುಗಳೇ, ಅವರು ಈಗ ಜನ ಹೇಗೆ ಅಂದ್ರೆ ಅವ್ರು ಇವ್ರನ್ನ ನೋಡಿ ಬುದ್ಧಿ ಕಲಿತಾರೆ ಗುರುಗಳೇ. ಅವ್ರು ಹೇಗ್ ಬದುಕ್ತಾರೆ, ಅವ್ರು ಅಷ್ಟು ಬದುಕ್ತಿರ, ನಾವ್ ಅಷ್ಟು ಬದುಕದ್ ಬಿಡ, ನಾವ್ ಇಷ್ಟ ಬದುಕೋಣ. ಅವ್ರು ನೋಡಿ ಬುದ್ಧಿ ಕಲೀರಿ, ಅವ್ರು ನೋಡಿ ಅವ್ರ ಮಕ್ಳುಗಳನ್ನ ಹೆಂಗ್ ಸಾಕ್ತಾರೆ ಗುರುಗಳೇ. ನನ್ನ ಎದುರುಗಡೆನೆ ಮಕ್ಳುಗಳು ಅಪ್ಪನ್ಗೆ ಕೆಟ್ಟದಾಗ ಬೈತಾರೆ ಗುರುಗಳೇ. ನಾವ್ ಒಂದು ದಿನ ನಮ್ಮ ಅಪ್ಪನ್ಗಾಗ್ಲಿ ನಮ್ಮ ಅಮ್ಮನ್ಗಾಗ್ಲಿ ಬೋಧನಲ್ಲ. ಆದ್ರೆ ನನ್ ಕೋಪ ಹೆವಿ, ನನ್ಗೆ ಯಾವ ಕೋಪ ಬರ್ಸ್ತಾರೆ ಆ ಟೈಮಲ್ಲಿ ಬೋದಿನಿ ಗುರುಗಳೇ, ಇಲ್ಲ ಅಂತ ಅಲ್ಲ. ಆದ್ರೆ ಯಾವತ್ತು ಅವ್ರನ್ನ ನಡ್ ರೋಡಲ್ಲಿ ಕೈ ಬಿಟ್ಟಿಲ್ಲ ಗುರುಗಳೇ. ನಮ್ ಕ್ಲಾಸ್ಮೇಟ್ ಎಲ್ಲ ಹಿಡ್ಕೊಂಡೆಲ್ಲ ಹೊಡೆದಾರ ಗುರುಗಳೇ. ಅವ್ರ ಅಪ್ಪ ಅಮ್ಮದಿರ್ಗೆಲ್ಲ ಇವತ್ತವರೆಗೂ ಒಂದ್ ಕೈ ಎತ್ತಿಲ್ಲ. ನೀವು ಚೆನ್ನಾಗಿರಿ, ನನ್ನ ಎತ್ತಿ ರೋಡಲ್ಲಿ ಬಿಟ್ಟಿದ್ದೀರಾ, ನಿನ್ನ ಚೆನ್ನಾಗಿ ಸಾಕ್ತೀನಿ. ಕೇಳಿಸ್ಕೊಳ್ಳಿ, ಈಗ ಇರುವ ಭಾಗ್ಯಗಳು ಅಂತ ಲೆಕ್ಕ ಹಾಕಿದಾಗ
ಒಂದು ಮನೆ ಕಟ್ಟಿದ್ದೀರಾ, ನಿಮ್ಮ ಜೊತೆ ನಿಮ್ಮನ್ನು ಕಾಲ್ಕಸವಾಗಿ ನೋಡಿ, ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿ, ನಿಮ್ಮನ್ನು ತಿಪ್ಪೆ ಕಸದಂತೆ ನೋಡಿದವರೆಲ್ಲ ಇವತ್ತು ಅಲ್ಲಲ್ಲೇ ಇದ್ದಾರೆ. ದೇವರು ನಿಮಗೆ ಒಂದು ಕಾರು, ಮನೆ, ಆರೋಗ್ಯ, ಜೀವನ, ಏನೋ ಒಂದು ಮಟ್ಟಿ ಅಂದರೆ ಹೆಣ್ಣು ಸಿಕ್ಕಿಲ್ಲ ಅಥವಾ ಮದುವೆ ಆಗುತ್ತಿಲ್ಲ ಅನ್ನೋದನ್ನು ತುಂಬ ರಣಭೀಕರ ಸಮಸ್ಯೆ ಎಂದುಕೊಂಡು ಕೊರಗ್ತಾ ಕೂತ್ಕೊಳ್ಳೋದಕ್ಕಿಂತ ಉಳಿದ ಬೇರೆ ಬೇರೆ ವಿಚಾರಗಳಲ್ಲಿ ದೇವರು ನಿಮ್ಮನ್ನು ಅತ್ಯಂತ ಸದೃಢವಾಗಿ ಕಟ್ಟಿಕೊಟ್ಟಿದ್ದಾನೆ. ಆ ವಿಚಾರ ಇನ್ನೊಂಚೂರು ತಡವಾಗಿ ಹಾಗೆ ಆದರೂ ನಿಧಾನಕ್ಕೆ ಅದಾಗಲಿ. ನಮಗೀಗ ಇರುವ ಭಾಗ್ಯವನ್ನೆನೆದು ಬಾರನೆಂಬುದನ್ನು ಬಿಡು ಅನ್ನೋ ಹಾಗೆ ಏನಾಗಿಲ್ಲ, ಅದು ಮುಂದಾಗುತ್ತೆ ಅಂತ ಭರವಸೆ ಇಟ್ಕೋ. ಆದರೆ ನಿಮ್ಮೂರಲ್ಲಿ ನಿಮ್ಮ ಸುತ್ತಮುತ್ತ ನಿಮ್ಮನ್ನು ಆಡಿಕೊಂಡು ನಿಮ್ಮನ್ನು ಕಾಲ್ಕಸ ಮಾಡಿಕೊಂಡು ಎಷ್ಟೋ ಜನರಿಗೆ ಸಿಗದ ಸೌಭಾಗ್ಯಗಳು, ಭಾಗ್ಯಗಳು, ಶಕ್ತಿಗಳು ನಿಮಗೆ ದೇವರು ಕೊಟ್ಟಿದ್ದಾನಲ್ವಲ್ಲಪ್ಪ. ಮನೆ ಕೊಟ್ಟಿದ್ದಾನೆ, ಹೌದು, ಕಷ್ಟಪಟ್ಟು ದುಡ್ದಿದ್ದೀರ ಎಲ್ಲ. ನೀವು ಒಂದಕ್ಕೋಸ್ಕರ ನೀವು ಬದುಕನ್ನೇ ಅಯ್ಯೋ ಯಾಕಾದರೂ ಬದುಕಿದ್ದೀನೋ ಹಂಗೆ ಹಿಂಗೆ. ಸರ್, ಮದುವೆ ಆಗಿ ಹೊಂದಾಣಿಕೆ ಆಗದೈತಿ 3 ತಿಂಗಳಿಗೋ 6 ತಿಂಗಳಿಗೋ ಬಿಟ್ಟು ಯಾಕಾದರೂ ಮದುವೆ ಆದೆ, ಯಾಕಾದರೂ ಬದುಕಿದ್ದೀನಿ ಅಂತ ಮದುವೆ ಆಗಿರೋರು ಒದ್ದಾಡ್ತವ್ರೆ. ನಾನು ಹೇಳೋದು ಅವಸರ ಬೇಡ. ಕಾಲ ಇವತ್ತಿದೆ. ಯಾವ ಹುಡುಗನ ತಗೊಂಡ್ರು ಸರಾಸರಿ ಇವತ್ತು, ಅದರಲ್ಲೂ ಮಧ್ಯಮ ವರ್ಗದ ಹುಡುಗನ ಮಕ್ಕಳಂತೂ ಇವತ್ತಿಗೆ 32, 34, 35 ಹಂಗೂ ಹಿಂಗೂ ಹೆಣ್ಣು ಸಿಕ್ಕರು ಒಂದು 36ಕ್ಕೆ ಆಯ್ತವೆ. ಎಲ್ಲ ಯಾರು 26, 27, 25ಕ್ಕೆ ಆಗೋಕೆ ಆಗ್ತಾ ಇಲ್ಲ. ಏನೋ ಉಳ್ಳವರು ಆಗ್ತಾರೆ, ಆಯ್ತಾ. ಹಾಗಾಗಿ 30 ವಯಸ್ಸಾಗಿದೆ, ಏನು ನನಗಿಂತ 2 ವರ್ಷ ದೊಡ್ಡವರು ಇದ್ದೀರಿ. ನೀವು ಕೂಡ ಇನ್ನೊಂದೆರಡು ವರ್ಷ ಹಂಗೋ ಹಿಂಗೋ ಒದ್ದಾಡಿಕೊಂಡು ನಿಮ್ಮ ಜೀವನವನ್ನು ನೀವು ನಡೆಸಿ, ಒಳ್ಳೆ ಸಂಗಾತಿ ಸಿಗ್ತಾಳೆ, ಒಳ್ಳೇದಾಗುತ್ತೆ. ಅಂದರೆ ಅದು ಕಾಲ ಕೂಡ ಬರೋವರೆಗೂ ನೀವು ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಆ ರೋಗ ವಾಸಿ ಆಗಲ್ಲ. ಬರುತ್ತೆ, ಕಾಲ ಬರುತ್ತೆ. ಅದಕ್ಕೂ ಮುಂಚೆ ಬಂದವಳನ್ನ ಈ ಅಪ್ಪ ಅಮ್ಮ ಇವ್ರ ದೊಂಬರಾಟಗಳ ನಡುವೆ ಅವಳಿಗೆ ನೋವಾಗದಂಗೆ ಒಂದು ಕಡೆ ಇಟ್ಟು ನಾನು ಅವಳೊಂದು ರಾಣಿ ಥರ ನೋಡ್ಕೊಳ್ತೀನಿ ಅನ್ನೋದಕ್ಕೆ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗೋದಷ್ಟೇ ನನಗೀಗ. ಯಾಕಂದ್ರೆ ಈಗ ಅಲ್ಲಿ ಹೇಳಿದಲ್ಲಪ್ಪ, ಒಂದು ಹೆಣ್ಮಗಳು ಅಯ್ಯೋ ನಿಂಗೆ ಕಮಿಟ್ಮೆಂಟ್ ಇದೆ, ಸಾಲ ಇದೆ, ಅದಿದೆ, ಇದಿದೆ, ಈ ಬದುಕು ನನಗೆ ಬೇಡ, ನಾನು ಬೇರೆ ಬದುಕನ್ನು ಬಯಸ್ತಿದ್ನಿ ಅಂತ. ಯಾವ ಹೆಣ್ಮಕ್ಳಾದರೂ ಹೆಚ್ಚು ಕಡಿಮೆ ಹಿಂಗೆ ಇರ್ತಾರೆ, ಅರ್ಥ ಆಯ್ತಲ್ಲ. ಅವ್ರು ಮದುವೆ ಆಗಿ ಬಂದ್ಬಿಟ್ಟು ನಿಮ್ಮ ಸಾಲ, ನಿಮ್ಮ ಕಮಿಟ್ಮೆಂಟು, ನಿಮ್ಮ ಜಗಳ ಒದ್ದಾಡಕ್ಕೆ ಅವಳಿಗೆ ಏನು ಹುಚ್ಚಿಡ್ತಿದ್ಯಾ? ಮೊದಲು ಅರ್ಥ ಮಾಡ್ಕೊಳ್ಳಿ, ಎಲ್ಲಿ ಸಮಸ್ಯೆ ಆಗ್ತಿದೆ ಅಂದಾಗ ಅಪ್ಪ ಅಮ್ಮಂದಂತೂ ಅದು ಬದಲಾಗಲ್ಲ, ಅವ್ರು ಹಂಗೆ ಇರಲಿ ಅತ್ತಗೆ. ಆದರೆ ಫಿನಾನ್ಷಿಯಲಿ ಅಥವಾ ಕೆಲವು ವಿಚಾರಗಳಲ್ಲಿ ನಾನು ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ ಆಯಿತು, ಅವ್ರ ಊರಲ್ಲಿ ಅವ್ರ ಪಾಡಿಗೆ ಅವ್ರು ದೊಂಬರಾಟ ಮಾಡ್ಕೊಳ್ಳಿ, ನಾನು ಇಲ್ಲಿ ನೋಡವ ನಾವು ಅಲ್ಲಿಗೆ ಹೋಗಲ್ಲ, ನಾನೇನೋ ಮಗನಾಗಿ ಹೋಗ್ತೀನಿ, ನಾನು ನೋಡ್ಕೊಳ್ತೀನಿ. ಯಾಕಂದರೆ ಅವ್ರಿಗೆ ಬುದ್ಧಿ ಕಲಿಯಲ್ಲ ಅಂದರೆ ನಿನ್ನನ್ನು ತಗೊಂಡೋಗಿ ಅಲ್ಲಿ ನರಕ ತೋರಿಸ್ಲಿಕ್ಕೆ ನಾನು ತಯಾರಿಲ್ಲ. ಹೌದಲ್ಲ? ನಾನು ನೀನು ಇಲ್ಲಿ ಬದುಕ ಅಂದ್ರೆ ಒಂದು ಹುಡುಗಿ ಬಿಟ್ಟು ಹೋಗ್ಬೇಕಾದ್ರೆ ನಿಮ್ಗೆ ಏನು ಹೇಳಿದ್ಲಲ್ಲ, ಅದು ಬ್ರೇಕಪ್ ಅಂತ ಅಲ್ಲ, ಪಾಠ ಕಲಿಯೋದಿಕ್ಕೆ ಮುಂದೆ ಎಚ್ಚೆತ್ಕೊಳ್ಳಿಕ್ಕೆ ನಿಮಗೊಂದು ಅವಕಾಶ. ನೆಕ್ಸ್ಟ್ ಬಂದವಳು ಅದನ್ನೇ ಹೇಳ್ತಾಳೆ, ಓ ನಿಂಗೆ ಸಾಲ ಇದೆ, ನಿಂಗೆ ಅದು ಕಮಿಟ್ಮೆಂಟು, ನಿಂದು ಇದು ಹಂಗಿದೆ ಹಿಂಗಿದೆ. ಓ ಅವಳು ಹಂಗೆ ಹೇಳಿದ್ಲಾ, ಹಿಂಗಿರೋದಕ್ಕೆ ತಾನೇ ಅವಳು ಬಿಟ್ಟು ಹೋಗಿದ್ದು. ಸರಿ, ನೆಕ್ಸ್ಟ್ ಬಂದವಳು ಬಿಟ್ಟು ಹೋಗ್ಬಾರ್ದು ಅಂದ್ರೆ ನಾನು ಅವನ್ನೆಲ್ಲ ಮೊದಲು ಸರಿ ಮಾಡ್ಕೊಳ್ಬೇಕು. ಹಂಗಾದಾಗ ಇನ್ನೊಂದು 6 ತಿಂಗಳು 3 ತಿಂಗಳಿಗೂ ಯಾರೋ ಮತ್ತೆ ಸಿಗ್ತಾಳೆ ದೇವತೆ ಅಂತವಳು. ಈಗ ಇಲ್ಲಿ ಸಾಲಗಳು ಅದು ಇದು ಎಂತ ತುಂಬ ನಡೀತಾ ಇಲ್ಲ, ಎಲ್ಲ ಸರಿ ಆಗಿದೆ ಅಂದಾಗ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಇಲ್ವಲ್ಲ. ಹಾಗಾಗಿ ದೂಷಿಸ್ತಾ ಕೂರುವುದು ಬೇಡ, ಆಗಿರೋ ಗುಂಡಿಗಳನ್ನು ಮುಚ್ಚುತ್ತಾ ಹೋಗೋಣ. ಅಣ್ಣ ನಾನು ಇನ್ನೊಂದು ಹೇಳ್ತೀನಪ್ಪ, ನಿಮ್ಮ ತಂದೆ ತಾಯಿ ನೀನು ಎಷ್ಟೇ ಪ್ರೀತಿಸು ಗೌರವಿಸು, ಆದರೆ ಅವರ ದೊಂಬರಾಟಗಳ ನಡುವೆ ಯಾವುದೋ ಒಂದು ಹೆಣ್ಣು ಬಂದು ನರಕ ಅನುಭವಿಸೋದು ಬೇಡ. ಇಲ್ಲ, ಈಗೂ ಅಷ್ಟೇ ಗುರುಗಳೇ. ನಾನು ಈಗ ನೆನ್ನೆನೋ ಕಿತ್ತಾಡಿದಾರೆ ಗುರುಗಳೇ. ಬರೀ ಏನ್ ವಿಚಾರಕ್ಕೆ ಅಂದ್ರೆ ನಮ್ಮಮ್ಮ ಇದು ಗೃಹಲಕ್ಷ್ಮಿ ದುಡ್ಡು ಹಾಕಿದಾರೆ, ಎತ್ಕ ಬಂದ್ ಕೊಟ್ಟಿಲ್ಲ ಅಂತ. ನಮ್ ತಾಯಿ ನಮ್ ತಂದೆಗೆ ಓಟ್ ಪೆನ್ಷನ್ ದುಡ್ಡು ಬಂದಿದೆ, ಅವ್ರು ಎತ್ಕ ಬಂದ್ ಕೊಟ್ಟಿಲ್ಲ. ಮನೆ ಸಂಸಾರಕ್ಕೆ ಈಗ ಗುರುಗಳೇ ಫೋನ್ ಮಾಡಿ ಮನೆ ಸಂಸಾರಕ್ಕೆ ದುಡ್ಡಿಲ್ಲ ಅಂತಾರೆ ಗುರುಗಳೇ. ಇಬ್ಬಳಿಗೂ ತಿಂಗ್ಳಿಗೆ ಇಲ್ಲಾರ 3,000 4,000 ದುಡ್ಡು ಬರುತ್ತೆ ಗುರುಗಳೇ. ನೀವ್ ಹಾಕಿ, ನಾನ್ ಕೊಡ್ತೀನಿ, ನಾನು ಕೊಡಲ್ಲ ಅಂತ ಹೇಳಲ್ಲ. ನೀವು ಈಗ ಎತ್ಕೊಂಡು ನೀವು ಬಳಸ್ಕೊಳ್ಳಿ, ನೀವ್ ನಾನು ಅಕೌಂಟ್ಗೆ ದುಡ್ಡು ಹಾಕ್ತೀನಿ, ಈಗ ಸದ್ಯಕ್ಕೆ ಎತ್ಕೊಳ್ಳಿ ಅಂದ್ರೆ ಯಾರು ಎತ್ಕೊಳ್ಳಲ್ಲ ಗುರುಗಳೇ ಅವರು. ಈಗ ನಾನು ಹೇಳೋದಪ್ಪ, ನೀನು ಈ ಅವ್ರ ವಿಚಾರಗಳನ್ನು ನೀನೊಬ್ಬ ಮಗನಾಗಿ ಅವ್ರೇನೋ ಕಾಯಿಲೆ ಬಿದ್ದಾಗ ಹೋಗ್ಬೇಕು, ನೀನು ಸೇವೆ ಮಾಡ್ಬೇಕಾದ್ ಬಿಟ್ರೆ ಈ ದೊಂಬರಾಟಗಳನ್ನೆಲ್ಲ ನೀವು ಫೋನ್ ಮಾಡಿದಾಗ ಕೇಳಿಸ್ಕೊಳ್ಳೇಬೇಡ. ಯಾಕಂದರೆ ನನಗೆ ಒಂದು ಅರ್ಥ ಆಯ್ತು, ಏನು ಗೊತ್ತನಪ್ಪ, ನೀನು ಹಿಂಗೆ ವಯಸ್ಸಾದವನಂತೆ ಕಾಣ್ತಿರೋದು, ಈ ಸ್ಟ್ರೆಸ್ಸು. ಮೊದಲು ನಿನ್ನ ಬದುಕನ್ನು ಸ್ವಲ್ಪ ಆರೋಗ್ಯವಂತವಾಗಿ ಕಟ್ಕೊಳ್ಬೇಕು. ಅದಕ್ಕೆ ನೀನು ಯಾವುದನ್ನು ದೂರ ಇಡಬೇಕು ಅದನ್ನು ದೂರ ಇಡೋದು ಕಲಿ. ಅದು ಏನು ಕೆಟ್ಟತನ ಏನಲ್ಲ, ಅದೊಂದು ಅತ್ಯಂತ ಒಳ್ಳೆತನ. ಅಯ್ಯೋ ನಾನು ಅವ್ರು ಫೋನ್ ಅವ್ರು ಹಿಂಗೆ ಮಾಡ್ತಾರೆ ಸರ್, ಹಂಗೆ ಮಾಡ್ತಾರೆ ಸರ್, ಬಿಡು ಹೋಗ್ಲಿ ಗುರುಗಳೇ. ಅದನ್ನ ಮಾಡ್ದೆ ಗುರುಗಳೇ. ನಮ್ ತಂದೆ ಏನ್ ಮಾಡ್ತಾರೆ ಅಂದ್ರೆ, ನಾನು ಯಾವ ನಂಬರಿಂದ ಫೋನ್ ಎತ್ತಿಲ್ಲ ಅಂದ್ರೆ ನಮ್ ತಾಯಿಗೆ ಹೊಡೆದ್ಬಿಡ್ತಾರೆ ಗುರುಗಳೇ. ಅವ್ರಿಗೆ ಹಾರ್ಟ್ ಪೇಷಂಟ್ ಅವರು. ಈಗ ನಾನು ಫೋನ್ ಎತ್ತಬೇಡಿ ಅಂತ ಹೇಳ್ತಿಲ್ಲ, ಅಥವಾ
ಅವ್ರ ವಿಚಾರಗಳನ್ನು ಕೇಳಿಸ್ಕೊಂಬಿಡಿ ಅಂತ ಹೇಳ್ತಿಲ್ಲ. ಬಟ್ ನೀವು ಅದನ್ನು ಒಳಗಡೆ ತಗೊಳ್ತಿರೋ ರೀತಿ ನಿಮ್ಮನ್ನು ಬೇಗ ಮುದುಕ ಮಾಡುತ್ತೆ. ಹೌದು ಗುರುಗಳೇ. ಅರ್ಥ ಆಯ್ತಲ್ಲ ನಾನು ಏನು ಹೇಳಿದೆ? ಈಗ ಅಲ್ಲಿ ಏನು ನಡೆಯುತ್ತೆ ಅದು ನೀವು ತಡೆಯೋಕ್ಕಾಗಲ್ಲ. ಅಲ್ಲಿಂದ ಏನು ಫೋನ್ ಮಾಡ್ತಾರೆ ಅದು ನೀನು ತಡೆಯೋಕ್ಕಾಗಲ್ಲ. ಕೇಳಿಸ್ಕೊಳ್ಬಾರ್ದ? ಇಲ್ಲ, ಕೇಳಿಸ್ಕೊ ಅಂತಲೇ ಹೇಳ್ತೀನಿ. ಆದರೆ ಈ ದಿವಸ 10 ವರ್ಷಕ್ಕೊಮ್ಮೆ ಎಷ್ಟು ದಿನ ಚೆನ್ನಾಗಿದ್ರಪ್ಪ, ಇವತ್ತು ಹಿಂಗೆ ಆಗ್ಬಿಡ್ತು ಅನ್ನೋ ಥರ ಅಳ್ಕೊಂಡು ಕೂತ್ಕೊಳ್ಳಿಕ್ಕೆ ಕಾರಣ ಇಲ್ಲ ಅಲ್ಲಿ. ಹೌದು ಗುರುಗಳೇ. ಅಂದರೆ ನೀವು ಯಾಕೆ ಹಿಂಗೆ ಇನ್ನು 30 ವಯಸ್ಸಿಗೆ 50 ವಯಸ್ಸವ್ರ ಥರ ಯಾಕೆ ಕಾಣ್ತಾ ಇದ್ದೀರಾ, ಅಥವಾ ಯಾಕೆ ನೀವು ಸೋತೋಗಿದ್ದೀರಾ? ಯಾಕೆಂದ್ರೆ ಈಗ ಎಲ್ಲರ ಬದುಕಲ್ಲೂ, ಇವನ್ ನನ್ನ ಬದುಕಲ್ಲೂ ಸೇರಿಸಿ ಹೇಳ್ತೀನಪ್ಪ, ನಮಗೂ ನಮ್ಮದೇ ಆದಷ್ಟು ನಮಗೊಂದು ಅರ್ಥ ಆಗ್ಬಿಟ್ಟಿದೆ, ಈ ಸ್ಟ್ರೆಸ್ಗಳನ್ನು ತಗೊಂಡ್ರೆ ಪ್ರಯೋಜನ ಇಲ್ಲ. ಹಿಂಗಾಡ್ತಾರಂತೆ, ಹಂಗಾಡ್ತಾರಂತೆ, ಊರಲ್ಲಿ ಹಂಗಾಡ್ತಾರಂತೆ, ಅಯ್ಯೋ ಹಿಂಗಾಡ್ತಾರಂತೆ, ಹಂಗಾಯ್ತಂತೆ, ಹಿಂಗಾಯ್ತಂತೆ. ಈಗೇನಂದರೆ ಅವ್ನು ನಾನು ಅವ್ರಿಗೆ ಏನು ಹೇಳಬೇಕು, ಅವ್ರಿಗೆ ಏನು ಕೊಡಬೇಕು, ನನ್ನ ಕೈ ಮೀರಿ ನನ್ನ ಶಕ್ತಿ ಮೀರಿ ಕೊಡ್ಬೋದು. ಅದನ್ನು ಬಿಟ್ಟು ನಾನು ಕೊರಗ್ತಾ ಕೂತ್ಕೊಂಡ್ರೆ ಹೇಳ್ತೀನಲ್ಲ, ಆರೋಗ್ಯ, ಮನಸ್ಸು, ನಿಮ್ಮ ದೇಹ ಎಲ್ಲ ಹಾಳಾಗಿ ಯಾವುದೋ ಒಂದು ಹೆಣ್ಣು ಒಪ್ಪಿ ಬರಬೇಕಂದ್ರೆ ಅಟ್ಲೀಸ್ಟ್ ಒಂಚೂರು ಚೆನ್ನಾಗಿರ್ಬೇಕು ಅಂತ ಹುಡುಗಿದಿರು ಬಯಸ್ತಾರಪ್ಪ. ಹೌದು ಗುರುಗಳೇ. ಈಗ ನೋಡದ ಅದನ್ನ ಗುರುಗಳೇ, ಅವನು ಒಳ್ಳೆಯವನ ಕೆಟ್ಟನ ಅಂತ ಯಾರು ನೋಡಲ್ಲ, ಅವ್ನು ನೋಡಕ್ ಚೆನ್ನಾಗಿದಾನ, ಚೆನ್ನಾಗಿ ಅಂತ ನೋಡ್ತಾರೆ ಗುರುಗಳೇ. ಈಗ ಓಲೋ ಊಬರ್ ಆದ್ರೂ ಕೂಡ, ಅಥವಾ ನಿಮ್ ಬುಕ್ ಮಾಡ್ಬೇಕಾದ್ರೂ ಕೂಡ ಕಾರ್ ಯಾವ್ದು ಅಂತ ನೋಡ್ತೀವಲ್ಲ, ಡ್ರೈವರ್ ಒಳ್ಳೆಯವನ ಕೆಟ್ಟವನ್ನ ನಾವು ನೋಡ್ತೀವ? ಇಲ್ಲ ಗುರುಗಳೇ, ನೋಡಲ್ಲ ಗುರುಗಳೇ. ಬದುಕು ಹಾಗೆ ಅಲ್ವೇ? ಎಲ್ಲ ಕಷ್ಟ ನೀಕೊಂಡು ಬಂದಿದ್ದಾನೆ, ಅಪ್ಪ ಅಮ್ಮನ್ನ ದೇವರು ಅಂತ ಭಾವಿಸಿದ್ದಾನೆ, ಚಿಕ್ಕ ವಯಸ್ಸಿಂದಲೂ ಕಷ್ಟನೇ ನೋಡಿದ್ದಾನೆ. ಇವು ಯಾವ ಕರುಣೆಯ ಮಾತುಗಳನ್ನು ಈ ಜನ ಅಥವಾ ಈ ಹೆಣ್ಮಕ್ಳು ಅಥವಾ ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ. ಹೌದು ಗುರುಗಳೇ. ಹಾಗಾಗಿ ನೀವು ದೇಹವನ್ನ, ಮನಸ್ಸನ್ನ ಆರೋಗ್ಯವಾಗಿ ಇಟ್ಕೊಳ್ಬೇಕು, ವಾಕಿಂಗ್ ಮಾಡಬೇಕು. ಪಾಪ ನಿಮ್ಮ ಕೆಲಸದ ಟೈಮಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೂ ನಾನು ಹೇಳ್ತೀನಿ, ಮನಸ್ಸನ್ನು ಉಲ್ಲಾಸವಾಗಿ ಇಟ್ಕೊಳ್ಳಿ. ಊರಿಂದ ಅವ್ರ ಜಗಳದ ಸುದ್ದಿ ಬಂದರೆ, ಆಯ್ತು ನಿಮ್ದು ಇದ್ದಿದ್ದೆ, ನಿಮಗೇನಾದ್ರು ಸಹಾಯ ಬೇಕಾದರೆ ಕೇಳಿ, ನಾನು ಇದಕ್ಕೆಲ್ಲ ಹಂಗಂತ ನೀವು ಅದನ್ನು ಹೇಳೋಕ್ಕೂ ಹೋಗ್ಬಿಡಿ. ಆಯಿತಾ? ಹೌದಾ? ಸರಿ, ಆಯಿತು, ಉಕಣಪ್ಪ, ಆಯಿತು, ಉಕಣಮ್ಮ, ಆಯಿತು. ಯಾಕಂದರೆ ಅಷ್ಟು ಬಿಟ್ಟು ನೀವು ಇನ್ನೇನೇ ಮಾಡ್ಲಿಕ್ಕೆ ಹೋದ್ರೂ ಅಲ್ಲಿ ಪರಿಹಾರ ಆಗಲ್ಲ. ಅದು ಅವ್ರು ಇರೋದೇ ಹಂಗೆ ಅವರು. ಹಾಗಾಗಿ ನೀನೇ ಈ ಕಡೆ ಸ್ವಲ್ಪ ಒಳ್ಳೆ ದಾರಿಯಲ್ಲಿ ನಿಧಾನವಾದರೂ ಪರವಾಗಿಲ್ಲ, ಅವಸರ ಬೇಡ. ಅವಸರದಲ್ಲಿ ವಜ್ರ ಅಂದುಕೊಂಡು ಕಲ್ ತಂದು ಮನೇಲಿ ಇಟ್ಕೊಳ್ಳೋದು ಬೇಡ. ಇಲ್ಲಿ ಏನಾಗಿದೆ ಅಂದ್ರೆ ಗುರುಗಳೇ, ಏಜು 30 ಆಗ್ತಿದಂಗನೆ ಅವ್ರ ಏಜ್ ಎಷ್ಟಾಗಿದೆ. ಈಗ ಮೊನ್ನೆ ಒಂದು ರೀಸೆಂಟ್ ಆಗಿ ಕೇಳಿದೆ ಗುರುಗಳೇ, ಹುಡ್ಗನ್ಗೆ ಎಷ್ಟಾಗಿದೆ ಏಜು? 30 ಬೇಡಪ್ಪ, ಆಲ್ರೆಡಿ ಹುಡ್ಗನ್ 30 ಏಜ್ ಆಗ್ಬಿಟ್ಟಿದೆ, ಯಾರೇ ಮುಂದಕ್ಕೆ ಹೆಂಗ ಇತ್ತು ಅಂತ ಈ ತರನ ಥಿಂಕಿಂಗ್ ಮಾಡ್ತಾರೆ ಗುರುಗಳೇ. ಈಗ ಹಂಗಾದ್ರೆ ಹೌದಪ್ಪ, ಕಾಲ ಹಂಗಿದೆ, ಏನು ಮಾಡೋದು? ಆದ್ರೆ ನಾನು ಏನ್ ಕಂಡ್ಕೊಂಡಿದ್ದೀನಿ ಗೊತ್ತನಪ್ಪ, ಒಂದು ಆಗೋದು ಬಿಡೋದು ಪ್ರಯತ್ನ ಮಾತ್ರ ನಿನ್ ಕೈಲಿದ್ಯಪ್ಪ. ಹೌದು ಗುರುಗಳೇ. ಅಂದ್ರೆ ಈ ವಿಷಯಕ್ಕೆ ನಮ್ಮ ಅಪ್ಪ ಅಮ್ಮನ ಎಲ್ಲೂ ಕರ್ಕೊಂಡು ಹೋಗ್ತಿಲ್ಲ ಗುರುಗಳೇ, ಯಾಕಂದ್ರೆ ಇವ್ರು ಕರ್ಕೊಂಡ್ರೆ ಆಗಲ್ಲ ಅನ್ಬಿಟ್ಟು. ನೀನ್ ಏನ್ ನೋಡ್ತೀಯ ಅದು ನಿಮ್ಮ ಅಪ್ಪ ಅಮ್ಮ ಒಪ್ತಾರೋ ಬಿಡ್ತಾರೋ, ನಿನ್ಗೆ ಇಷ್ಟ ಆಯ್ತಾ, ಹುಡುಗಿರ್ ಮನೆಯವ್ರಿಗೆ ಇಷ್ಟ ಆಯ್ತಾ, ಮದ್ವೆ ಆಗೋದು ಕಲಿ ಅಷ್ಟೇ ಗುರು. ನನ್ ತಾತಲ್ಲಿ ಇಷ್ಟೇ ಗುರುಗಳೇ, ಅವ್ರಿಗೆ ಒಪ್ಕೊಂಡ್ಲಾ. ನಾನು ಬೆಂಗಳೂರಲ್ಲಿ ನಂದೇ ಅಂತ ರೂಮ್ ಮಾಡ್ಕೊಂಡಿದ್ದೀನಿ ಗುರುಗಳೇ. ನಾನು ಒಬ್ಬನೇ ಇದ್ದೀನಿ ರೂಮ್ ಮಾಡ್ಕೊಂಡು ಚೆನ್ನಾಗಿ ಇದ್ದೀನಿ ಗುರುಗಳೇ, ಏನೂ ಇಲ್ಲ. ಒಳ್ಳೆ ರೀತಿಯಲ್ಲಿ ಯಾವುದೇ ದಾರಿ ತಪ್ಪದೇನೆ, ಆತರ ಬೀಳದೇನೆ ಒಳ್ಳೆಯವ್ರು ಸಿಗ್ತಾರೆ. ಖಂಡಿತ ಒಳ್ಳೇದಾಗುತ್ತೆ. ಆದ್ರೆ ಅವಸರ ಬೇಡ. ಮತ್ತೆ 30 ಆಗ್ಬಿಟ್ಟು ಹಂಗಂತಾರೆ ಹಿಂಗಂತ, ಹಂಗಂದ್ರೆ ಈಗ ನಾವು ಆಸೆನೇ ಇಟ್ಕೊಳಂಗಿಲ್ಲಪ್ಪ. ಹೌದು ಗುರುಗಳೇ. ಏನಿಲ್ಲ ಆಗೋ ನಾನು ನಂಬಿರೋದಿಷ್ಟೇ, ಲೈವ್ ಕಾರ್ಯಕ್ರಮ ಮಾಡೋದು ನನ್ನ ಕೈಲಿದೆ. ಎಷ್ಟು ಜನ ನೋಡಬೇಕು, ಅದರಿಂದ ಜನ ಅದನ್ನು ಹೆಂಗೆ ನೋಡ್ಬೇಕು, ಅದು ಯಾವುದು ನನ್ನ ಕೈಲಿಲ್ಲ. ಪ್ರಯತ್ನ ಮಾಡಬೇಕು, ಅಲ್ಲಿ ಇಲ್ಲಿ ಕೇಳಬೇಕು, ಆಗಬೇಕು. ಇವತ್ತಿನ ಕಾಲಕ್ಕೆ ನಿಮ್ಮ ಕಾರೇನೋ ಪಂಚರ್ ಆದರೆ ನೀವೇ ಸರಿ ಮಾಡ್ಕೊಳ್ಬೇಕು, ಹೊಟ್ಟೆಸಿದ್ರೆ ನೀವೇ ಉಣ್ಬೇಕು, ಮದುವೆನ ನೀವೇ ಮಾಡ್ಕೊಳ್ಬೇಕು. ಇವು ಕೆಲವು ಹುಡುಗರ ಪರಿಸ್ಥಿತಿ ಪಾಪ ಹಂಗೆ ಬಂದ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಯಾರೋ ನೋಡಿ ಮಾಡುವಂಥದ್ದು ಪ್ರಯತ್ನ ಮಾಡ್ತಾರೆ ಪಾಪ, ಬಟ್ ನಮ್ಮ ಮನೆ ಬರದಲ್ಲಿ ಇಲ್ಲ ಅಂದ್ರೆ ಏನು ಮಾಡ್ತಾರೆ ಪಾಪ ಅವ್ರು ತಾನೇ. ಹೌದು ಗುರುಗಳೇ. ನಾನು ನಿಮ್ ಕಾರ್ಯಕ್ರಮ ನೋಡ್ತಾ ಇರ್ಬೇಕು ಗುರುಗಳೇ, ಒಂದು ಹೆಣ್ಮಕ್ಳು ಹೇಳ್ತಾ ಇರ್ತಾರೆ, ನನಗೆ ಗಂಡ ನನ್ಗ ಆಗ ಒಂದ್ ಫೀಲ್ ಅನಿಸ್ತದೆ, ನನ್ನ ಲೈಫಲ್ಲಿ ಇಂತ ಈ ಹುಡುಗಿ ಸಿಕ್ಕಿದ್ರೆ ನಾನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೆ, ಭಗವಂತ ನನಗೆ ಈ ಹುಡುಗಿನ ಕಣ್ಣಿಸ್ತಾ ಹೋದ್ನಲ್ಲ ಅಂತ ಹೆಂಗೆ ಫೀಲ್ ಆಗುತ್ತೆ ಅಂದ್ರೆ, ನಾನು ಈ ತರ ನೋಡ್ಕೋಬೇಕು, ಅವ್ಳಿಗೆ ಕಷ್ಟ ಕೊಡ್ಬೇಡ, ನಾನು ಇರೋದೇನೇನು ಅವ್ಳಿಗೆ ಹೇಳ್ಕೋಬೇಕು. ಅವಳು ನನ್ ಇವತ್ತು ಹುಡುಗಿ ಅಂತ ಕೇಳೋದು, ನಾನು ಇದ್ದೀನಮ್ಮ, ನಾನು ಒಂದ್ ಟೈಮ್ ಉಪವಾಸ ಇದ್ರು ಚಿಂದಿಲ್ಲ, ನಾನು ನಿನ್ನ ಯಾಕಂದ್ರೆ ನೀನ್ ನನ್ನ ನೆಮ್ಮದಿ ಬಂದಿದ್ಯಾ, ನಾನು ನಿನ್ನ ಚೆನ್ನಾಗಿ ನೋಡ್ಕೋಬೇಕು. ಎಷ್ಟಾಗುತ್ತೆ ನನ್ನ ಕೈಲಿ ಉಳಿಸ್ಕೊಳ್ಳಿ. ಖಂಡಿತ ಸಿಗುತ್ತೆ. ದೇವ್ರು ಒಳ್ಳೇದು ಮಾಡ್ತಾನೆ. ಭರವಸೆ ಕಳ್ಕೊಳ್ಬೇಡಿ. ಚೆನ್ನಾಗಿ ದುಡೀರಿ, ಟೈಮ್ ಊಟ ಮಾಡಿ, ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ, ಸ್ವಲ್ಪ
ಚೆನ್ನಾಗಿ ಕಾಣಿ, ಒಳ್ಳೆ ಬಟ್ಟೆ ಹಾಕೊಳ್ಳಿ. ಇದ್ದಿದ್ದೆ ದುಡಿಯೋದು ಎಲ್ಲ. ಈಗ ತಡಿಯಪ್ಪ ಇಷ್ಟೆಲ್ಲ ಮಾಡ್ಬಿಟ್ಟೆ ಅಂತ ಅಂದ್ಕೊಂಡು ಯಾರು ಊರಲ್ಲಿ ನಿನ್ನ ಪ್ರತಿಮೆ ಮಾಡಲ್ಲ. ಎಷ್ಟು ಮಾಡಿದ್ರು ಏನು ಮಾಡಿದ್ರು ಜನ ಆಡ್ಕೊಳ್ಳೋರು ಆಡ್ಕೊಂಡೇ ಆಡ್ಕೊಳ್ತಾರೆ. ಹಾಗಾಗಿ ಅವಸರ ಬೇಡ, ಒಳ್ಳೇದಾಗುತ್ತೆ. ನೀವೇ ಕರೆ ಮಾಡಿ ಹೇಳ್ತೀರಾ ಒಳ್ಳೇದಾಯ್ತು ಸರ್, ಒಳ್ಳೆ ಹೆಣ್ಮಗಳು ಸಿಕ್ಕರು ಅಂತ. ಇನ್ನು ಒಂದು 8 ರಿಂದ 10 ತಿಂಗಳಲ್ಲಿ ನಿಮ್ಗೊಂದು ಒಳ್ಳೆ ಸುದ್ದಿ ಅಥವಾ ಒಳ್ಳೆ ಜೀವನ ಸಿಗುತ್ತೆ. ಆದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಿನ್ನ ಅಪ್ಪ ಅಮ್ಮನ ದೊಂಬರಾಟಗಳಿಗೆ ಆ ಹೆಣ್ಣನ್ನು ನೀನು ಬಿಟ್ಟಿದ್ದೆ ಅದರಲ್ಲಿ ಕೇಳಿಸ್ಕೊ, 3 ತಿಂಗಳು ನಿನ್ ಜೊತೆ ಇರಲ್ಲ ಅವಳು. ಇಲ್ಲ ಗುರುಗಳೇ, ನಾನು ನನ್ ಮೆಂಟಲ್ ಫಿಕ್ಸ್ ಆಗ್ಬಿಟ್ಟಿನಿ ಗುರುಗಳೇ. ಬೇಡ, ಹೋಗ್ಬೇಕಾ ನನ್ ಜೊತೆಲೆ ಹೋಗ್ಬೇಕು, ನನ್ ಜೊತೆ ಕರ್ಕೊಂಡ್ಬಿಡು ಗುರುಗಳೇ. ಅವ್ರ ಹತ್ರ ಬಿಟ್ರೆ ಗುರುಗಳೇ ಅರ್ಧ ಗಂಟೆಗೆ ಚೇಂಜ್ ಮಾಡ್ಬಿಡ್ತಾರೆ ಗುರುಗಳೇ. ಇವರು ಚೇಂಜ್ ಮಾಡೋದಿರ್ಲಿ, ನಿನ್ನನ್ನೇ ಬಿಟ್ಟು ಹೋಯ್ತಾಳೆ. ನನ್ನ ಬಿಟ್ಬಿಟ್ಟು ಇವ್ರು ಚೇಂಜ್ ಆಗ್ಬಿಡ್ತಾರೆ. ಈಗ ಗುರುಗಳೇ ಬಂದಿರೋ ಹೆಣ್ಮಗಳು ಇವತ್ತು ಸಿಗೋದೇ ಕಷ್ಟ. ಸಿಕ್ಕೋಳನ್ನ ಅತ್ಯಂತ ಗೌರವದಿಂದ ಚೆನ್ನಾಗಿ ಒಳ್ಳೆಯ ವಾತಾವರಣದಲ್ಲಿ ಬೆಳೆಸಬೇಕು. ಆಯ್ತಾ? ಆಯ್ತು, ಒಳ್ಳೇದಾಗ್ಲಿ. ಆರೋಗ್ಯ ಕಾಪಾಡ್ಕೊಳ್ಳಿ, ಭರವಸೆ ಕಳ್ಕೊಳ್ಬೇಡಿ, ಚೆನ್ನಾಗಿ ದುಡಿರಿ, ಸೇವಿಂಗ್ಸ್ ಮಾಡ್ಕೊಳ್ಳಿ, ಒಳ್ಳೆಯವರು ಸಹವಾಸ ಮಾಡಿ. ಕೃಷ್ಣ ಇದ್ದಾನೆ, ದೇವರಿದ್ದಾನೆ. ಖಂಡಿತ ಎಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀರಾ ಸರ್, ಚಿಕ್ಕ ವಯಸ್ಸಿಂದಲೂ ಕಷ್ಟ ನೋಡ್ಕೊಂಡು ಬಂದಿದ್ದೀರಾ. ದೇವರು ಕೈ ಬಿಡೋದಿಲ್ಲ. 30 ಆಯಿತು, ಹಂಗಾಯ್ತು ಹಿಂಗಾಯ್ತು ಅಂದ್ಕೊಳ್ಬೇಡಿ. 36 ಕಾದವರಿದ್ದಾರೆ, 35 ಕಾದವರಿದ್ದಾರೆ. ಅದು ಹಾಗಲ್ಲ, ಕಾಲ ಕೂಡಿ ಬರಬೇಕು. ವಯಸ್ಸು ಮುಖ್ಯ ಅಲ್ಲ ಸರ್. ಇನ್ನೊಂದು ಹೆಣ್ಮಗಳು 35ಕ್ಕೆ ಸಿಗ್ಬೋದು, ಗೊತ್ತಿಲ್ಲ. ಆಯಿತಾ? ಅಂತಿಮವಾಗಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಸಿಗಬೇಕಷ್ಟೇ. ಬಿಟ್ಟರೆ ಅವ್ರಿಗೆ ಎಷ್ಟು ಏಜು ಏನು ಹೆಂಗೆ ಅದೆಲ್ಲ ನೋಡೋಕೆ ಹೋಗಬೇಡಿ. ಒಳ್ಳೆಯದಾಗುತ್ತೆ, ಧೈರ್ಯವಾಗಿರಿ. ಇನ್ನು 8 ರಿಂದ 10 ತಿಂಗಳಲ್ಲಿ ನಿಮ್ಗೆ ಒಂದೊಳ್ಳೆ ಸಂಬಂಧ ಬರುತ್ತೆ, ಜೀವನ ಚೆನ್ನಾಗಿರುತ್ತೆ. ನಿಮಗೆ ಶುಭವಾಗಲಿ. ಗುರುಗಳೇ, ಓಕೆ ಗುರು. ಅಂದ್ರೆ ಇನ್ನೊಂದೇನಂದ್ರೆ ಗುರುಗಳೇ, ಈಗ ಊರಲ್ಲಿ ಕೇಡ್ ಬಯಸಕ್ಕೆ ತುಂಬಾ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಗುರುಗಳೇ. ಈ ತರ ಹಿಂಗ್ ಬದುಕ್ತಿದ್ದಾನೆ, ಈ ತರ ಇಷ್ಟು ಲಕ್ಷ ರೂಪಾಯಿ ಮನೆ ಕಟ್ಬಿಟ್ಟಿದ್ದಾನೆ. ಇವ್ರನ್ನ ಏನಾರ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಗುರುಗಳೇ ಪಕ್ಕದ ಮನೆಯವರೇ ಚಿಮ್ಮಿಕ್ತಾರ ಗುರುಗಳೇ, ಬೇರೆ ಇನ್ ಯಾರು ಇಲ್ಲ. ಅವ್ರು ಕುಣಿಸ್ದಂಗೆ ಇವ್ರು ಕುಣಿತಾರೆ. ನಾನು ಹೇಳ್ತಾ ಇದೀನಿ ನೋಡಿ, ಹಿಂಗೆಲ್ಲ ಹಿಂಗ್ ಆಗಿದ್ರ, ಈ ತರ ಹಿಂಗ್ ಒಂದ್ ಲೆವೆಲ್ ಅಲ್ಲಿ ಇದ್ದೀರಾ, ಅವ್ರ ಜನಗಳು ನಿಮ್ನ ನೋಡಿದಾರ, ನಗ್ತಿದಾರ. ಹೇಳಿ ಆ ವಿಚಾರದಲ್ಲಿ ನೋಡಪ್ಪ, ನಿಮ್ಮ ಅಪ್ಪ ಅಮ್ಮನಿಗೆ ಬುದ್ಧಿ ಇಲ್ಲ ಅಂತ ಅಲ್ಲ, ಆದ್ರೆ ಅವ್ರಿಗೆ ತೀರಾ ತಳ ಸುಟ್ಟು ಹೋಗ್ಲಿಕ್ಕೆ ನೀನು ಬಿಟ್ಟಿಲ್ಲ. ಇಲ್ಲ ಗುರುಗಳೇ, ಬಿಟ್ಟಿಲ್ಲ. ಅದಕ್ಕೆ ಬಿಡು ಸ್ವಲ್ಪ. ತೀರಾ ಸುಟ್ಟು ಹೋದಾಗ ಯಾರ ಮಾತು ಕೇಳಬೇಕು, ಯಾರ ಮಾತು ಕೇಳಬಾರ್ದು, ವಯಸ್ಸಾದ ಕಾಲದಲ್ಲಿ ನಾವ್ ಹೆಂಗಿರ್ಬೇಕು ಗೊತ್ತಾಗುತ್ತೆ. ಇಲ್ಲಾಂದ್ರೆ ಅದು ಕೊನೆ ಇಲ್ಲಪ್ಪ. ಅದಕ್ಕೆ ಅವ್ರು ಹೇಳ್ಕೊಡ್ತಾರೆ, ನಮ್ಮ ಅಪ್ಪ ಅಮ್ಮ ಹಿಂಗಾಡ್ತಾರೆ. ಹಂಗೆ ಹೇಳ್ಕೊಟ್ಟಿದ್ದನ್ನ ಕೇಳಿದ್ದರ ಪರಿಣಾಮವನ್ನು ಅವ್ರು ಇಲ್ಲಿವರೆಗೂ ಅನುಭವಿಸ್ಲಿಕ್ಕೆ ನೀನು ಬಿಟ್ಟೇ ಇಲ್ಲ. ಅದೇ ದೊಡ್ಡ ಎಡವಟ್ಟಾಗಿರೋದು. ಅಯ್ಯೋ, ನಾವು ಹಿಂಗಿದ್ನೇ ಮಾಡ್ಕೊಂಡಿದ್ರೆ ನಮ್ಮ ಮಗ 1 ರೂಪಾಯಿ ದುಡ್ಡು ಹಾಕಲ್ಲಪ್ಪ, ಈ ಕಡೆಗೆ ಇಬ್ರು ಮಣ್ಣು ತಿನ್ಬೇಕಾಗುತ್ತೆ, ಕಡೆಗೆ ಅಂದ್ರೆ ಒಂಚೂರು ಬಿಸಿ ಮುಟ್ಟಿಸ್ಬೇಕು. ಅದು ಯಾರಾದ್ರೂ ಮನೆ ಮಕ್ಳಾದ್ರೇನು ಯಾರಾದ್ರೇನು. ಅಂದ್ರೆ ಏನಂದ್ರೆ ಗುರುಗಳೇ, ಈಗ ನಾನು ಹುಡ್ಬೇಕಾರೆ ಗುರುಗಳೇ, ನಮ್ ತಾಯಿ ಫಸ್ಟ್ ಇನ್ನೊಂದು ಗಂಡ್ ಮಗು ಆಗಿತ್ತು ಗುರುಗಳಾಗ. ಅದು ಭೀತಿ ಸಂಖ್ಯೆ ಆಗಿ ಆ ಮಗು ಒಂದ್ 3 ತಿಂಗಳಿಗೆ ತೀರೋಗಿತ್ತು ಗುರುಗಳೇ. ಅವಾಗ ನಾನು ನಮ್ ತಾಯಿನ ಆಗ ಗಂಡ್ಮಕ್ಳಾದ್ರೆ ಜಾಸ್ತಿ ನಮ್ ತಾಯಿದವ್ರಿಗೆ ಮರ್ಯಾದೆ ಕೊಡೋದಂತೆ ಗುರುಗಳೇ. ನಮ್ ಅತ್ತೆದಿರಲ್ಲ, ನಮ್ ತಂದೆಯವ್ರ ತಾಯಿ. ಆ ಗಂಡ್ಮಕ್ಳಾದ್ರೆ ತುಂಬಾ ವ್ಯಾಲ್ಯೂಯೇಷನ್ ಕೊಡೋರು. ಆಗ ಮೊಮ್ಮಗ ಹುಟ್ಬಿಡೋನೆ ಅಂತ. 2 ಹೆಣ್ಣು ಹುಟ್ಬಿಟ್ಟವಲ್ಲ, ಹೆಣ್ಣು ಹುಟ್ಮೇಲೆ ಗಂಡು ಹುಟ್ಟ ಅಂತ ಅಂದ್ಬಿಟ್ಟು ಚಿತ್ರಹಿಂಸೆ ಕೊಡೋರು. ಆಮೇಲೆ ನಾನು ಹುಟ್ಟಿದ್ಮೇಲೆ ಗುರುಗಳೇ ಸ್ವಲ್ಪ ನಮ್ಮ ಅತ್ತೆ ನಮ್ ತಾಯಿನ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು. ಆಮೇಲೆ ಇನ್ನೊಂದೇನಂದ್ರೆ ಗುರುಗಳೇ, ಇವತ್ತವರೆಗೂ ಗುರುಗಳೇ ನಾನು ಯಾಕೆ ನಮ್ ತಂದೆ ತಾಯಿನ ಅಷ್ಟೊಂದು ಟ್ರೀಟ್ ಮಾಡಿದ್ರೆ, ನನ್ನ ಗುರುಗಳೇ ನಮ್ ತಂದೆ ಇವತ್ತವರೆಗೂ ನನ್ನ ಹೆಗ್ಲ ಮೇಲೆ ಎತ್ತಿ ನಡೆಸಿದಾರೆ ಗುರುಗಳೇ. ಆಯ್ತಪ್ಪ, ಸರಿ, ನಿನಗೆ ಆದ ಕಾರಣಗಳಿದ್ದಾವೆ. ಬಟ್ ನಾನು ಹೇಳಿದ್ದು, ಈ ಮದುವೆ ಒಂದು ಹೆಣ್ಣು ಬಂದು ಬದುಕಬೇಕು ಅನ್ನೋ ಕಾಲ ಬಂದಾಗ ಕೆಲವೊಂದು ಎಡವಟ್ಟುಗಳನ್ನು ಒಬ್ಬ ಮನೆಯ ಮಗನಾಗಿ ಅಲ್ಲಲ್ಲಿ ಕಟ್ ಮಾಡದೆ ಹೋದರೆ ನೀನು ಮದುವೆ ಆಸೆ ಬಿಟ್ಬಿಡು. ಆ್ಯಂಡ್ ಬಂದರೂ ನಿನ್ನ ಜೊತೆ ಯಾರೂ ಬದುಕಲ್ಲ. ನಿನಗೆ ನಿಂದೇ ಆದ ಭಾವನಾತ್ಮಕ ಕಾರಣಗಳು ಇರ್ಬೋದು. ಅದರ ಅರ್ಥ ನೀನು ಕೆಲವು ಅವರ ಎಡವಟ್ಟುಗಳನ್ನು ಅಲ್ಲಲ್ಲಿ ಮುರಿತೀಯ ಅಂದ್ರೆ ಅದರ ಅರ್ಥ ನಿಮ್ಮ ಅಪ್ಪ ಅಮ್ಮನಿಗೆ ನೀನು ಅನ್ಯಾಯ ಮಾಡ್ತಿದೀಯ ಅಂತ ಅಲ್ಲ. ನಿನ್ ಮನೇಲಿ ಏನೋ ಮೇಲ್ಗಡೆ ಸೋರ್ತಾ ಇದೆ, ಮನೆ ಮ್ಯಾಗ ಹತ್ತದೆ ಅಂದ್ರೆ ಅದರ ಅರ್ಥ ಮನೆ ತುಳಿತಾ ಇದೀಯ ಅಂತನ ಇಲ್ಲ. ಸರಿ ಮಾಡ್ಲಿಕ್ಕೆ ಹತ್ಲೇಬೇಕು, ಬೇರೆ ದಾರಿ ಇಲ್ಲ. ನಂಗೆ ಎಷ್ಟು ಬೆಳೆಸ್ಬಿಟ್ಟಿದ್ದಾರೆ ಸರ್, ಅದಕ್ಕೆ ನಾನು ಏನು ಅನ್ನಲ್ಲ. ಆಯ್ತು ಬಿಡು, ಅನುಭವಿಸು. ಧರ್ಮ ಸೂಕ್ಷ್ಮ ಕಣೆ ಅದು. ಆದ್ರೆ ನಾನು ಅರ್ಥ ಮಾಡ್ಕೋತೀನಿ, ಅವ್ರು ಅಷ್ಟಾರ ಅರ್ಥ ಮಾಡ್ಕೊಂಡಿದ್ರೆ ಸಾಕಾಗಿತ್ತು ಗುರುಗಳೇ. ಮಾಡ್ಕೊಳಲ್ಲ ಅನ್ನೋದಕ್ಕೆ ನೀನ್ ಸ್ವಲ್ಪ ಬಿಸಿ ಮುಡ್ಸು. ಆಯ್ತು, ಮುಡ್ಸು ಅಂದ್ರೆ ಏನು ಅಂದ್ಬಿಡು ಬೈದು ಬಿಡು ಅನ್ನೋ ಅರ್ಥ ಅಲ್ಲ. ಇಲ್ಲ ಗುರುಗಳೇ, ಅಂದ್ರೆ ನಾನು ಈ ಬೆಂಗಳೂರು ಸಿಗ್ನಲ್ಗಳಲ್ಲೆಲ್ಲ ನೋಡ್ತೀನಿ ಗುರುಗಳೇ, ಬಿಕ್ಸೆ ಬಿಡೋರ್ನ
ಅವಾಗೆಲ್ಲ ಅವ್ರಿಗೆ ಬೋಲ್ಬಿಟ್ಟು ಒಂದ್ ಕ್ಷಣ ಬೇರೆ ಗುರುಗಳೇ. ನನ್ನ ಅಪ್ಪ ಅಮ್ಮನಿಗೆ ಬೋಲ್ಬಿಟ್ಟಲ್ಲ, ಅಯ್ಯೋ ನನ್ಗೆ ಆಗದೆ ಹೋಗ್ಲಿ, ಅವ್ರನ್ನ ಚೆನ್ನಾಗಿ ಇಟ್ಕೋಬೇಕು, ಇರುವಷ್ಟಿನಾರಲ್ಲಿ ಚೆನ್ನಾಗಿ ಇಟ್ಕೋಬೇಕು. ಅಮ್ಮ ಪೇಷಂಟ್. ನಾನೇನ್ ಹೇಳ್ತೀನಿ, ಒಂದೋ ಅವ್ರು ಏನು ಮಾಡಿದ್ರು ಏನು ಆಡ್ಕೊಂಡ್ರು ನನ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಸರ್ ನಾನು ಅನ್ನೋ ಆ ವೈರಾಗ್ಯಕ್ಕೆ ತಲುಪು. ಇಲ್ಲ ಸರ್ ನಾನು ಬಂದವಳ ಜೊತೆ ಚೆನ್ನಾಗಿರ್ಬೇಕು ಸರ್, ಇದೆಲ್ಲ ಸರಿ ಮಾಡ್ಕೊಬೇಕು ಅಂದ್ರೆ ನಾನು ಹೇಳ್ದಂಗೆ ಮಾಡಿ. ಇಲ್ಲ ಈ ಎರಡು ಸ್ಥಿತಿಲಿ ಒಂದಕ್ಕೆ ಬಂದು ನಿಲ್ಲು. ಇಲ್ಲ ನನ್ಗೆ ಅಲ್ಲೂ ಸರಿ ಇರಬೇಕು ಇಲ್ಲೂ ಆಗ್ಬೇಕು, ಇಲ್ಲ ನಿನ್ ಜೀವನದಲ್ಲಿ ಅದು ಬರ್ದೇ ಇಲ್ಲ. ಇಲ್ಲ ಗುರು, ಒಂದ್ ಬಿಡ್ಲೇಬೇಕಾಗುತ್ತೆ ಗುರು, ಇಲ್ಲಾಂದ್ರೆ ಲೈಫ್ ಹೋಗಲ್ಲ. ಇಲ್ಲಪ್ಪ, ಒಂದು ಹಿಂಗಿರು ಇಲ್ಲ ಹಿಂಗಿರು ಅಂತ. ಇಲ್ಲ ಸರ್ ಅಯ್ಯೋ ಬೈದ್ಬಿಟ್ನಲ್ಲ ಸರ್ ನೋವಾಗುತ್ತೆ ಸರ್ ಅನ್ನೋದು ಒಂದು. ಈ ಕಡೆ ಇಲ್ಲ ಸರ್ ನನಗೆ ಜೀವನದಲ್ಲಿ ಒಂದು ಮದುವೆ ಆಗ್ಬೇಕು ಸರ್, ನಾನು ಚೆನ್ನಾಗಿರ್ಬೇಕು. ಇಲ್ಲಪ್ಪ, ನಿನ್ನ ಹಣೆ ಬರದಲ್ಲಿ ಇಷ್ಟು ತಿಳ್ಕೊ, ನಿನ್ನ ಪಾಲಿಗೆ ಬರ್ತಾಳೆ ಹೌದು, ಆದರೆ ಈ ವಿಚಾರದಲ್ಲಿ ನೀನು ಸ್ವಲ್ಪ ಕಠಿಣವಾಗಿ ಅವ್ರಿಗೆ ತಿನ್ನಿಸ್ಬೇಕು, ಉಣ್ಣದುಣಿಸ್ಬೇಕು, ಅವರನ್ನ ಪಾದ ಸೇವೆ ಮಾಡಬೇಕು. ಆದರೆ ಅದರ ಅರ್ಥ ನಿನ್ನ ಭವಿಷ್ಯ ಕೊಳ್ಳಿ ಇಡ್ಲಿಕ್ಕೆ ಯಾರಿಗೂ ಬಿಡಬಾರ್ದು, ಅದು ಇವನ್ ನಿನ್ನ ತಂದೆ ತಾಯಿಗಳಿಗೂ ಸೇರಿ. ನಿನಗೆ ಏನೋ ಒಂಚೂರು ಸಾಲ ಕೊಟ್ಟರೆ, ಲೋನ್ ಕೊಟ್ಟವ್ರೆ ಅನ್ನೋ ಕಾರಣಕ್ಕೆ ನೀನು ಮನೆಗೆ ಬೆಂಕಿ ಇಕ್ಲಿಕ್ಕೆ ಬಿಡ್ತೀಯ ಅವ್ರಿಗೆ? ನಾನು ಅದಕ್ಕೆ ತೀರಿಸ್ತೀನಿ, ಅವ್ರಿಗೆ ಹೆತ್ತಿದ್ದಾರೆ, ನೀನು ಅದಕ್ಕೆ ಸೇವೆ ಮಾಡ್ತೀಯ, ಅದು ಧರ್ಮ. ಹಂಗಂತ ನಿನ್ನ ಬದುಕನ್ನು ಕೊಳ್ಳಿ ಇಡ್ಲಿಕ್ಕೆ ನೀನು ಬಿಡಬಾರ್ದು. ಆ ಎಚ್ಚರ ಇದ್ದುಕೊಂಡು ಒಂದು ಹೆಣ್ಮಗಳು ಇಲ್ಲಿವರೆಗೂ ಯಾಕೆ, ಯಾವ ವಿಚಾರಕ್ಕೆ ಯಾವ ಹೆಣ್ಮಗಳು ನನ್ನ ಬದುಕಲ್ಲಿ ಬರ್ತಾ ಇಲ್ಲ, ಬಂದವೆಲ್ಲ ಹಿಂಗೆ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ, ಅದಕ್ಕೆ ಒಂದಷ್ಟು ಕಾರಣ ಇದ್ದಾವೆ ಗೊತ್ತಿದ್ದು. ಮತ್ತು ನೀನು ಅದನ್ನು ಸುಮ್ಮನೆ ಬಿಟ್ಕೊಂಡು ಹೋಯ್ತೀಯ ಅಂದರೆ ಮುಂದೆ ಬರ್ತವೆ ಮತ್ತು ಅವೇ ಕಿತ್ತು ಹೋಯ್ತವೆ. ಮುಂದೆ ಬರೋದು ಕಿತ್ತು ಹೋಗೋದು ಇದೇ ಕಾರಣಗಳಿಗೆ, ಮತ್ತು ಅವೇ ನೀನು ಅನುಭವಿಸ್ತೀಯ. ಒಂದು ಸರಿ ಹೇಳು ಸರಿ ಮತ್ತೆ ಅದೇ ಆಗ್ತಿದೆ ಅಂದಾಗ, ಸೊ ಆಯಿತು, ನನ್ನ ಪಾಡಿಗೆ ನಾನು ಇಲ್ಲಿ ನೋಡ್ಕೊಂಡು ಇಲ್ಲಿ ಮದುವೆ ಆಗಿ ನಾನು ಚೆನ್ನಾಗಿರಬೇಕು, ಇನ್ನು ಅವ್ರಿಗೆ ವಿಚಾರದಲ್ಲಿ ಹೋಗ್ತೀನಿ, ಅವ್ರನ್ನ ಏನು ಬೇಕೋ ಅವ್ರಿಗೆ ಕೊಡಿಸ್ತೀನಿ, ಅಥವಾ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ಬರ್ತೀನಿ. ಬಟ್ ಅವರೆಲ್ಲ ನೋಡಿ ನನ್ನ ಮದುವೆ ಮಾಡ್ತಾರೆ, ಮತ್ತು ನನ್ನ ಮದುವೆ ವಿಚಾರದಲ್ಲಿ ಅವರೆಲ್ಲ ತುಂಬ ಗೌರವದಿಂದ ನಡ್ಕೊಳ್ತಾರೆ, ಇದು ಅಸಾಧ್ಯ, ಅದು ನಿನಗೂ ಗೊತ್ತು. ಹಾಗಾಗಿ ಈ ನಿನ್ನ ಪಾಡಿಗೆ ನೋಡೋದು, ಹೆಣ್ಣು ನೋಡೋದು ಇದೆಲ್ಲ ಮಾಡು. ಆದರೆ ತಂದೆ ತಾಯಿಗಳ ವಿಚಾರದಲ್ಲಿ ಅಯ್ಯೋ ಹಂಗೆ ಹಿಂಗೆ ಅಂತ ಕೊರ್ಕೊಂಡು ಬಿಳಿ ಕೂದಲಾಗಿ ತಲೆ ಕೂದಲೆಲ್ಲ ಉದುರೋಗಿ ಊಟ ಸೇರದೆ BP ಶುಗರ್ ಅಂತ ಬರ್ಸ್ಕೊಂಡು ಹೋದರೆ ಕಡೆಗೆ ನಿಮ್ಮ ಅಪ್ಪ ಅಮ್ಮನೂ ಉದ್ಧಾರ ಆಗಲಿಲ್ಲ, ಕಡೆಗೆ ನೀನು ಉದ್ಧಾರ ಆಗಲಿಲ್ಲ ಅನ್ನಂಗೆ ಆಗ್ಬಿಡುತ್ತೆ ಜೀವನ. ಆಗಲಿ, ನಿಮ್ಮ ಬದುಕಲ್ಲಿ ಖಂಡಿತ ಒಳ್ಳೆಯವರು ಬರ್ತಾರೆ. ಬಟ್ ನಿಮ್ಮ ತಂದೆ ತಾಯಿಗಳ ಈ ವರ್ತನೆಯಿಂದ ಯಾವ ಹೆಣ್ಣು ಅಷ್ಟು ದಿನ ಅದನ್ನು ಸಹಿಸ್ಕೊಳ್ಳಿಕ್ಕೆ ಆಗಲ್ಲ ಅನ್ನೋದು ಗೊತ್ತಿರೋದರಿಂದ, ಸೊ ಅದರಿಂದ ಅಂತರ ಕಾಪಾಡಿಕೊಂಡೇ ನೀವು ನಿಮ್ಮ ಹೊಸ ಬದುಕನ್ನು ಕಟ್ಟಿಕೊಳ್ಳಿ. ಕಡೆಗೆ ಒಂದು ದಿವಸ ಎಲ್ಲ ಅವರ ಹಾಸಿಗೆ ಹಿಡಿತಾರೆ, ಆವಾಗ ಬೇಕಾದರೆ ನೀವು ನಿಮ್ಮ ಪ್ರೀತಿ ಏನಿದೆ ಅವಾಗ ನೀವು ತೋರಿಸಿ. ಅದು ಯಾವಾಗ ನೀವು ಒಂದು ಹೆಂಡತಿ, ನಿಮ್ದೊಂದು ಸಂಸಾರ, ನೀವು ಫಿನಾನ್ಷಿಯಲಿ ಸ್ಟ್ರಾಂಗ್ ಇದ್ದು ಎಲ್ಲ ಆದರೆ ಅಲ್ಲಿ ಏನೇನು ನೋವಾದರೂ ಬಿಡ್ಬಿಟ್ಟು ನೋಡೋಗ್ಬೋದು, ಸರ್ ಮಾಡ್ಬೋದು, ಬರ್ಬೋದು. ನೀವೇ ಇಲ್ಲಿ ಅರ್ಪೆತ್ಲ ನಾರಾಯಣಂಗೆ ಕೂತ್ಕೊಂಡ್ರೆ ನೀವು ಅಲ್ಲೇ ನೀವು ಮಾಡ್ತೀರಾ. ನೀವು ಬಲಾಢ್ಯವಾಗಬೇಕು, ನೀವು ಗಟ್ಟಿಯಾಗಬೇಕು, ನೀವು ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾದರೆ ಅಲ್ಲಿ ಏನೋ ಎಡವಟ್ಟಾದರೂ ಇಲ್ಲಿಂದ ಒಂದು ಫೋನ್ ಮಾಡಿದ್ರೆ ಕೆಲಸ ಆಗಬೇಕು, ಹಂಗೆ ನೀವು ಬೆಳೆದ್ರೆ ಅಲ್ಲಿ ಏನೋ ಈಸಿ ಆಗುತ್ತೆ. ಇಲ್ಲಿ ನೀವೇ ಅಯ್ಯೋ ಹಂಗಾಯ್ತು ಹಿಂಗಾಯ್ತು ಅಂತ ಕೊರ್ಕೊಂಡು ಕೂತ್ಕೊಳ್ಬೇಡಿ. ಆಯ್ತಾಯ್ತು, ಒಳ್ಳೇದಾಗುತ್ತೆ, ಶುಭವಾಗಲಿ, ದೇವ್ರು ನಿಮ್ಮನ್ನ ಚೆನ್ನಾಗಿ ಆರೋಗ್ಯ ಕಾಪಾಡಿಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ, ಶುಭವಾಗಲಿ. ಗೋವಿಂದ, ನೋಡಿ ಪಾಪ ನನಗೆ ತಂದೆ ತಾಯಿಗಳ ವಿಚಾರದಲ್ಲಿ ಸ್ವಲ್ಪ ಕಠಿಣವಾಗಿ ನಡ್ಕೊಳ್ಳಪ್ಪ ಅಂತ ಯಾಕೆ ಹೇಳಿದೆ ಅಂದರೆ, ನೋಡಿ ಕೆಲವೊಬ್ಬರು ಬದುಕಲ್ಲ ಹಂಗಿರುತ್ತೆ, ಏನು ಮಾಡಲಿಕ್ಕಾಗಲ್ಲ. ತಡಿಯಪ್ಪ, ನನ್ನ ಮಗನ ಬದುಕು ಹಾಳಾಗುತ್ತೆ, ನಮ್ಮ ಮಗಳ ಬದುಕು ಹಾಳಾಗುತ್ತೆ, ಇದು ಯಾವುದೂ ಯೋಚನೆ ಮಾಡದೆ ಹೋದರೆ ಹೆತ್ತು ಮಾತ್ರಕ್ಕೆ ತಂದೆ ತಾಯಿಗಳ ಪೂರ್ಣತೆ ಲಭಿಸುವುದಿಲ್ಲ ಅವರಿಗೆ. ಆ ಸಮಯದಲ್ಲಿ ನಾನೇನು ಹೇಳ್ತೀನಿ ವೈಯಕ್ತಿಕವಾಗಿ, ದಯವಿಟ್ಟು ನಿಮ್ಮ ಬದುಕನ್ನು ಮೊದಲು ಸುಭದ್ರವಾಗಿ ಕಟ್ಕೊಳ್ಳಿ. ತಂದೆ ತಾಯಿಗಳನ್ನು ಬಿಡಬೇಡಿ, ಅದು ಒಳ್ಳೆಯದಲ್ಲ. ಆದರೆ ನಿನ್ನ ಬದುಕನ್ನು ಹಾಳು ಮಾಡಲಿಕ್ಕೆ ತಂದೆ ತಾಯಿಗಳಿಗೆ ಅವಕಾಶ ಕೊಡಬಾರ್ದು. ಉದ್ಧಾರ ಮಾಡ್ತಾರ, ಅವ್ರ ಪಾದಕ್ಕೆ ಬೇಡಿ. ಹಾಳು ಮಾಡ್ತವ್ರೆ ಅಂತ ಗೊತ್ತಾದಾಗ ಅವ್ರಿಗೂ ಅಡಿರಿ ಬೈರಿ ಅಂತ ಹೇಳ್ತಾ ಇಲ್ಲ, ಸುತರಾಮ್ ಅವ್ರ ಇಚ್ಛೆಯಂತೆ ವರ್ತಿಸಬೇಡಿ. ನಿಮ್ಮ ಬದುಕನ್ನು ನೀವು ದಯವಿಟ್ಟು ಕಟ್ಕೊಳ್ಳಿ. ಆದರೆ ಯಾವ ತಂದೆ ತಾಯಿ ಹೆಚ್ಚು ಕಡಿಮೆ ಹಾಗೆ ಬಯಸೋದಿಲ್ಲ. ಕೆಲವೊಬ್ರು ಹಿಂಗಿರ್ತಾರೆ, ಚಟಕ್ಕೆ ಬಲಿ ಆಗ್ಬಿಟ್ಟಿರ್ತಾರೆ, ಅವ್ರಿಗೆ ಚಟವೇ ಮುಖ್ಯ, ಮಕ್ಕಳು ಬದುಕು ಹಾಳಾಗಿ ತಿಪ್ಪೆ ಗುಂಡಿ ಸೇರಿದ್ರು ಏನು ಬೇಕಿಲ್ಲ ಅವ್ರಿಗೆ. ಏನು ಮಾಡ್ತೀರಿ, ಅದು ನಮ್ಮ ಪಾಲಿನ ದೌರ್ಭಾಗ್ಯ, ಬಂದಿದ್ದು ಅನುಭವಿಸಬೇಕು. ಆದರೆ ನಾನಂತೂ ಇಷ್ಟು ಕಲ್ತಿದ್ದೀನಿ ನನ್ನ ಬದುಕಲ್ಲಿ, ಯಾರಿಂದ ಏನೋ ಆಗಲಿ ಅಂತ ನಾನು ನಿರೀಕ್ಷೆ ಮಾಡಲ್ಲ.
ನಮ್ಮ ತಾಯಿ, ಅಜ್ಜಿ, ತಾತ, ಮಾವಂದಿರು ನನ್ನನ್ನು ಗೌರವದಿಂದ ಸಾಕಿದ್ದಾರೆ, ನನ್ನನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ. ಆದರೆ ಅವ್ರು ನನಗೇನೋ ಮಾಡಲಿ, ಅವ್ರು ನನ್ನ ಬದುಕನ್ನು ಉದ್ಧಾರ ಮಾಡಲಿ, ನಾನು ಯಾರಿಗೂ ಕಾಯಲ್ಲ. ಬಟ್ ನನಗೆ ಸಿಕ್ಕಿರುವಷ್ಟೇ ಪ್ರೀತಿ ಅಥವಾ ಈಗ ನೋಡಿ, ನಾನು ಇವತ್ತಿಗೂ ಹೇಳ್ತೀನಲ್ಲ, ನನ್ನ ತಾಯಿ ನನಗೋಸ್ಕರ ಕಷ್ಟಪಟ್ಟಿದ್ದಾರೆ, ಆಕೆ ರಕ್ತ ಸುರಿಸಿದ್ದಾರೆ, ಅದನ್ನು ನಾನು ಸ್ಮರಣೆ ಮಾಡಬೇಕು. ಅದನ್ನು ನಾನು ಮರೆತರೆ ದೇವರು ಮೆಚ್ಚೋದಿಲ್ಲ. ನಮ್ಮ ಅಜ್ಜಿ ತಾತನ ಮರೆತರೆ ದೇವರು ಮೆಚ್ಚೋದಿಲ್ಲ. ನಮ್ಮ ಮಾವಂದಿರನ್ನು ಮರೆತರೆ ಮೆಚ್ಚೋದಿಲ್ಲ. ನಮ್ಮ ಹಳ್ಳಿಯನ್ನು ನಾನು ಮರೆತರೆ ದೇವರು ಮೆಚ್ಚೋದಿಲ್ಲ. ಅದರ ಅರ್ಥ ಇವರಲ್ಲಿ ಯಾರೋ ಒಬ್ಬರು ನನ್ನ ಬದುಕಿಗೆ ಏನೋ ತೊಂದರೆ ಮಾಡ್ಲಿಕ್ಕೆ ಬರ್ತಿದ್ದಾರೆ ಅಂದ್ರೆ ಸುಮ್ಮನಿರುವಷ್ಟು ಅಂತೂ ಅಲ್ಲ. ನಾನು ಇಷ್ಟಂತೂ ಇದ್ದೀನಿ ಅಂದ್ರೆ ಅದರ ಅರ್ಥ ಅವ್ರು ಕೆಟ್ಟದ್ದು ಮಾಡ್ತಾರೆ ಅಂತಲ್ಲ. ಅವರೆಲ್ಲ ದೇವರುಗಳು. ನನ್ನ ಅಜ್ಜಿ ತಾತ, ಮಾವಂದಿರು, ಅಮ್ಮ ಅತ್ತೆಯಂದಿರು ಇವರೆಲ್ಲ ನನಗೆ ಒಳ್ಳೆಯದೇ ಮಾಡಿದ್ದಾರೆ. ಬಟ್ ನನ್ನ ಮನಸ್ಥಿತಿ ಹೇಗಂದ್ರೆ ಅವರೆಲ್ಲರ ಪಾದಕ್ಕೂ ನಾನು ಬೀಳ್ತೀನಿ. ಬಟ್ ಯಾರಿಂದಲೂ ನನಗೇನೋ ಒಂದು ತೊಂದರೆ ಆಗ್ಲಿಕ್ಕೆ ಆಗ್ತಿದೆ, ಕುತಂತ್ರ ಆಗುತ್ತಿದೆ, ಏನೋ ತೊಂದರೆ ಆಗ್ತಿದೆ ಅಂದಾಗ ನಾನು ಅವ್ರಿಗೇನೋ ಮಾಡಿಬಿಡ್ತೀನಿ ಅಂತಲ್ಲ, ಭಾಳ ದೂರ ಇಡ್ತೀನಿ, ಭಾಳ ನಾನು ಕಾಪಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು ಇದು ಕಲಿತು, ಭಗವದ್ಗೀತೆಯಿಂದ ಕಲಿತ ದೊಡ್ಡ ಪಾಠ, ನಿನ್ನವರೇ ಹೌದು, ಆದರೆ ನಿನ್ನವರು ಅನ್ನೋ ಕಾರಣಕ್ಕೆ ನಿನ್ನ ಬದುಕಿಗೆ ಬೆಂಕಿ ಇಡ್ಲಿಕ್ಕೆ ಬಿಡಬೇಡ. ನೀನು ರಕ್ಷಣೆ ಮಾಡ್ಕೋ, ಬೆಳಿ. ಆಮೇಲೆ ಅವರೆಲ್ಲರನ್ನು ಕರುಣೆಯಿಂದ ನೋಡು, ಅವರ ತಪ್ಪುಗಳನ್ನು ಮನ್ನಿಸು, ಅವರನ್ನು ನೀನು ಚೆನ್ನಾಗಿ ನೋಡ್ಕೊ. ಸೊ ಧರ್ಮ ಸೂಕ್ಷ್ಮ ಅರ್ಥ ಮಾಡ್ಕೊಂಡು ಬದುಕಬೇಕು. ಒಳ್ಳೇದಾಗಲಿ, ಶುಭವಾಗ್ಲಪ್ಪ. ದೇವರು ನಿನಗೆ ಒಳ್ಳೆ ಜೀವನ ಸಂಗಾತಿ ಕೊಡಲಿ. ಕೊರಗಬೇಡಪ್ಪ. ಪಾಪ ನೋಡಿ, ಎಷ್ಟೋ ಯುವಕರು, ಈಗ ನೋಡಿ ನನಗೆ 28 ವರ್ಷ, ನಿಯರ್ಲಿ 29, ಮೂವತ್ತೆರಡು, 33, 34, 35 ಹಿಂಗಾದರೂ ಹೆಣ್ಣು ಹುಡುಕದಲ್ಲೇ ಇದ್ದಾರೆ. ಅವ್ರಿಗೆ ಬದುಕಿನ ಎಷ್ಟು ಒತ್ತಡಗಳಿದ್ದಾವೆ, ಸಮಾಜದ ಒತ್ತಡ, ಅಪ್ಪ ಅಮ್ಮನ ಒತ್ತಡ, ಫ್ರೆಂಡ್ಸ್ಗಳು ಆಡ್ಕೊಳ್ತಾರೆ, ಅದು ಇದು. ಎಷ್ಟೋ ಜನ ಸತ್ತೇ ಹೋಗ್ಬಿಟ್ಟಿದ್ದಾರೆ. ನಾನು ಅವ್ರಿಗೆಲ್ಲ ಹೇಳೋದು, ನೋಡಿ, ಮದುವೆ ಆಗುತ್ತೋ ಬಿಡುತ್ತೋ ಅದ್ರ ಬಗ್ಗೆ ತುಂಬ ಕೊರಗೋಕೆ ಹೋಗಬೇಡಿ. ಜೀವನವನ್ನು ಖುಷಿಯಾಗಿ ಕಳೀರಿ. ಇದ್ರೆ ಆಗುತ್ತೆ, ಇಲ್ವಾ ನಡೀಲಿ ಜೀವನ. ಆದರೆ ಮದುವೆ ಆಗಿಲ್ಲ ಅಂತ ಸಾಯೋ ಯೋಚನೆ ಮಾಡೋದು ತರವಲ್ಲ. ಬದುಕು ಭಾಳ ಹಿರಿದಾದದ್ದು, ಪವಿತ್ರವಾದದ್ದು. ಅದನ್ನು ಹಾಳು ಮಾಡಿಕೊಳ್ಬಾರ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಬಂಧುಗಳೇ, ಇಲ್ಲಿಗೆ ಇವತ್ತಿನ ಪ್ರೀತಿ ಮಾತು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಮತ್ತೆ ನಾನು ಶನಿವಾರದ ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ನೀವೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಶುಭರಾತ್ರಿ. ಲೋಕೋ ಸಮಸ್ತಃ ಸುಖಿನೋ ಭವಂತು. ಸರ್ವೇ ಜನೋ ಸುಖಿನೋ ಭವಂತು.